ಓಂ ನಮಃ ಸಿದ್ಧೇಭ್ಯಃ ಓಂ ನಮಃ ಸಿದ್ಧೇಭ್ಯಃ ಓಂ ನಮಃ ಸಿದ್ಧೇಭ್ಯಃ ನಮೋ ಅರಿಹಂತಾನಂ ನಮೋ ಸಿದ್ಧಾಣಂ ನಮೋ ಆಯಿರ್ಯಾಣಂ ನಮೋ ಉವಜ್ಜಾಯಾಣಂ ನಮೋ ಲೋಯಿ ಸವ್ವಸಾಹುನಂ ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಶುದ್ಧಿರ್ಭವತು ಮೇ ಸದಾ ನಮೋಸ್ತು ಭಗವನ್ ನಮೋಸ್ತು 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 ದ್ವಾದಶಾಂ ಜಿನವಾನಿ ಮಾತಾ ನಮೋಸ್ತು 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 ದ್ವಾದಶಾಂ ಜಿನವಾನಿ ಮಾತಾ ಕಿ ಜಯ ಹೋ. ಬೆಳಗ್ಗೆಯ ಸತ್ರದಲ್ಲಿ 22 ಪ್ರಕಾರದ ಪರಿಶಯಗಳ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. 22 ಪ್ರಕಾರದ ಪರಿಶಯದ ಬಗ್ಗೆ ಚರ್ಚೆ ಮಾಡ್ತಾ ಇರುವಾಗ ತೃಷಾ ಪರಿಶಯ ಅನ್ನುವಂಥ ವಿಷಯದ ಮೇಲೆ ನಿನ್ನೆ ದಿವಸ ನಾವು ಚರ್ಚೆ ಮಾಡ್ತಿದ್ದೀವಿ. ಅದೇ ಮುಂದೆ ತಗೊಂಡು ಹೋಗೋದಿದೆ. ಸುಭಾಷಿತ ರತ್ನಾವಲಿ ಅನ್ನುವಂಥ ಒಂದು ಗ್ರಂಥದಲ್ಲಿ ಸಕಲಕೀರ್ತಿ ಆಚಾರ್ಯರು ಚಾರಿತ್ರ ಅಧಿಕಾರವನ್ನು ಹೇಳ್ತಾ ಇರುವಾಗ ಇಲ್ಲಿ ಹೇಳ್ತಾರೆ, ಒಂದು ದೋಹ ಇದೆ, ಸೂತ್ರ ಇದೆ. ಹೀನೇ ಸಹನನೆ ಜೀವ ಯಶ್ಚಾರಿತ್ರಂ ಸಮಾಚರೇತ್ ಉತ್ಕೃಷ್ಟಾಪೇಕ್ಷೆಯ ತಸ್ಯ ಸಹಸ್ರಗುಣಿತಂ ಫಲಂ ಅಂತ ಹೇಳ್ತಾರೆ. ಇಲ್ಲಿ ಸುಭಾಷಿತ ರತ್ನಾವಲಿ ಅನ್ನುವಂಥ ಈ ಗ್ರಂಥದಲ್ಲಿ ಸಕಲಕೀರ್ತಿ ಆಚಾರ್ಯರು ಚಾರಿತ್ರ ಅಧಿಕಾರವನ್ನು ಹೇಳ್ತಾ ಇರುವಾಗ ಇಲ್ಲಿ ಹೇಳ್ತಾರೆ, ಈ पंचम ಕಾಲದಲ್ಲಿ ಜಹಾ ಜೀವ ಅನ್ನ ಕಾ ಕೀಡಾ ಬನಾ ಹುವಾ ಹೈ. ಈ ಪಂಚಮ ಕಾಲದಲ್ಲಿ ಈ ಜೀವ ಏನಿದೆ ಅಂದರೆ ಅನ್ನದ ಹುಳ ಆಗಿದೆ. ಇದು ಅನ್ನದಲ್ಲಿ ಅಂತ ಇರುವಂಥ ಒಂದು ಕ್ರಿಮಿ ಆಗಿಬಿಟ್ಟಿದೆ. ಆ ಕುರಿಗಳು ದಿನಪೂರ್ತಿ ಹೇಗೆ ಬಾಯನ್ನು ಅಲ್ಗಾಡಿಸ್ತಿರ್ತಾವ ಆ ರೀತಿ ಮನುಷ್ಯನ ಪರಿಸ್ಥಿತಿ ಆಗಿದೆ. ಇವಾಗ ಅನ್ನದಾಗಿನ ಹುಳ ಆಗಿಬಿಟ್ಟಾನೆ ಈ ಮನುಷ್ಯ. सहनन हीन है, हीन सहनन ಇದೆ ಅವನ ಹತ್ರ. ಶರೀರ ಆದಿ ವ್ಯಾಧಿಯೋं का भंडार है, ಶರೀರಕ್ಕೆ ಆದಿ ವ್ಯಾಧಿಗಳು ಅನೇಕ ರೋಗಗಳ ಭಂಡಾರ ಇದೆ. ಇದು ಕಷಾಯ ಉತ್ತೇಜಿತ ಹೋ ರಹಿ है, ಮತ್ತು ಕಷಾಯಗಳು ಉತ್ತೇಜಿತ ಆಗ್ತಾ ಇದಾವ. ಕಷಾಯಗಳ ಮಂದ ಇಲ್ಲ ಇಲ್ಲಿ. ಈ ಪಂಚಮ ಕಾಲದಲ್ಲಿ ಕಷಾಯಗಳು ಏನಿದಾವ ಉತ್ತೇಜಿತ ಜಾಗೃತವಾಗಿದಾವ ಪದೇ ಪ್ರತಿ ಸಲ. ಅವ द्रव्य क्षेत्र काल आदि अनुकूल नहीं है. द्रव्य क्षेत्र काल आदि इवेಲ್ಲ ಏನಿಲ್ಲ, ಅನುಕೂಲ ಇಲ್ಲ ಇವ. फिर भी यदि चरित्र को धारण करता है, ಆದರೂ ಸಹ ಚಾರಿತ್ರವನ್ನು ಧಾರಣೆ ಮಾಡಿಕೊಳ್ಳುತ್ತಾನೆ, तो निश्चित ही वह उत्कृष्ट सहनन की अपेक्षा, ಆದರೂ ಸಹ ಚಾರಿತ್ರವನ್ನು ಧಾರಣೆ ಮಾಡಿಕೊಂಡು ಉತ್ಕೃಷ್ಟ ಸಹನನದ ಅಪೇಕ್ಷೆಯಿಂದ 1000 ಗುಣಿತ ಫಲಕೋ ಪ್ರಾಪ್ತ ಕರ್ತಾ ಹೇ. 1000 ಗುಣಿತ ಫಲವನ್ನು ಅವನೇನ್ ಮಾಡ್ತಾನ ವೈಭವನ ಪ್ರಾಪ್ತ ಮಾಡಿಕೊಳ್ತಾ ಇದ್ದಾನ. ಸ್ವಭಾವ ಇದೆಯಲ್ಲ ಮನುಷ್ಯನ ಆತ್ಮನ ಸ್ವಭಾವ, ಆ ಸ್ವಭಾವ ಒಂದು ಸಮಯದಲ್ಲಿ ಒಂದೇ ಕಡೆ ಉಪಯೋಗ ಹೋಗ್ತಾ ಇರುತ್ತೆ. ಒಂದು ಸಮಯದಲ್ಲಿ ಒಂದೇ ಕಡೆ ಉಪಯೋಗ ಹೋಗುತ್ತೆ. ಆತ್ಮನ ಸ್ವಭಾವ ಒಂದು ಸಮಯದಲ್ಲಿ ಒಂದೇ ಕೆಲಸ ಮಾಡ್ತಾ ಇರುತ್ತೆ, ಅದು ಎರಡೆರಡು ಕೆಲಸ ಮಾಡುವುದಿಲ್ಲ. ಅರ್ಥ ಆಯ್ತಾ? ಸಮझने वाले को इशारा काफी है ना, समझने वाले को इशारा काफी है. ಪಾರ್ಶ್ವತನ ಹೌದಿಲ್ರಿ? ಮುಂದೆ ಹೇಳ್ತಾರೆ ಇಲ್ಲಿ, ಇಂತಹ ಈ ಹೀನ ಸಂವರಣ ಕಾಲದಲ್ಲಿ, ಈ ಪಂಚಮ ಕಾಲದಲ್ಲಿ, ಇಂಥ ಪಂಚಮ ಕಾಲದಲ್ಲಿ ಏನಿದೆ ಅಂತಂದ್ರೆ ಈ ಮನುಷ್ಯ ಅನ್ನದಾಗಿನ ಹುಳ ಆಗಿದಾನ, ಹೀನ ಸಂವರಣ ಇದೆ. ಆಮೇಲೆ ಶರೀರ ಆದಿ ವ್ಯಾಧಿ ರೋಗ ಆದಿ ಇದರಿಂದ ಏನಿದೆ ಇದು ಭಂಡಾರ ಇದೆ. ಕಷಾಯಗಳ ಉತ್ತೇಜಿತ ಇದಾವ. ದ್ರವ್ಯ ಕ್ಷೇತ್ರ ಕಾಲ ಆದಿ ಅನುಕೂಲ ಇಲ್ಲ. ಆದರೂ ಸಹ ಈ ಜೀವ ಚಾರಿತ್ರವನ್ನು ಧಾರಣೆ ಮಾಡಿಕೊಳ್ತಾನ. ತೋ ನಿಶ್ಚಿತ
ನಿಶ್ಚಯದಿಂದ ಉತ್ಕೃಷ್ಟ ಸಹನಕ್ಕೆ ಅಪೇಕ್ಷಾ, ಉತ್ಕೃಷ್ಟ ಸಹನದ ಅಪೇಕ್ಷೆಯಿಂದ ಈ ಕಲಿಕಾಲದಲ್ಲಿ ಅವನು ಮಾಡ್ತಾ ಇರುವಂತಹ ಚಾರಿತ್ರ್ಯ ಧಾರಣೆ ಮಾಡಿಕೊಂಡು ಅವನು ಸಾಧನೆ ಮಾಡ್ತಾ ಇರುವಂತಹ ಅಪೇಕ್ಷೆಯಿಂದ 1000 ಗುಣಿತ ಫಲಕೋ ಪ್ರಾಪ್ತ ಕರ್ತಾ ಹೇ, 1000 ಗುಣಗಳ ಫಲವನ್ನು ಅವನು ಪ್ರಾಪ್ತ ಮಾಡಿಕೊಳ್ತಿರ್ತಾನ. ಅದಕ್ಕೆ ಉದಾಹರಣೆ ಹೇಳ್ತಾರ, ಕ್ಯೋಂಕಿ ಜೋ ಪಹಲೆ ಉತ್ಕೃಷ್ಟ ಸಹನನ ಮೇ, ಮೊದಲು ಚತುರ್ಥ ಕಾಲದಲ್ಲಿ ಉತ್ಕೃಷ್ಟ ಸಹನದ ಅಪೇಕ್ಷೆ ಎಂದು ಹೇಳ್ತಿದ್ರಲ್ಲಿ, ಉತ್ಕೃಷ್ಟ ಸಹನ ಇರುವಾಗ 1000 ವರ್ಷ ತಕ್ ತಪ್ ಕರ್ಕೆ ಶಕ್ತಿ ಕ್ಷೀಣ ನಹಿ ಹೋತಿ ಥಿ, 1000 ವರ್ಷಗಳ ತನಕ ತಪಶ್ಚರ್ಯ ಮಾಡಿದ್ರು ಸಹ ಅವ್ರ ಶಕ್ತಿ ಏನಾಗಲಾಗ್ತಿತ್ತು, क्षीणवागुलागतिತ್ತು. आज एक दिन के उपवास करने में शक्ति क्षीण हो जाती है. 1000 ವರ್ಷ ಉಪವಾಸ ತಪಶ್ಚರ್ಯ ಮಾಡಿದ್ರು ಕೂಡ ಅವ್ರ ಶಕ್ತಿ ಏನಾಗಲಾಗ್ತಿತ್ತು, ಕ್ಷೀಣ ಆಗಲಾಗ್ತಿತ್ತು. ಯಾಕಂದ್ರೆ ಅವಾಗ ಉತ್ಕೃಷ್ಟ ಸಹನ ಇತ್ತು ಅವ್ರಿಗೆ. ಇವತ್ತಿನ ಕಾಲದಲ್ಲಿ, ಪಂಚಮ ಕಾಲದಲ್ಲಿ, ಇವತ್ತಿನ ದಿನದಲ್ಲಿ ದ್ರವ್ಯ ಕ್ಷೇತ್ರ ಕಾಲ ಆದಿ ಇವೆಲ್ಲ ಏನಿದಾವ ಅನುಕೂಲ ಇಲ್ಲ, ಆದ್ರೂ ಸಹ ಚಾರಿತ್ರ್ಯದ ಪಾಲನೆ ಮಾಡ್ತಾ ಇದ್ದಾರ. ಒಂದು ದಿವಸ ಉಪವಾಸ ಮಾಡಿದ ತಕ್ಷಣ ಏನಾಗುತ್ತೆ, ಶಕ್ತಿ ಕ್ಷೀಣ ಆಗುತ್ತದೆ, ಕ್ಷೀಣ ಹೋ ಜಾತಿ ಹೇ. ಫಿರ್ ಭಿ ಆದ್ರೂ ಸಹ ವಹ ಚಾರಿತ್ರಕ ಶ್ರದ್ಧಾಪೂರ್ವಕ ಆ ಜೀವ, ಆ ಆತ್ಮ, ಆ ಮನುಷ್ಯ, ಆ ಸಾಧು ಅವ್ರೇನ್ ಮಾಡ್ತಾರಂತಂದ್ರ ಚಾರಿತ್ರ್ಯದ ಶ್ರದ್ಧಾಪೂರ್ವಕ ಪರಿಪಾಲನ ಕರ್ತಾ ಹೇ, ಪರಿಪಾಲನ ಅವನು ಆ ಮುನಿಗಳು ಮಾಡ್ತಾ ಇರ್ತಾರ. ಅವ್ರ ಬಿ ಕಹಾ ಹೇ, ನೋಡ್ರಿ ಎಷ್ಟು ವಿಚಾರ ಒಳ್ಳೇದಿದೆ ಇಲ್ಲಿ, ಎಷ್ಟು ಸುಂದರವಾದ ಆಚಾರ ಸಕಲ ಕೀರ್ತಿ ಮಹಾರಾಜರು ಏನ್ ಹೇಳಿದಾರ, ಸುಭಾಷಿತ ರತ್ನಾವಲಿ ಅನ್ನುವಂತ ಈ ಗ್ರಂಥದಲ್ಲಿ ಚಾರಿತ್ರ ಅಧಿಕಾರ ಹೇಳ್ತಾ ಇರುವಾಗ 35ನೇ ನಂಬರ್ ಗಾಥೆಯಲ್ಲಿ ಹೇಳ್ತಾರೆ. ಇದು ಎಷ್ಟನೇ ನಂಬರ ಈ ಗಾಥೆಗಳು ನೆನಪಿಟ್ಕೊಳ್ಬೇಕು. ಇವೆಲ್ಲ ಏನ್ ಹೇಳಿದ್ರೆ ಅಂತಂದ್ರೆ, ಇದರಲ್ಲಿ ಈ ಪಂಚಮ ಕಾಲದಲ್ಲಿ ಈ ಜೀವ, ಈ ಮನುಷ್ಯ ಅನ್ನದಾಗಿನ ಹುಳ ಆಗಿದಾನ. ಜಯಂತಿ ಅಮ್ಮ, ಅನ್ನದಾಗಿನ ಹುಳ ಇವ. ಪ್ರತಿ ಸಮಯ ಅವನಿಗೆ ಏನಾದ್ರು ತಿನ್ಲಿಕ್ಕೆ ಬೇಕೇ ಬೇಕು, ತಿನ್ಲಿಕ್ಕೆ ಬೇಕೇ ಬೇಕು. ಅಂತ ಅನ್ನದಾಗಿನ ಹುಳ ಇದ್ರೂ ಸಹ, ಹೀನ ಸಂವಹನ ಇದ್ರೂ ಸಹ ಈ ಪಂಚಮ ಕಾಲದಲ್ಲಿ ಸಂವಹನ ಯಾವುದಿದೆ, ಅಸಂಪ್ರಾಪ್ತ ಸುಪ್ರಾಟಿಕ ಅನ್ನುವಂತ ಕೊನೆ ಸಮಯ ಇದು, ಸಹನ ಇದು. ಇಂಥ ಸಹನ ಇದ್ದು ಹೀನ ಸಹನ ಇಟ್ಕೊಂಡು ಶರೀರ ಇದು ರೋಗಮಯ ಇದೆ, ಇದು ಆದಿ ವ್ಯಾಧಿಗಳ ಭಂಡಾರ ಇದೆ. ಇದು ಇಂತಹ ಕಷಾಯಗಳ ಉತ್ತೇಜಿತ ಆಗ್ತಾ ಇರ್ತವೆ. ಇಲ್ಲಿ ಈ ಪಂಚಮ ಕಾಲದಲ್ಲಿ ಕಷಾಯಗಳು ಏನಾಗ್ತಿರ್ತಾವ ಪದ್ಮಿನಮ್ಮ, ಉತ್ತೇಜಿತ ಆಗ್ತಿರ್ತಾವ. ಇಂಥ ಪಂಚಮ ಕಾಲದಲ್ಲಿ ಕಷಾಯಗಳು, ಅದರಲ್ಲಿ ದ್ರವ್ಯ ಕ್ಷೇತ್ರ ಕಾಲ ಭವ ಭಾವ ಇವು ಆದಿ ಅನುಕೂಲ ಇಲ್ಲ. ಇವ್ಯಾವುದು ಅನುಕೂಲ ಇಲ್ಲ. ಆದ್ರೂ ಸಹ ಚಾರಿತ್ರವನ್ನು ಧಾರಣೆ ಮಾಡಿಕೊಂಡು ಏನ್ ಮಾಡ್ತಾನ, ಉತ್ಕೃಷ್ಟ ಸಹನದ ಅಪೇಕ್ಷೆಯಿಂದ ಅವನು ಉತ್ಕೃಷ್ಟ ಸಹನದ ಅಪೇಕ್ಷೆಯಿಂದ ತಾನು ಮಾಡ್ತಾ ಇರುವಂತಹ ತಪಶ್ಚರ್ಯ ಯಾವ ರೀತಿ ಇದೆ ಅಂತಂದ್ರೆ, 1000 ಗುಣ ಫಲಿತ ಹೇ, 1000 ಗುಣ ಪಟ್ಟ ಇಲ್ಲೇನಿದೆ ಫಲ ಅವನಿಗೆ ಸಿಗ್ತಾ ಇರ್ತದೆ. ಉದಾಹರಣೆ ಕೊಟ್ರಿಲ್ಲಿ, ಆ ಚತುರ್ಥ ಕಾಲದಲ್ಲಿ 1000 ವರ್ಷ ಉಪವಾಸ ತಪಶ್ಚರ್ಯ ಮಾಡಿದ ಏನು ಫಲ ಇದೆ, ಆ ಫಲ ಇಲ್ಲಿ ಬರೀ ಒಂದು ದಿವಸ ಮಾಡಿದ್ದ ಫಲ ಸಮಾನ ಇದೆ ಅಂತ ಹೇಳ್ತಾರೆ. ಇಲ್ಲಿ 1000 ವರ್ಷ ಮಾಡಿರುವಂತ ತಪಶ್ಚರ್ಯಗೆ ಏನು ಫಲ ಸಿಗತ್ತೆ ವೈಭವನ, ಇಲ್ಲಿ ಬರೀ ಒಂದು ದಿವಸ ಮಾಡಿರುವಂತ ಉಪವಾಸ ಆದಿ ತಪಶ್ಚರ್ಯಗೆ ಫಲ ಸಮಾನ. ಯಾಕೆ, ಅಲ್ಲೆಲ್ಲ ಅನುಕೂಲತೆ ಇತ್ತವಾಗ. ಚತುರ್ಥ ಕಾಲದಲ್ಲಿ ಎಲ್ಲಾ ಅನುಕೂಲ ಇತ್ತು, ಆದ್ರೆ ಈ ಪಂಚಮ ಕಾಲದಲ್ಲಿ ಏನೂ ಅನುಕೂಲ ಇಲ್ಲದಿದ್ರೂ ಸಹ ತಪಶ್ಚರ್ಯ ಮಾಡ್ತಾ ಇದ್ದಾರ, ಮುನಿ ದೀಕ್ಷೆ ತಗೊಳ್ತಾ ಇದ್ದಾರ, ಚಾರಿತ್ರ ಧಾರಣೆ ಮಾಡ್ತಾ ಇದ್ದಾರ, ಉಪವಾಸ ಆದಿ ವ್ರತಗಳನ್ನ ಮಾಡ್ತಾ ಇದ್ದಾರ. ಇದ್ರದ್ದು ಫಲ ಏನಿದೆ, ಒಂದು ದಿವಸ ಮಾಡಿದ್ರು ಕೂಡ ಅದೇನಿದೆ ಸಮಾನವಾಗಿದೆ. ಅದು ಸಂಯಮ ಪೂರ್ವಕ, ಸಮತಾಪೂರ್ವಕ ಅಂತ ಹೇಳ್ತಾರ, ಆರ್ಥ ರೌದ್ರ ಧ್ಯಾನ ಪೂರ್ವಕ ಅಲ್ಲ. फिर भी वह चरित्र का श्रद्धा पूर्वक परिपालन करता है. और भी कहा है, सच्चा साधक तप से घबराता नहीं है. ನಿಜವಾದ ಸಾಧಕರು ಯಾರಿದಾರಲ್ಲ ಅವರು ತಪಶ್ಚರ್ಯ ಮಾಡ್ಲಿಕ್ಕೆ ಯಾವತ್ತೂ ಹೆದರುವುದಿಲ್ಲ. डरता नहीं है, जो डरता है वह तप नहीं कर सकता है. ಮತ್ತೆ ಯಾರು ಹೆದರ್ತಾರಲ್ಲ ಅವರು ತಪಶ್ಚರ್ಯ ಮಾಡ್ಲಿಕ್ಕೆ ಆಗುವುದಿಲ್ಲ ಅವರಿಂದ. ಜೋ ತಪ್ ಕರ್ತಾ ಹೇ ವಹ ಕಬಿ ಡರ್ತಾ ನಹಿ ಹೇ. ಯಾರು ತಪಶ್ಚರ್ಯ ಮಾಡ್ತಾರೆ ಅವ್ರು ಯಾವತ್ತೂ ಹೆದರುವುದಿಲ್ಲ ಅಂತ ತಿಳ್ಕೊಳ್ಬೇಕು. ಇಲ್ಲಿ ಪುರಾಣೋ ಕಾ ಅವಲೋಕನ ಕರ್ನೆ ಪರ್ ಜ್ಞಾತ ಹೋತಾ ಹೇ. ಪುರಾಣ ಗ್ರಂಥಗಳ ಅವಲೋಕನ ಮಾಡಿದಾಗ ನಮಗೆ ಇಲ್ಲಿ ಜ್ಞಾನ ಪ್ರಾಪ್ತಿಯಾಗುತ್ತದೆ. धर्म घोष मुनिराज ने संतोषामृत का पान करके किस प्रकार तृषा परिचय पर विजय प्राप्त की थी. ಯಾರು ಧರ್ಮ ಘೋಷ ಮುನಿರಾಜರ ಅಂತ ಒಬ್ರು ಮುನಿರಾಜರು ಇರ್ತಾರ. ಆ ಮುನಿರಾಜರದಲ್ಲಿ ಒಂದು ಉದಾಹರಣೆ ಹೇಳ್ತಾರೆ ಪುರಾಣ ಗ್ರಂಥದ ಪ್ರಕಾರ. ಇಲ್ಲಿ ಸಂತೋಷಾಮೃತದ ಪಾನ ಮಾಡಿದ್ರು ಅವರು.
ಯಾವ ಪಾನ ಮಾಡಿದ್ರು? ಸಂತೋಷ ಅಮೃತ, ಅದರದ್ದು ಪಾನ ಮಾಡಿದ್ರು ಅವರು. ಬಹಳ ಒಳ್ಳೆ ಉದಾಹರಣೆ ಇದೆ ಇಲ್ಲಿ. ಏನಾಗಿತ್ತಂತಂದ್ರ ಕಿಸ್ ಪ್ರಕಾರ, ಯಾವ ಪ್ರಕಾರ ಅವರು ತೃಷಾ ಪರಿಷೆಯ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಂಡಿದ್ರು ಅನ್ನುವಂಥ ಉದಾಹರಣೆಯಲ್ಲಿ ಹೇಳ್ತಾರ. ಧರ್ಮಮೂರ್ತಿ ಪರಂ ತಪಸ್ವಿ ಧರ್ಮಘೋಷ್ ಯತಿರಾಜ್ ಏಕ ಮಾಹಕ್ಕೆ ಉಪವಾಸಕ್ಕೆ ಬಾದ್, ಒಂದೊಂದು ತಿಂಗಳು ಉಪವಾಸ ಮಾಡ್ತಿದ್ರು ನೋಡ್ರಿ ಅವ್ರು. ಒಂದು ದಿವಸ ಮಾಡ್ಲಿಕ್ಕೆ ನಾವಿಲ್ಲಿ ಪರದಾಡ್ತೀವಿ. ಈಗ ಅಲ್ಲಿ ಒಂದೊಂದು ತಿಂಗಳು ಉಪವಾಸ ಮಾಡ್ತಿದ್ರು. ಒಂದು ತಿಂಗಳು ಉಪವಾಸ ಮಾಡಿದ ನಂತರ ಆ ಧರ್ಮಘೋಷ ಯತಿರಾಜರು ಒಂದು ತಿಂಗಳು ಉಪವಾಸದ ನಂತರ ಚಂಪಾಪುರಿ ನಗರದಲ್ಲಿ ಪಾರಣಾಗೋಸ್ಕರ ಹೋಗ್ತಾರ. ಯಾವ ನಗರದಲ್ಲಿ? ಚಂಪಾಪುರಿ ನಗರದಲ್ಲಿ ಪಾರಣೆ ಮಾಡೋದಗೋಸ್ಕರ, ಆಹಾರ ಸೇವನೆ ಮಾಡೋದಗೋಸ್ಕರ ಅಂತ ಅಲ್ಲಿ ಅವ್ರು ಹೋಗ್ತಾರ. ಪಾರಣಾ ಕರ್ಕೆ ತಪೋವನ್ ಕಿ ಓರ್ ಲೋಡ್ತೆ ಹುವೆ, ಆ ಪಾರಣೆ ಮಾಡಿಕೊಂಡು ಆಹಾರ ನಿರಂತರ ಮಾಡಿಕೊಂಡು ಅಲ್ಲಿಂದ ಅವ್ರು ಏನ್ ಮಾಡ್ತಾರ? ವನದ ಕಡೆ ಅವ್ರು ವಿಹಾರ ಮಾಡ್ತಿರ್ತಾರ. ಲೋಡ್ತೆ ಹುವೆ ಮಾರ್ಗ ಭೂಲ್ ಜಾತೆ ಹೇ, ದಾರಿ ಏನಾಗುತ್ತೆ ಅವ್ರದ್ದು ತಪ್ಪು ಹೋಗ್ಬಿಡುತ್ತೆ, ದಾರಿ ಸಿಗಲ್ಲ ಅವರಿಗೆ. ಕಾಡಲ್ಲಿ ಅವರು ಏನಾಗ್ತಾರಂತಂದ್ರ ಕಾಡಲ್ಲಿ ಸುತ್ತಾಡ್ತಿರ್ತಾರೆ, ಕಾಡಲ್ಲಿ ಎಲ್ಲಾ ಕಡೆ ಸುತ್ತಾಡ್ತಿರ್ತಾರೆ, ಅದ್ರ ದಾರಿ ಅವ್ರಿಗೆ ಸಿಗುವುದಿಲ್ಲ. ಜಿಸ್ಸೆ ಚಲನೆ ಮೇ ಅಧಿಕ ಪರಿಶ್ರಮ ಹುವ, ನಡೆದು ಅವರಿಗೆ ಬಹಳ ಏನಾಯ್ತು? ಪರಿಶ್ರಮ ಆಯ್ತು. ಪರಿಶ್ರಮ ಹುವ और उन्हें तृषा वेदना उत्पन्न हो गई, ನಡೆದ ನಂತರ ಏನಾಯ್ತು ಅವರಿಗೆ? ತೃಷಾ ವೇದನೆ ಅವ್ರಿಗೆ ಏನಾಯ್ತು? ಉತ್ಪನ್ನ ಆಯ್ತು. ಇದು ಚತುರ್ಥ ಕಾಲದ ಕಥೆ ಹೇಳ್ತಾ ಇದ್ರಲ್ಲಿ ಅವರು. तृषा वेदना उत्पन्न हो गई। वे गंगा के किनारे आकर एक छायादार वृक्ष के नीचे बैठ गए। ಆ ಗಂಗಾ ನದಿ ಹರಿತಾ ಇತ್ತು ಕಾಡಿಂದ. ಆ ಕಾಡಲ್ಲಿ ಹರಿತಾ ಇರುವಂತ ನದಿ ಪಕ್ಕದಲ್ಲಿ ಹೋಗಿ ಅವರು ಒಂದು ಛಾಯಾದಾರ, ನೆರಳು ಸಮೇತ ಇರುವಂತ ಒಂದು ಮರದ ಕೆಳಗಡೆ ಹೋಗಿ ಅವರು ಕೂತ್ಕೊಂಡ್ಬಿಡ್ತಾರ. ಉನೇ ಪ್ಯಾಸ್ ಸೆ ವ್ಯಾಕುಲ ದೇಖಕರ್, ಅವ್ರಿಗೆ ಬಹಳ ಬಾಯಾರಿಕೆ ಆಗಿದೆ ಅಂತ ವ್ಯಾಕುಲತೆಯನ್ನು ನೋಡಿ ಆ ಗಂಗಾದೇವಿ, ಆ ನದಿಯಲ್ಲಿರುವಂತಹ ಗಂಗಾದೇವಿ ಏನಾಗ್ತಾಳ? ಪ್ರಕಟ ಆಗಿ ಪವಿತ್ರ ಜಲ ಸೆ ಭರಾ ಹುವಾ ಲೋಟ ಲಾಕರ್ ಬೋಲಿ, ಹೇ ಯೋಗಿರಾಜ್, ಪವಿತ್ರ ಜಲವನ್ನು ತಗೊಂಡು ಬಂದು, ಆ ನೀರ್ ತಗೊಂಡು ಬಂದು ಆ ಮುನಿಗಳ ಎದುರುಗಡೆ ನಿಂತ್ಕೊಳ್ತಾಳ ಗಂಗಾದೇವಿ. ಮತ್ತೆ ಹೇಳ್ತಾಳ, ಹೇ ಯೋಗಿರಾಜ್ ಮೈ ಠಂಡಾ ಜಲ ಲಾಯಿ ಹೋ, ನಾನೇನ್ ಮಾಡಿದ್ದೀನಿ? ತಂಪವಾದ ಜಲವನ್ನು ನಿಮಗೋಸ್ಕರ ತೆಗೆದುಕೊಂಡು ಬಂದಿದ್ದೀನಿ. ಆಪ್ ಇಸೆ ಪೀಕರ್ ಅಪನಿ ಪ್ಯಾಸ ಶಾಂತ ಕೀಜಿಯೇ, ಈ ನೀರನ್ನು ನೀವು ಸೇವನೆ ಮಾಡಿಕೊಂಡು ಕುಡಿದು ನೀವೇನ್ ಮಾಡ್ಕೊಳ್ಳಿ? ನಿಮ್ಮ ಬಾಯಾರಿಕೆ ಎಲ್ಲ ಏನ್ ಮಾಡಿ? ಶಾಂತ ಮಾಡಿಕೊಳ್ಳಿ. ಮುನಿರಾಜನೇ ಜಲತೋ ಗ್ರಹಣ ನಹಿ ಕಿಯಾ, ಮುನಿಗಳು ಆ ನೀರನ್ನಂತೂ ಅವರು ಗ್ರಹಣ ಮಾಡಿಲ್ಲ. और प्राण हरण करने वाली तृषा वेदना शांत भाव से सहकर, ಪ್ರಾಣ ಹರಣ ಮಾಡ್ತಾ ಇರುವಂತ ಆ ತೃಷಾ ವೇದನೆಯನ್ನು ಶಾಂತ ಭಾವದಿಂದ ಸಹಿಸಿಕೊಂಡು ತೃಷಾ ವೇದನಾಕ್ಕೆ ಮಾತ್ರ ಜ್ಞಾತಾ ದೃಷ್ಟ ಬಂತೆ ಹುವೆ ವಹಿ ಧ್ಯಾನಾರೂಢ ಹೋಗೇ. ಆ ತೃಷೆ ವೇದನೆ ಏನಿತ್ತಲ್ಲ, ಆ ವೇದನೆಯ ಜ್ಞಾತಾ ದೃಷ್ಟ ಆಗಿಬಿಟ್ರು ಅವರು. ಆ ವೇದನೆ ಏನಾದ್ರು ಅವರು ಜ್ಞಾತಾ ದೃಷ್ಟ ಆಗಿಬಿಟ್ರು. ಇಲ್ಲಿ ಆಚಾರ್ಯ ಕುಂದು ಭಗವಂತರು ಒಂದು ಮಾತು ಹೇಳ್ತಾರ, ಅನಾದಿ ಕಾಲದಿಂದ ಈ ಜೀವ ಎಷ್ಟು ಭವಗಳನ್ನ ಧಾರಣೆ ಮಾಡಿಕೊಂಡಿದೆ, ಪ್ರತಿಯೊಂದು ಭವದಿಂದ ಒಂದೊಂದು ಹನಿ ಒಂದೊಂದು ಹನಿ ನೀರನ್ನು ನೀವು ಸಂಗ್ರಹ ಮಾಡಿದ್ರೆ ಅಂತಂದ್ರೆ ಎಷ್ಟೋ ಲವಣ ಸಮುದ್ರಷ್ಟು ಸಮುದ್ರಗಳಾಗ್ತಿದ್ವು ಅಂತ ಹೇಳ್ತಾರ. ಅಷ್ಟು ನೀರು ಕುಡಿದಿದ್ಯಾ ನೀನು, ಅಷ್ಟು ನೀರನ್ನು ಸೇವನೆ ಮಾಡಿದ್ಯಾ, ಆದ್ರೂ ಸಹ ನಿನ್ನ ಬಾಯಾರಿಕೆ ಇನ್ನೂ ಶಾಂತ ಆಗಿಲ್ಲ. ಇನ್ನೂ ನಿನ್ನ ಬಾಯಾರಿಕೆ ಏನಾಗಿಲ್ಲ? ಪಾರ್ಶ್ವನಾಥನ ಏನಾಗಿಲ್ಲ? ಶಾಂತ ಆಗಿಲ್ಲ. ಆತ್ಮ ಒಂದು ಸಮಯದಲ್ಲಿ ಒಂದೇ ಕೆಲಸ ಮಾಡ್ತಾ ಇರುತ್ತೆ. ಆತ್ಮ ಏನ್ ಮಾಡ್ತಾ ಇರುತ್ತೆ? ಒಂದು ಸಮಯದಲ್ಲಿ ಒಂದೇ ಕೆಲಸ ಮಾಡ್ತಾ ಇರುತ್ತೆ. ಒಂದ್ರೆ ಪ್ರವಚನ ಸ್ವಾಧ್ಯಾಯ ಕೇಳುತ್ತೆ, ಇಲ್ಲಾಂದ್ರೆ ಒಂದ್ರೆ ಕಣ್ಮುಚ್ಚಿ ನಿದ್ದೆ ಮಾಡ್ತಾ ಇರುತ್ತೆ. ಹೌದಿಲ್ರಿ? ಏನ್ ಮಾಡೋದು? ಸ್ವಾಧ್ಯಾಯ ಕೇಳೋದು, ಒಂದೇ ಕೆಲಸ ಮಾಡುತ್ತೆ. ಉದಾಹರಣೆ ಗೊತ್ತಿದೆ ನಿಮಗೆ, ಮಹಾಭಾರತದಾಗಿಂದು ಸುಭದ್ರೆ ಕೃಷ್ಣ ಕತೆ ಹೇಳ್ತಾ ಇರ್ತಾನ. ಯಾವುದು? ಚಕ್ರವ್ಯೂಹ ಹೇಗೆ ಭೇದಿಸುವುದನ್ನಂತ ಕತೆ ಹೇಳ್ತಿರ್ತಾನ. ಸುಭದ್ರೆ ಹೋಗೋದಷ್ಟೇ ಕೇಳ್ತಾಳ, ಮತ್ತೆ ಬರೋದು ಮಲ್ಕೊಂಡ್ಬಿಟ್ಟಿರ್ತಾಳ. ಮಲ್ಕೊಂಡಿದ್ದ ಕಾರಣದಿಂದ ಏನಾಯ್ತು? ದುರ್ಯೋಧನದ ಮೃತ್ಯು ಆಯ್ತು. ಯಾರ? ಭೀಮಲ್ಲ, ಅಭಿಮನ್ಯು ಏನಾಯ್ತು? ಮೃತ್ಯು ಆಯ್ತು. ಹೊರಗಡೆ ಬರ್ಲಿಕ್ಕೆ ಆಗ್ಲಿಲ್ಲ ಅವನಿಗೆ. ಅದಕ್ಕೆ ಕೇಳ್ತಾರೋ ಬಹಳ ಜಾಗೃತಿಯಿಂದ ಕೇಳ್ಬೇಕಂತ ಹೇಳ್ತಾರೆ ತರ್ಜನವಾಣಿ ಇಲ್ಲಿ. ಅವಾಗ ಅವ್ರು ಏನ್ ಮಾಡ್ತಾರಂತಂದ್ರೆ ಜ್ಞಾತಾ ದೃಷ್ಟ ಆಗ್ಬಿಡ್ತಾರ ಅವರು ನೀರಿನ ಬಗ್ಗೆ.
ನಾನು ಅನಾದಿ ಕಾಲದಿಂದ ಎಷ್ಟೋ ನೀರು ಕುಡಿದಿದ್ದೀನಿ, ಪ್ರತಿಯೊಂದು ಭವದ ಒಂದೊಂದು ಹನಿ ನೀರನ್ನು ನಾನು ಸಂಗ್ರಹ ಮಾಡಿದ್ರೆ ಎಷ್ಟೋ ಲವಣ ಸಮುದ್ರಗಳಾಗ್ತಿದ್ವು, ಎಷ್ಟೋ ಲವಣ ಸಮುದ್ರ ತುಂಬಿ ಹೋಗ್ತಿದ್ವು. ಇಷ್ಟೆಲ್ಲಾ ನೀರು ಕುಡಿದ್ರು ಸಹ ನನಗೇನಾಗ್ತಿಲ್ಲ, ನನ್ನ ಬಾಯಾರಿಕೆ ಇನ್ನೂ ಶಾಂತ ಆಗಿಲ್ಲ, ನನ್ನ ಬಾಯಾರಿಕೆ ಇನ್ನೂ ಏನಾಗಿಲ್ಲ, ಶಾಂತ ಆಗಿಲ್ಲ. ಈ ಬಾಯಾರಿಕೆಯನ್ನು ನಾನು ಏನ್ ಮಾಡ್ಬೇಕು, ಶಾಂತ ಭಾವ ಚಿತ್ತನಾಗಿ ನಾನು ಇದನ್ನ ಸಹನೆ ಮಾಡಬೇಕು ಅಂತ ಧ್ಯಾನಾರೂಢ ಆಗಿಬಿಡ್ತಾರ. ಅವರು ಧ್ಯಾನಾರೂಢ ಆಗ್ತಾರ. ಯಹ ದೇಖ ದೇವಿ ಚಕಿತ್ ಹುಯಿ, ಈ ಅವಸ್ಥೆಯನ್ನು ನೋಡಿ ಆ ಗಂಗಾದೇವಿ ಏನಾಗ್ತಾಳ, ಆಶ್ಚರ್ಯಚಕಿತರಾಗ್ತಾಳ. ಮತ್ತೇನ್ ಮಾಡ್ತಾಳ, और वहां से विधेय क्षेत्र में जाकर प्रश्न किया. ಅಲ್ಲಿಂದ ಎಲ್ಲಿ ಹೋಗ್ತಾಳ ಪದ್ಮಿನಮ್ಮಳು, ವಿಧೇಯ ಕ್ಷೇತ್ರಕ್ಕೆ ಹೋಗ್ತಾಳ. ಮತ್ತು ಆ ಸಮೋಷಣದಲ್ಲಿ ಹೋಗಿ ಪ್ರಶ್ನೆ ಕೇಳ್ತಾಳ, ಸಿಂಹಂದರಾದಿ ಭಗವಂತರಿಗೆ ಪ್ರಶ್ನೆ ಕೇಳ್ತಾಳ. ಅಲ್ಲಿ ಕಿ ಜಬ ಮುನಿರಾಜ್ ಪ್ಯಾಸೆ, ಮುನಿಗಳು ಅವ್ರಿಗೆ ಬಾಯಾರಿಕೆ ಆಗಿದೆ, ಅವ್ರಿಗೆ ತೃಷಾ ವೇದನೆ ತ್ರಾಸ ಮಾಡ್ತಾ ಇದೆ. ತಬ್ ವಹ ಜಲ ಗ್ರಹಣ ಕ್ಯೂ ನಹಿ ಕರ್ತೆ, ಬಾಯಾರಿಕೆ ಆಗಿದೆ ಅವರಿಗೆ, ಅವರು ಬಾಯಾರಿಕೆ ಆದ್ರೂ ಸಹ ನೀರು ನಾನು ಓದು ಕೊಡ್ತಾ ಇದ್ದೀನಿ, ಶುದ್ಧ ಪ್ರಾಸೂಕ ಜಲ, ಪವಿತ್ರವಾದ ಜಲವನ್ನು, ತಣ್ಣಗಿರುವಂತಹ ಜಲವನ್ನು ಓದು ಕೊಡ್ತಾ ಇದ್ದೀನಿ, ಆದ್ರೂ ಸಹ ಅವರು ನೀರನ್ನು ಯಾಕೆ ಸೇವನೆ ಮಾಡ್ತಾ ಇಲ್ಲ ಅಂತ ಪ್ರಶ್ನೆಯನ್ನು ಕೇಳಿದಾಗ ಸಮೋಷಣದಲ್ಲಿ ಆ ಗಣಧರ ಪರಮೇಷ್ಠಿಗಳು ಹೇಳ್ತಾರ, ಉತ್ತರ ಹೇಳ್ತಾರ ಕಿ ದಿಗಂಬರ್ ಸಾಧು, कि दिगंबर साधु असमय में भोजन पानी ग्रहण नहीं करते हैं. ದಿಗಂಬರ ಮುನಿಗಳು ಅಸಮಯದಲ್ಲಿ ಭೋಜನ ಮತ್ತು ಪಾನಿ ನೀರು ಅವ್ರೇನ್ ಮಾಡಲ್ಲ, ಗ್ರಹಣ ಮಾಡುವುದಿಲ್ಲ. और देवों के द्वारा दिया गया आहार ग्रहण नहीं करते हैं. ಮತ್ತು ದೇವತೆಗಳ ಕೊಟ್ಟರು, ನೀವು ಸಮಯದಲ್ಲಿ ಹೋಗಿ ಕೊಟ್ಟರು ಕೂಡ ಅವರು ಗ್ರಹಣೆ ಮಾಡಲ್ಲ. ಯಾಕಂತಂದ್ರೆ ದೇವತೆಗಳು ಕೊಡುವಂತ ಜಲ ಆಹಾರವನ್ನು ಕೂಡ ಅವರು ಸೇವನೆ ಮಾಡುವುದಿಲ್ಲ. ಯಾಕೆ ಮಾಡುವುದಿಲ್ಲ, ಯಾಕೆ ಮಾಡಲ್ಲ ಹೇಳ್ರಿ? ನಿಮ್ಮ ಹತ್ರ ಇಲ್ಲಿ ಸಂಯಮ ಇದೆ. ಈಗ ಸಾಧುಗಳು ದೇವತೆಗಳ ಕಡೆಯಿಂದ ನೀರು ಆಹಾರ ಸೇವನೆ ಮಾಡುವುದಿಲ್ಲ ಅಂತ ಕೇಳಿದಾಗ, ಯಾಕಂತ ಕೇಳಿದಾಗ ಸಂಯಮ ಇರಲ್ಲ ಅಂತ ಹೇಳಿದ್ರಿ, ಹೌದಿಲ್ಲ? ನಿಮ್ಮ ಹತ್ರ ಸಂಯಮ ಇದೆ, ಶ್ರಾವಕರ ಹತ್ರ ಎಲ್ಲಿದೆ? ಅಯ್ಯೋ, ಒಂದ ರಾತ್ರಿ ಭೋಜನದ ವ್ರತ ಅದು, ಸಂಯಮ ಅಲ್ಲ, ಒಂದು ನಿಯಮ ಅದು. ಸಂಯಮದ ಅರ್ಥ ಏನ್ ಹೇಳಿದಾರ, ಏಕದೇಶ ಸಂಯಮ, ಸಕಲ ಸಂಯಮ ಅಂತ ಇವೆಲ್ಲ ಬರ್ತಾವ. ಶ್ರಾವಕರ ಹತ್ರ ನಿಮ್ಮ ಹತ್ರ ಎಲ್ಲಿ ಸಂಯಮ ಇದೆ? ಸಂಯಮ ಇಲ್ಲ, ನೀವು ಕೂಡ ಸಂಯಮಿಗಳಿಲ್ಲ. ನೀವು ಸಹ ನೀವ್ ಯಾಕೆ ನಿಮ್ಮ ಕಡೆಯಿಂದ ಆಹಾರ ಸ್ವೀಕಾರ ಮಾಡ್ಬೇಕಂತಂದ್ರೆ, ನೀವ್ ಯಾಕೆ ಆಹಾರ ಕೊಡ್ಲಿಕ್ಕೆ ಯೋಗ್ಯರಿದ್ದೀರ ಅಂತಂದ್ರೆ, ನಾಳೆ ನೀವು ಸಂಯಮ ಧಾರಣೆ ಮಾಡಬಹುದು. ನಿಮ್ಮಲ್ಲಿ ಆ ಯೋಗ್ಯತೆ ಇದೆ, ನಿಮ್ಮಲ್ಲಿ ಆ ಅರ್ಹತೆ ಇದೆ, ಅದಕ್ಕೆ ನಿಮ್ಮಿಂದ ಆಹಾರ ಸ್ವೀಕಾರ ಮಾಡಲಿಕ್ಕೆ ಆಗುತ್ತದೆ. ಆದರೆ ದೇವತೆಗಳ ಹತ್ರ ಆ ಯೋಗ್ಯತೆ, ಆ ಅರ್ಹತೆ ಇರುವುದಿಲ್ಲ. ಆ ಕಾರಣದಿಂದ ಅವ್ರ ಕಡೆಯಿಂದ ಆಹಾರ ಜಲವನ್ನು ಸ್ವೀಕಾರ ಮಾಡುವುದಿಲ್ಲ. ಅರ್ಥ ಆಯ್ತಾ? ಸಂಯಮ ಇದೆ ಅಂತ ಹೇಳಂಗಿಲ್ಲ, ಸಂಯಮ ಧಾರಣೆ ಮಾಡಬಹುದು. ನಮ್ಮ ಹತ್ರ ಅರ್ಹತೆ ಇದೆ. ನಿಮಗೆ ಬಾಯಾರಿಕೆ ಆದ್ರೂ ಸಹ, ನಿಮಗೆ ಹಸಿವು ಆದ್ರೂ ಸಹ ನೀವು ಅದನ್ನ ಆಹಾರ ಆಗೋ ತನಕ ಅಂತ ನೀವು ಸಹಿಸಬಹುದು. ನಿಮಗೆ ಬಾಯಾರಿಕೆ ಆಗ್ತಾ ಇದೆ, ಹಸಿವು ಆಗಿದೆ, ಆಹಾರ ಕೊಡ್ತಾ ಇರುವಂತ ಸಮಯದಲ್ಲಿ ಆದ್ರೂ ಆಹಾರ ಆಗೋ ತನಕ ನೀವು ಅದನ್ನ ಏನ್ ಮಾಡಬಹುದು, ಸಹಿಸಿಕೊಳ್ಳಬಹುದು. ಆದ್ರೆ ದೇವತೆಗಳಿಗೆ ಆ ಅರ್ಹತೆ, ಆ ಯೋಗ್ಯತೆ ಇರುವುದಿಲ್ಲ. ಬಾಯಾರಿಕೆ ಆಗಿದೆ ಅಂತ ಮನಸ್ಸಲ್ಲಿ ಅವರಿಗೆ ಒಂದು ಸರ್ತಿ ಅನಿಸಿದ್ರೆ ಸಾಕು, ಆಟೋಮೆಟಿಕ್ ಕಂಠದಿಂದ ಅವ್ರಿಗೆ ಏನಾಗುತ್ತೆ, ಅವ್ರಿಗೆ ಅಮೃತ ಕೆಳಗಡೆ ಇಳಿದು ಬೀಳುತ್ತೆ. ಹಸುವಾಗಿದೆ ಅಂತಂದ್ರೆ ಸಾಕು, ಅಮೃತ ಕೆಳಗಡೆ ಇಳಿದು ಹೋಗ್ಬಿಡುತ್ತೆ. ಅಲ್ಲಿ ಅವ್ರಿಗೆ ಏನಾಯ್ತು, ಹಸುವಿನ ವೇದನೆ, ಬಾಯಾರಿಕೆ ವೇದನೆ ಅವ್ರಿಗೇನಾಯ್ತು, ತೃಪ್ತ ಆಯ್ತು. ಆಹಾರ ಕೊಡೋ ಸಮಯದಲ್ಲಿ ಬಾಯಲ್ಲಿ ನೀರು, ಊಟ ಮಾಡೋದು, ಇದು ಏನಿದೆ 46 ದೋಷಗಳನ್ನ ಹೇಳಿದ್ರಲ್ಲ ಮೊನ್ನೆ, ಅದರಲ್ಲಿ ಇದು ಒಂದು ದೋಷ ಇದೆ. ಅದಕ್ಕೆ ಆಹಾರ ಕೊಡುವಾಗ, ಆಹಾರ ಕೊಡುವಾಗ ಹಸುವಾದರೂ ಕೂಡ ಸಹಿಸಿಕೊಳ್ಬೇಕು, ಬಾಯಾರಿಕೆ ಆದರೂ ಕೂಡ ಸಹಿಸಿಕೊಳ್ಬೇಕು. ಆಹಾರ ಕೊಡುವಾಗ ಒಳಗಡೆ ಹೋಗಿ ಒಂದು ಗ್ಲಾಸ್ ನೀರು ಯಾವತ್ತು ಕುಡಿಬಾರದು. ಹೌದಿಲ್ರಿ ಸಂತೋಷನ? ಸರಿದಿಲ್ಲ? ಖರೇನೇ ಐತೆ ಅದು, ಖರೇನೇ ಐತೆ ಅದು. ಆಹಾರ ಕೊಡುವಾಗ ಒಳಗಡೆ ಹೋಗಿ ಒಂದು ಗ್ಲಾಸ್ ನೀರು ಕುಡಿಯೋದ, ತಲೆ ಸುತ್ತಾ ಇದೆ, ತಲೆ ಸುತ್ತಿ ಬಿದ್ದರೆ ಅಂತರ ಆಗತ್ತೆ, ಅದಕ್ಕಿಂತ ಒಂದು ಗ್ಲಾಸ್ ನೀರು ಕುಡಿದ್ರೆ ಒಳ್ಳೇದಾಗತ್ತೆ. ನೀವು ಕುಡಿತೀರ ಅಂತ ಹೇಳ್ತಲ್ಲ, ನೀವ್ ಯಾಕೆ ಆ ಕಳ್ಳಾದ ಕೂಡಲೇ ಹೆಗಲು ಮುಟ್ಟು ನೋಡ್ದಾಗ ಆಯ್ತದ? ನೀವು ಕುಡಿತೀರ ಅಂತ ಹೇಳ್ತಾ ಇಲ್ಲ, ಉದಾಹರಣೆ ಹೇಳ್ತಾ ಇರೋದಿಲ್ಲಿ. ಇಲ್ಲಿ ಯಾರು ಆ ತಪ್ಪು ಮಾಡಿದಾರಂತ ಹೇಳ್ತಾ ಇಲ್ಲ, ಈ ತಪ್ಪು ಆಗಬಹುದು.
ಈ ತಪ್ಪ ಆಗಬಹುದು. ನೀರು ಕುಡಿದ್ರೇನು ದೋಷ ಇಲ್ಲ. ನೀರು ಕುಡಿದ್ರೆ, ಓ ಅಮ್ಮ ಕೇಳ್ರಿ, ನೀರು ಕುಡಿದ್ರೇನು ದೋಷ ಇಲ್ಲ. ಆದ್ರೆ ನೀರು ಕುಡಿದು ಮತ್ತೆ ಆಹಾರ ಕೊಡಕ್ಕೆ ಬರಬಾರದು. ಅವ್ರು ಹೊರಗಡೆನೆ ಹೋಗಬೇಕು. ಬಾಯಾರಿಕೆ ಆಗ್ತಾ ಇದೆ, ಹಶು ಆಗ್ತಾ ಇದೆ, ನಿಮ್ಗೆ ತಡ್ಕೊಳಕ್ ಆಗ್ತಿಲ್ಲ ಅಂತಂದ್ರೆ ಚೌಕ ಬಿಟ್ಟು ಹೊರಗಡೆ ಹೋಗಿ ನೀವು ನೀರು ಕುಡಿರಿ, ಊಟ ಮಾಡ್ರಿ, ತಿಂಡಿ ತಿನ್ರಿ, ಏನಾರ ಮಾಡ್ಕೊಂಡು ಹೊರಗಡೆ. ಆದ್ರೆ ಮತ್ತೆ ಅಲ್ಲಿ ವಾಪಸ್ ಬಂದು ಆಹಾರ ಕೊಡ್ಲಿಕ್ಕೆ ಯೋಗ್ಯ ಇರುವುದಿಲ್ಲ. ಯಾಕೆ ಇರುವುದಿಲ್ಲ? ಅದಕ್ಕೊಂದು ರೀಸನ್ ಇದೆ, ಹೇಳ್ರಿ. ಯಾಕೆ ಇರುವುದಿಲ್ಲ? ಅಂತಂದ್ರೆ ನಿಮ್ಮ ಮಡಿ ಅಲ್ಲಿ ಏನಾಗಿರುತ್ತೆ? ಅಶುದ್ಧ ಆಗಿರುತ್ತೆ. ನಿಮ್ಮ ಶರೀರ ಅಶುದ್ಧ ಆಗಿರುತ್ತೆ, ನಿಮ್ಮ ವಚನ ಅಶುದ್ಧ ಆಗಿರುತ್ತೆ, ನಿಮ್ಮ ಮನಸ್ಸು ಅಶುದ್ಧ ಆಗಿರುತ್ತೆ. ಆ ಕಾರಣದಿಂದ ನೀವು ಆಹಾರ ಕೊಡ್ಲಿಕ್ಕೆ ಮತ್ತೆ ಯೋಗ್ಯ ಇರುವುದಿಲ್ಲ ಅಂತ ತಿಳ್ಕೊಳ್ಬೇಕು. ಕೆಲವರು ತಾಯಿಂದಿರು ಬಹಳ ಪ್ರೀತಿಯಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ಆಹಾರ ಅಡಿಗೆ ಮಾಡ್ತಾ ಇರುವಾಗ ಕೆಲವರು ಇದು ಚೆನ್ನಾಗಿರ್ಬೇಕು, ಇದು ಒಳ್ಳೇದಾಗಿರ್ಬೇಕು, ವಿಷಯ ಬಂತಂತ ನಿಮಗೆ ಹೇಳ್ತಾ ಇದ್ದೀನಿ, ಇದು ಒಳ್ಳೇದಾಗಿರ್ಬೇಕು, ಮಹಾರಾಜರಿಗೆ ಅಂತ ತಿನ್ಲಿಕ್ಕೆ ಕೊಡಬಾರ್ದಂತ ಸ್ವಲ್ಪ ಟೇಸ್ಟ್ ಮಾಡ್ತಾರೆ. ಇದೂ ಸಹ ಮಾಡಬಾರ್ದು ಅಂತ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಇದೂ ಸಹ ಟೇಸ್ಟ್ ಮಾಡೋದು ಕೂಡ ಯೋಗ್ಯ ಇಲ್ಲ. ಅದು ಅಭಕ್ಷ ಆಹಾರ ನೀವು ಮುನಿಗಳಿಗೆ ಕೊಡ್ತಾ ಇದ್ದೀರಾ ಅಂತ ಹೇಳ್ತಾರೆ ಇಲ್ಲಿ. ಅಭಕ್ಷ ಅದು. ನೀವು ಒಂದು ಸರ್ತಿ ಅದರಾಗಿಂದ ಟೇಸ್ಟ್ ಮಾಡಿ ಆ ಇಟ್ಟಿದ್ದ ಆಹಾರ ನೀವು ಮುನಿಗಳಿಗೆ ಕೊಡ್ತಾ ಇದ್ದೀರಾ ಅಂತಂದ್ರೆ ಅದು ಎಂಜಲ್ ಆಯ್ತಲ್ಲಿ. ಏನಾಯ್ತದು? ಎಂಜಲ್ ಆಯ್ತದು. ಎಂಜಲ್ ಆಹಾರ ಕೊಟ್ಟಿದ್ದ, ಅಭಕ್ಷ ಆಹಾರ ಕೊಟ್ಟಿದ್ದ ಪಾಪ ಇದೆ ಅಂತ ಹೇಳ್ತಾರೆ ಇಲ್ಲಿ. ಅದಕ್ಕೆ ಟೇಸ್ಟ್ ಸಹ ಯಾವತ್ತೂ ಮಾಡಬಾರದು. ಅದು ಏನಿದೆ ಭಕ್ತಿ ಭಾವಪೂರ್ವಕ ಶ್ರದ್ಧೆಯಿಂದ ನವದಾ ಭಕ್ತಿ ಪೂರ್ವಕ ನೀವು ಆಹಾರ ಕೊಡಬೇಕು. ಆ ಮುನಿಗಳು ಸಮತಾ ಭಾವದಿಂದ ಅದನ್ನ ಸೇವನೆ ಮಾಡಬೇಕು. ಅದು ಕಡಿಮೆ ಇದೆ, ಇದು ಕಡಿಮೆ ಇದೆ ಅಂತ ಮುನಿಗಳು ಸಹ ಹೇಳಬಾರ್ದು. ಅದು ಎಂತಾದ್ರು ನೀವು ಮಾಡಿರ್ತೀರ ಭಕ್ತಿಯಿಂದ ಅದನ್ನ ಆಹಾರ ಅವರು ಕೊಡಬೇಕು, ಸೇವನೆ ಮಾಡಬೇಕು ಅಂತ ಇಲ್ಲಿ ಹೇಳ್ತಾರ. ಇದು ಅರ್ಥ ಆಯ್ತಾ? ಯಾವಾಗ ಟೇಸ್ಟ್ ಕೂಡ ನೋಡಬಾರ್ದು. ಅದೇ ಎಲ್ಲನೇ ಬಂತಲ್ಲಿ. ವಾಸನೆ ನೋಡೋದಾಯ್ತು, ಟೇಸ್ಟ್ ನೋಡೋದಾಯ್ತು, ಎಲ್ಲನೇ ಬಂತಲ್ಲಿ. ಅದೇನೋ ಇರ್ಲಿ, ಅದು ಕಹಿ ಇರ್ಲಿ, ಸಿಹಿ ಇರ್ಲಿ, ಬೆಲ್ಚಿರ್ಲಿ, ರುಚಿ ಇರ್ಲಿ, ಎಂಥದಿರ್ಲಿ. ಅಮ್ಮ ಆಹಾರ ಹಾಗೆ ಹೇಳಿದಾರೆ ಮುನಿಗಳಿಗೆ ತಗೊಳ್ಳಿಕ್ಕೆ. ಬಿಡಿ, ಇವಾಗ ಹೀನ ಸಂವಹನ ಕೆಲವೊಬ್ಬರಿಗೆ ಆಗ್ತಾ ಇಲ್ಲ, ರೋಗ ಅರೋಗ ಇವೆಲ್ಲ ಬಂದಿದಾವ, ಇದರಿಂದ ಕೆಲವರು ಮಾಡ್ತಿದ್ರ. ಆದ್ರೂ ಸಹ ಅದು ತಪ್ಪಿದೆ. ಆದ್ರೂ ಸಹ ಅದೇನಿದೆ? ತಪ್ಪಿದೆ ಅಂತ ತಿಳ್ಕೊಳ್ಬೇಕು. ತಪ್ಪೆ ಅದು. ಅದು ಭಲೆ ವೀರ್ ಸಾಗರ್ ಮಾಡ್ಲಿ ಅಥವಾ ಯಾರೋ ಮಾಡ್ಲಿ, ತಪ್ಪೆ ಅದು. ಅಲ್ಲಿ ಅಡ್ಜಸ್ಟ್ಮೆಂಟ್ ಇಲ್ಲ. ನೋ ಎಕ್ಸ್ಕ್ಯೂಸ್. ಅಲ್ಲಿ ನೋ ಎಕ್ಸ್ಕ್ಯೂಸ್. ಅಲ್ಲಿ ಯಾವುದಕ್ಕೆ ಇದೇ ಇಲ್ಲ. ಅಲ್ಲಿ ವೀರ್ ಸಾಗರ್ ಇರಲಿ, ಅಲ್ಲಿ ಯಾರೋ ಇರಲಿ, ತಪ್ಪೆ ಅದು. ನಮ್ಮ ಮರಾಠಿದಲ್ಲಿ ಹೇಳ್ತಾರ, ಚುಕೀಲಾ ಮಾಪಿ ನಾಹಿ. ತಪ್ಪಿಗೆ ಕ್ಷಮೆ ಇಲ್ಲವೇ ಇಲ್ಲ ಇಂಥದ್ರಲ್ಲಿ. ನೀವು ಕ್ಷಮೆ ಮಾಡಬಹುದು. ಪಾಪ ಇರ್ಲಿ ಬಿಡು, ಮಹಾರಾಜರ ಲೋನ ಕೇಳ್ತಿದ್ರ, ಲೋನ ಸ್ವಲ್ಪ ಹಾಕೋಣ ಅಂತ ನೀವು ಮನಸ್ಸು ಮಾಡಿ ಲೋನ ಹಾಕಬಹುದು. ಆದ್ರೆ ಈ ಬೆರಳೆ ಮಾಡಿದೀವಲ್ಲ, ಲೋನ ಹಾಕ್ರಿ ಅಂತ, ಉಪ್ಪು ಹಾಕ್ರಿ ಅಂತ ನಾವು ಬೆರಳೆ ಮಾಡಿದೀವಲ್ಲ, ಇಲ್ಲಿ ತಪ್ಪೇ ಇದು. ಈ ತಪ್ಪಿಗೆ ಕ್ಷಮೆ ಇಲ್ಲ. ತಪ್ಪಿಗೆ ಕ್ಷಮೆ ಇಲ್ಲ. ಕರ್ಮ ಸಿದ್ಧಾಂತ ತಲೆ ಮೇಲೆ ಸುತ್ತಾನೆ ಇದ್ದಾನವ. ಪ್ರತಿ ಕ್ಷಣ ಪ್ರತಿ ಸಮಯ ಸುತ್ತಾ ಇದ್ದಾನ. ಬಂದ ಅಂಟುಕೊಂಡೇ ಬಿಡ್ತಾನಲ್ಲಿ. ಕಹಿ ಮಾಡಿದೀವಿ, ಯಾಕೆ ಆಗ್ತಾ ಇಲ್ಲ, ಸಪ್ಪೆ ತಿನ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಕಹಿ ಮಾಡಿದೀವಿ, ಲೋನ ಹಾಕ್ರಿ ಸ್ವಲ್ಪ ಅಂತ. ಲೋನ ಹಾಕ್ರಿ ಅಂತ ಅಂದಾಗ ನೀವು ಪಾಪ ಅಂತ ನೀವು ಹಾಕ್ತೀರಾ. ನಿಮ್ಮ ಭಾವನೆ ಒಳ್ಳೇದಿದೆ, ಆದ್ರೆ ಬೇಡಿದ್ದ ಭಾವನೆ ಇದೆಯಲ್ಲ ಇಲ್ಲಿ, ನಾನು ಯಾಚನೆ ಮಾಡಿದ್ದ ಭಾವನೆ ಇದೆಯಲ್ಲ ಇಲ್ಲಿ, ಅಸಂಯಮದ ಪರಿಣಾಮಗಳು ಬಂದುವಲ್ಲಿ. ಅಸಂಯಮದ ಪರಿಣಾಮಗಳು ಬಂದಾಗ ಅಲ್ಲಿ ಮುಗದೇ ಹೋಯ್ತು ನಿಮ್ಮದಲ್ಲಿ ಅಂತ ಹೇಳ್ತಾರ. ಎಕ್ಸ್ಕ್ಯೂಸ್ ಇಲ್ಲ ಇಲ್ಲಿ. ಸರಿ, ಒಂದು ಶಬ್ದ ಒಳ್ಳೆ ಸಿಕ್ತು ನನಗೆ ಅಶೋಕನ್ನ ಇವತ್ತು ನಿಮ್ಮ ಕಡೆಯಿಂದ. ಎಕ್ಸ್ಕ್ಯೂಸ್. ನಿಮ್ಮದು ಭಾವನೆ ಏನೋ ಇರಲಿ, ಮುನಿಗಳು ಯಾಚನೆ ಮಾಡಿದ್ರಲ್ಲ ಇಲ್ಲಿ. ಇಬ್ಬರೂ ಕಟ್ಟಲ್ಲ. ಅದು ನಿಮ್ಮ ಭಾವನೆ, ನಿಮ್ಮ ಭಕ್ತಿ ಬೇರೆ. ಅದು ನಾನು ಬೇಡಿದ್ನಲ್ಲ ಇಲ್ಲಿ, ನಾನು ಬೇಡಿದ್ರೆ ನನಗೆ ಕರ್ಮದ ಬಂದ ಆಯ್ತು. ಇಲ್ಲಿ ನೀವು ಕೊಡ್ತಾ ಇದ್ರೆ ನಿಮ್ ತಪ್ಪಲ್ಲ, ನಿಮ್ಮದು ಕರ್ತವ್ಯ, ನೀವು ಕೊಡ್ತಾನೆ ಇದ್ದೀರ. ಅಲ್ಲಿ ನಿಮ್ಮದು ತಪ್ಪಂತ ಹೇಳಕ್ಕಾಗಲ್ಲ. ಆದ್ರೆ ನಂದು ತಪ್ಪಂತ ಇಲ್ಲಿ 100% ಹೇಳ್ಬೇಕಂತ ಹೇಳ್ತಾರೆ. ಇಲ್ಲಿ 100 ಅಲ್ಲ, 1008% ಇಲ್ಲಿ ತಪ್ಪದು. ಮತ್ತೆ ಪುನಃ ಸ್ನಾನ ಮಾಡಬೇಕು, ಮತ್ತೆ ಪುನಃ ಮಡಿ ಬೇರೆ ಬಟ್ಟೆ ಹಾಕೊಳ್ಬೇಕು, ಪೂರ್ಣ ವಸ್ತ್ರ ಚೇಂಜ್ ಆಗ್ಬೇಕಲ್ಲಿ. ಆಮೇಲೆ ಪುನಃ ಬಂದು ಶುದ್ಧಿ ಹೇಳಬೇಕು, ಆಮೇಲೆ ನೀವು ಆಹಾರ ಕೊಡಬಹುದು. ಅದಕ್ಕಿಂತ ಮುಖ್ಯ ಇದು ಎರಡು ಪ್ರಕಾರ ಹೇಳ್ತಾನೆ. ಒಂದು ವ್ಯವಹಾರನು ಹೇಳಿದೆ, ನಿಶ್ಚಯನು ಹೇಳ್ತಾ ಇದ್ದೀನಿ. ಈಗ ವ್ಯವಹಾರ ಹೇಳಿದೆ ನಿಮಗೆ, ನಿಮ್ಮ ಶರೀರಕ್ಕೆ ಆಗ್ತಾ ಇಲ್ಲ,
ನಿಮ್ಮ ಶರೀರಕ್ಕೆ ಸಂವಹನನೇ ಇಲ್ಲ, ನಿಮ್ಮ ಶರೀರಕ್ಕೆ ಏನೋ ಒಂದು ಕಾಯಿಲೆ ಇದೆ, ನಮಗೆ ಸಮಯಕ್ಕೆ ಮಾತ್ರೆ ಔಷಧಿ ನೀರು ತಗೊಳ್ಳೇಬೇಕು. ಆ ಸಂದರ್ಭದಲ್ಲಿ ಇದು ವ್ಯವಹಾರ. ನೀವು ತಗೊಳ್ಳಿ, ಮತ್ತೆ ಸ್ನಾನ ಮಾಡಿ, ಬೇರೆ ಮಡಿ ಉಟ್ಕೊಳ್ಳಿ, ಶುದ್ಧವಾಗಿ ಮಡಿ ಉಟ್ಕೊಂಡು ಶುದ್ಧಿ ಹೇಳಿ ಆಹಾರ ಕುಡಿದು ವ್ಯವಹಾರ. ಅದರ ನಿಷೇಧ ಅಪೇಕ್ಷೆಯಿಂದ, ಶಾಸ್ತ್ರ ಸಿದ್ಧಾಂತದ ಅಪೇಕ್ಷೆಯಿಂದ ಯಾವುದೇ ಬಾಯಲ್ಲಿ ಸ್ವೀಕಾರ ಮಾಡದೇನೆ ಆಹಾರ ಕೊಡಬೇಕಂತ ಹೇಳಿದ್ದಾರೆ. 2 ಇಡ್ಲಿ ತಿಂದು ಬರ್ತೀನಿ, 2 ಇಡ್ಲಿ ತಿಂದು ಬರ್ತೀನಿ, ಅಷ್ಟೇ ಒಂದು ಅರ್ಧ ಕಪ್ ಟೀ ಕಾಫಿ ಕುಡಿದು ಬರ್ತೀನಿ, ಒಂದೇ ಒಂದು ಮಾತ್ರೆ ತಿನ್ನೋದಿದೆ ಮಹಾರಾಜರೇ. ಇಲ್ಲಿ ಯಾವ್ದಾಶಕ ಅನ್ನೋದು ಎಕ್ಸ್ಕ್ಯೂಸ್ ಇಲ್ಲ. ಇಲ್ಲಿ ಇದು ನಿಶ್ಚಯದ ಅಪೇಕ್ಷೆಯಿಂದ. ಆದ್ರೆ ಶಾಸ್ತ್ರ ಅದಕ್ಕೆ ಒಪ್ಪಿಗೆ ಇಲ್ಲ. ಶರೀರದ ಅಪೇಕ್ಷೆಯಿಂದ, ವ್ಯವಹಾರದ ಅಪೇಕ್ಷೆಯಿಂದ ನೀವು ಮಾಡ್ತಿದ್ದೀರ, ಅದೊಂದು ಓಕೆ. ಆದರೆ ನಿಷೇಧ ಅಪೇಕ್ಷೆಯಿಂದ, ಶಾಸ್ತ್ರ ಜನವಾಣಿಯ ಅಪೇಕ್ಷೆಯಿಂದ ಅದು ಯೋಗ್ಯ ಇಲ್ಲ ಅಂತ ಹೇಳ್ತಾರೆ ಇಲ್ಲಿ. ಖರೆ ಐತಿಲ್ರಿ ಸಂತೋಷನ? ಖರೆ ಐತಿಲ್ಲ? ಬರೋಬ್ಬರ ಐತಿ ನೋಡ್ರಿ ಇದು. यह सुनकर देवी बहुत प्रभावित हुई. ಈ ಗಂಧರ್ ಪರಮೇಶ್ವರಿಗಳು ಹೇಳಿರುವಂತಹ ಮಾತನ್ನು ಕೇಳಿ ಆ ದೇವಿ ಬಹಳ ಪ್ರಭಾವಿತರಾದಳು. ಅವಳು ಪ್ರಭಾವಿತ हुई और उसने ಯತಿರಾಜ ಕೋ ಶಾಂತಿ ಪ್ರಾಪ್ತ ಕರಾನೆ ಹೇತು, ಆ ಮುನಿಗಳಿಗೆ ದಾಹ ಬಹಳ ಆಗ್ತಾ ಇದೆ, ಆ ದಾಹವನ್ನು ಶಾಂತ ಮಾಡೋದಕ್ಕೋಸ್ಕರ, ದಾಹವನ್ನು ಶಾಂತ ಮಾಡೋದಕ್ಕೋಸ್ಕರ ಏನ್ ಮಾಡ್ತಾರ, ಅವ್ರ ಹತ್ರ ಅಂತ ವೈಯಕ್ತಿಕ ಶಕ್ತಿಗಳಿರ್ತಾವ, ಶಾಂತ ಮಾಡೋದಕ್ಕೋಸ್ಕರ ಹೇತು ಉನಕೆ ಚಾರೋ ಓರ್, ಆ ಮುನಿಗಳು ಎಲ್ಲಿ ಕೂತ್ಕೊಂಡಿದ್ರ ಧ್ಯಾನಕ್ಕೆ, ಅವರು 4 ದಿಕ್ಕಿಗೆ ಏನ್ ಮಾಡ್ತಾಳ ಅಂತಂದ್ರ ಸುಗಂಧಿತ ಓರ್ ಥಂಡೇ ಜಲಕಿ ವರ್ಷ ಪ್ರಾರಂಭ ಕರ್ದಿ. ಸುಗಂಧಿತ ಹಾಗೂ ತಂಪವಾದ ನೀರದ ವರ್ಷ ಮಾಡ್ಲಿಕ್ಕೆ ಅವ್ರು ಕರ್ತವ್ಯ ಮಾಡಬಹುದು. ಮುನಿಗಳು ಬಾಯಾರಿಕೆ ಆಗಿದೆ ಅಂತ ನೀರು ಬೇಡ್ತಾ ಇಲ್ಲ, ಅವರು ನೀರು ತಗೊಳ್ತಾ ಇಲ್ಲ ನೀವು ಕೊಟ್ಟರು ಕೂಡ. ಅವಾಗ ನೀವೇನ್ ಮಾಡಬಹುದು? ವೈಯಾವೃತ್ತಿ ಅಪೇಕ್ಷೆಯಿಂದ ಅವರಿಗೆ ತಂಪ ಮಾಡ್ಲಿಕ್ಕೆ AC ಕೂಲರ್ ಹಾಕಬಹುದು. ಹೌದಿಲ್ಲ? AC ಕೂಲರ್, ಪಂಖ, ಫ್ಯಾನ್ ಎಲ್ಲ ಯೂಸ್ ಮಾಡಬಹುದು, ಹಾಕಬಹುದಲ್ಲಿ. ಹಾಕ್ಬೋದನ್ರಿ? ಪಾರ್ಶ್ವನಾಥ ಭಗವಾನ್ ಕಿ ಜಯ ಹೋ ಹೇಳ್ರಿ. ನೋ ಎಕ್ಸ್ಕ್ಯೂಸ್ ಇಲ್ಲಿ ಪರ್ಮಿಷನ್ ಇಲ್ಲ. AC ಕೂಲರ್, ठंडा ಇವೆಲ್ಲ ಏನು ಇಲ್ಲವೇ ಇಲ್ಲ ಅಲ್ಲಿ. ಆಗ ಏನ್ ಮಾಡ್ಬೇಕು ಹಾಗಾದ್ರೆ? ಅವಾಗ ನೀವೇನ್ ಮಾಡ್ಬೇಕು? ಆ ಮುನಿಗಳಿಗೆ ದಾಹ ಉತ್ಪನ್ನ ಆಗ್ತದೆ ಅಂದ್ರೆ ನೀವು ನೋಡ್ಕೊತ ಸುಮ್ಮನೆ ಕೂತ್ಕೊಳ್ಳೋದಾ ಶ್ರಾವಕರು? ಇಲ್ಲ. ಅವಾಗ ನೀವೇನ್ ಮಾಡ್ಬೇಕು? ನೀವು ಅವಾಗ ವೈಯಾವೃತ್ತಿ ಮಾಡಬೇಕು. ನ್ಯಾಪ್ಕಿನ್ ತಗೊಳ್ಳಿ, ಅಥವಾ ಏನಾದ್ರು ಒಂದು ಪೇಪರ್ ತಗೊಳ್ಳಿ, ಏನಾದ್ರು ಒಂದು ರೊಟ್ಟು ತಗೊಳ್ಳಿ, ಗಾಳಿ ಹಾಕ್ರಿ ಅವ್ರಿಗೆ ಸ್ವಲ್ಪ. ಅದು ಗಾಳಿ ಹೊರಗಡೆ ಅಷ್ಟೇ ಆಯ್ತು, ದಾಹ ಒಳಗಡೆ ಇದೆ. ಆ ದಾಹ ಶಾಂತ ಮಾಡಬೇಕಾದ್ರೆ ಏನ್ ಮಾಡಬೇಕು? ಪ್ರಾಸುಕ ಜಲ ತಗೊಂಡು ನ್ಯಾಪ್ಕಿನ್ ಸ್ವಲ್ಪ ಒದ್ದೆ ಮಾಡಿ ಆ ನೀರಿನ ಸಮೇತ ಇರುವಂತಹ ನ್ಯಾಪ್ಕಿನ್ ಸ್ವಲ್ಪ ಜೋರಾಗಿ ಗಾಳಿ ಹಾಕಿದ್ರೆ ಆ ಶರೀರಕ್ಕೆ ಏನಾಗಬಹುದು? ಇದು ತಪ್ಪಿದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಪಂಚಮ ಕಾಲದಲ್ಲಿ ಸ್ವಲ್ಪ ನೀವು ಅದಕ್ಕೆ ಸಹನಹೀನ ಇರುವ ಕಾರಣದಿಂದ ಸ್ವಲ್ಪ ಅವರಿಗೆ ಶರೀರಕ್ಕೆ ತಂಪು ಮಾಡಬಹುದು ಅನ್ನುವಂತ ಒಂದು ಉದ್ದೇಶದಿಂದ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ವೈಯಾವೃತ್ತಿ ಅಪೇಕ್ಷೆಯಿಂದ. ಎಣ್ಣೆ ಇರುತ್ತೆ, ಸ್ವಲ್ಪ ನೀವು ಹಚ್ಚಬೇಕು, ಮುನಿಗಳು ಕೇಳಲ್ಲ, ಮುನಿಗಳು ಕೇಳಲೇಬಾರ್ದು. ಯಾವ ರೀತಿ ಆ ದೇವಿ ಸುತ್ತಮುತ್ತ ತಂಪು ನೀರು, ಸುಗಂಧಿತ ನೀರಿನ ವರ್ಷ ಮಾಡ್ಲಿಕ್ಕೆ, ಮಳೆ ಸುರಿಸಲಿಕ್ಕೆ ಪ್ರಾರಂಭ ಮಾಡಿದಳು, ಆ ರೀತಿ ನೀವು ಶ್ರಾವಕರು ಮುನಿಗಳ ದಾಹ ಕಡಿಮೆ ಆಗಲಿ ಅನ್ನುವಂಥ ಉದ್ದೇಶದಿಂದ ಈ ರೀತಿ ನೀವು ಒಂದು ಕ್ರಿಯೆಗಳನ್ನ ಅಲ್ಲಿ ಕ್ರಿಯೇಟ್ ಮಾಡಬಹುದು ಅಂತ ತಿಳ್ಕೊಳ್ಬೇಕು ಇಲ್ಲಿ. ದಾಹ ಹಾಕದಿತಿ, ಶಕೆ ಹಾಕದಿತಿ ಅಂತ AC ಕೂಲರ್, ಫ್ಯಾನ್ ತಂದ ಹಚ್ಚಂಗಿಲ್ಲ ಅಲ್ಲಿ. ಸಮಜೆ ನೈ ಸಮಜೆ? ಒರೆಸಬಹುದು. ನಿಮ್ಮ ಕರ್ತವ್ಯ, ನೀವು ಏನ್ ಬೇಕಾದ್ರೂ ಮಾಡಿ. ಅವಾಗ ಸ್ವಲ್ಪ ಎಣ್ಣೆ ಮೈಗೆ ಹಚ್ಚಬಹುದು, ಒದ್ದೆ ನ್ಯಾಪ್ಕಿನಿಂದ ಮೈ ಸ್ವಲ್ಪ ಒರೆಸಬಹುದು. ಇಲ್ಲಿ ಎಲ್ಲ ನೀವು ಆ ಕ್ರಿಯೆಗಳನ್ನ ಮಾಡಬಹುದು, ನಿಮಗೆ ದೋಷ ಇಲ್ಲ. ನಿಮ್ಮ ಕರ್ತವ್ಯ ನೀವು ಪಾಲನೆ ಮಾಡ್ತಾ ಇದ್ದೀರಾ. ಆದ್ರೆ ನಾನಾಗಿ ನಿಮ್ಮ ಕಡೆಯಿಂದ ಬೇಡ್ತಾ ಇದ್ದೀನಿ ಅಂತಂದ್ರೆ, ನಾನಾಗಿ ನಿಮ್ಮ ಕಡೆಯಿಂದ ಇದನ್ನ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ ಇದೇನಿದೆ? ಇದು ದೋಷ ಇದೆ, ತಪ್ಪಿದೆ. ಇದು 100% ಅಲ್ಲ, 1008% ಹಿಡಿದೆ. ಇದು ತಪ್ಪಿದೆ. ಅರ್ಥ ಆಯ್ತಾ? ಅರ್ಥ ಆಯ್ತಿಲ್ರಿ? ಪರ್ಸಂತನ ಇನ್ನ ಅರ್ಧ ಆಗಿಲ್ಲ.
ಎಲ್ಲನೇ ಬಂತಲ್ಲಿ, ಎಲ್ಲನೇ ಬಂತು. ಕಾಲದ ಕ್ರಮದಿಂದ ಕಾಲ ಯಾವ ರೀತಿ ಇದೆ ಆ ರೀತಿ ಆ ಸಾಧುಗಳ ವ್ಯವಸ್ಥೆ ಮಾಡುವಂತ ಕರ್ತವ್ಯ ಯಾರ್ದಿದೆ? ಶ್ರಾವಕ. ಈಗ ನಾವು ಒಂದು ಉದಾಹರಣೆ, ಒಂದು ವಿಷಯ ಬಂತಂತ ನಾನು ನಿಮಗೆ ಚರ್ಚೆ ಮಾಡ್ತಾ ಇದ್ದೀನಿ, ವಿಷಯ ಬಂತಂತ ಹೇಳ್ತಾ ಇದ್ದೀನಿ. ನಾವು ಕೆಲವೊಂದು ಮುನಿಗಳಿಗೆ ನಾವು ದೂರ್ತಾ ಇದ್ದೀವಿ, ಕೆಲವೊಂದು ಮುನಿಗಳ ನಾವು ತಪ್ಪುಗಳನ್ನು ನೋಡಿ ಆ ಮುನಿಗಳು ತಪ್ಪು ಮಾಡ್ತಾ ಇದ್ದಾರೆ, ಆ ಮುನಿಗಳು ಈ ತಪ್ಪು ಮಾಡ್ತಾ ಇದ್ದಾರೆ, ಆ ಮುನಿಗಳು ಈ ತಪ್ಪು ಮಾಡಬಾರ್ದು, ಅವ್ರ ಮುನಿಗಳೆಲ್ಲ ಅವ್ರ ಚಾರಿತ್ರ ಭ್ರಷ್ಟರಿದ್ದಾರೆ, ಅವ್ರ ಅಸಂಯಮಿಗಳಿದ್ದಾರೆ, ಹಾಗೆ ಹೀಗೆ ಅಂತ ನಾವು ಕೆಲವೊಂದು ಮುನಿಗಳು ನಾವು ದೂರ್ತಾ ಇದ್ದೀವಿ, ನಿಂದೆ ಮಾಡ್ತಾ ಇದ್ದೀವಿ. ಈ ನಿಂದೆ ಮಾಡೋ ಕಾರಣ ಏನು? ಆ ಮುನಿಗಳು ತಪ್ಪ ಮಾಡಿದಾರಂತ ನಾವು ಅವ್ರದ್ದು ನಿಂದೆ ಮಾಡ್ತಾ ಇದ್ದೀವಿ. ಮುನಿಗಳು ತಪ್ಪು ಯಾಕೆ ಮಾಡ್ತಾ ಇದಾರ? ನಾವೇ ತಪ್ಪು ಮಾಡ್ತಾ ಇದೀವಿ, ಶ್ರಾವಕರೇ ತಪ್ಪು ಮಾಡ್ತಾ ಇದೀವಿ. ಯಥಾ ಯೋಗ್ಯ ಆ ಮುನಿಗಳನ್ನ ವ್ಯವಸ್ಥೆ ನಾವು ಮಾಡ್ತಾ ಇಲ್ಲ. ಇವತ್ತು ವೀರಸಾಗರ್ ಹತ್ರ ಒಂದು ಗಾಡಿ ಇದೆ. ಯಾಕಿದೆ ಗಾಡಿ? ಇದು ಚೌಕ ಮಹಾರಾಜರು ಕುತ್ಕೊಂಡು ಹೋಗ್ಲಿಕ್ಕಲ್ಲ, ಮಹಾರಾಜರು ವಿಹಾರದಲ್ಲಿ ಆ ಗಾಡಿಯಲ್ಲಿ ಕೂತ್ಕೊಂಡು ಹೋಗ್ಲಿಕ್ಕೆ ಬರ್ಲಿಕ್ಕಲ್ಲ ಗಾಡಿ ಇರೋದು. ವೀರಸಾಗರ್ ಹತ್ರ ಇರೋ ಗಾಡಿ ಏನಕ್ಕೆ ಇದೆ? ಕಾರಣ ತಿಳ್ಕೊಳ್ಬೇಕು, ಅದ್ರ ಹಿಂದೆ ಅದ್ರ ಉದ್ದೇಶ ತಿಳ್ಕೊಳ್ಬೇಕು. ವೀರಸಾಗರ್ ಗಾಡಿ ಓಡಿಸಲ್ಲ, ವೀರಸಾಗರ್ ಗಾಡಿಯಲ್ಲಿ ಕುತ್ಕೊಂಡು ತಿರುಗಾಡಲ್ಲ, ವೀರಸಾಗರ್ ವಿಹಾರ ಮಾಡ್ತಾ ಇದ್ದಾರೆ, ಹೋಗೋದು ಬರೋದೇನು ಸಂಚಾರ ಇದೆ. ಆ ಸಂಚಾರದ ಸಂದರ್ಭದಲ್ಲಿ ಮುನಿಗಳಿಗೆ ನೋಡ್ರಿ, ಹೀನ ಸಂವರಣದೆ ಒಂದೊಂದು ತಿಂಗಳು ಉಪವಾಸ ಮಾಡುವಂತ ಕೆಪಾಸಿಟಿ ಪಂಚಮ ಕಾಲದಲ್ಲಿ ಇಲ್ಲ, ಯಾರಿಗೂ ಇಲ್ಲ. ಒಂದು ದಿವಸ ಉಪವಾಸ ಮಾಡಿ ವಿಹಾರ ಮಾಡೋದನ್ನೇ ಎಲ್ಲಾ ಲೋಕಗಳು ನೆನಪಾಗಿರ್ತಾವ. ಅಂತ ಕಾಲದಲ್ಲಿ ಮುನಿಗಳ ಸಂಚಾರ ಸಂದರ್ಭದಲ್ಲಿ ಅವರ ಆಹಾರ ಚರ್ಯೆಗೋಸ್ಕರ ಅಂತ ಒಂದು ಆ ವಾಹನ, ಆ ಸಾಮಗ್ರಿಗಳನ್ನ ಆ ಕಡೆ ಈ ಕಡೆ ಸಾಗಿಸೋದಕ್ಕೋಸ್ಕರ ಒಂದು ವಾಹನ ಇಟ್ಟಿದ್ದಾರೆ. ಜೊತೆಗೆ ಒಂದು ಉದಾಹರಣೆ ಹೇಳ್ತಾ ಇರೋದು ನಾನು ಇಲ್ಲಿ ನಿಮಗೆ. ಇದು ಒಂದು ಸಂಚಾರದಗೋಸ್ಕರ ವೀರಸಾಗರ್ ಹತ್ರ 2 ಜನ ಆಳುಗಳಿದ್ದಾರೆ ಅಡಿಗೆ ಮಾಡ್ಲಿಕ್ಕೆ. ವೀರಸಾಗರ್ ಹತ್ರ 2 ಜನ ಅಡಿಗೆ ಮಾಡ್ಲಿಕ್ಕೆ ಆಳುಗಳಿದ್ದಾರೆ. ಯಾಕೆ ಬೇಕು ವೀರಸಾಗರಿಗೆ ಆಳುಗಳು ಅಂತ ಕೇಳುವಂತ ಜನ ಒಂದು ಕ್ಯಾಟಗರಿದವ್ರು ಇದಾರೆ ಅಲ್ಲಿ ಸೈಡ್ಗೆ. ಯಾಕೆ ಬೇಕು ವೀರಸಾಗರ್ ಹತ್ರ ಆಳುಗಳು? ದಾಸಿ ತ್ಯಾಗ ಇರಬೇಕಂತ ಹೇಳಿದಾರೆ ಪರಿಗ್ರಹದಲ್ಲಿ. ಅಪರಿಗ್ರಹದಲ್ಲಿ 10 ಪ್ರಕಾರದ ಪರಿಗ್ರಹ, ಬಾಹ್ಯ ಪರಿಗ್ರಹ ಇದಾವ, ಹತ್ರ ದಾಸಿ ತ್ಯಾಗ ಇದೆ ಅಂತ ಹೇಳ್ಬೇಕಲ್ಲಿ, ಯಾರನ್ನೂ ಇಟ್ಕೊಳ್ಬಾರ್ದು ಅಂತ ಹೇಳಿದಾರೆ. ಆದ್ರೂ ಸಹ 2 ಜನ ಆಳುಗಳಿದಾರೆ ಅಡಿಗೆ ಮಾಡ್ಲಿಕ್ಕೆ. ಯಾಕಿದ್ದಾರೆ ವೀರಸಾಗರ್ ಹತ್ರ? ಪರಿಗ್ರಹಗಳೇ ಆದ್ರೆ ಅವರು ಗಾಡಿ ಪರಿಗ್ರಹ ಇದೆ, ಚೌಕ ಸಾಮಗ್ರಿ ಪರಿಗ್ರಹ ಇದೆ, ಸಿಲಿಂಡರ್ ಟ್ಯಾಂಕಿ ಅವು ಇವೆಲ್ಲ ಪರಿಗ್ರಹ ಇದೆ, ಆಳುಗಳು ಸಹ ಪರಿಗ್ರಹ ಇದೆ. ಅಲ್ಲೆಲ್ಲ ಇದೆಲ್ಲ ಆಯ್ತು. ಇದ್ರ ಜೊತೆಗೆ ಗಾಡಿ ಹೋಗ್ಬೇಕು ಬರ್ಬೇಕಾದ್ರೆ ಅದಕ್ಕೆ ಎಣ್ಣೆ ಬೇಕು, ಎಣ್ಣೆಗೆ ದುಡ್ಡು ಬೇಕು, ಆ ಆಳುಗಳು ಇಟ್ಕೊಂಡಿದ್ರೆ ಆಳುಗಳಿಗೆ ಸಂಬಳ ಕೊಡ್ಲಿಕ್ಕೆ ಬೇಕು, ಆ ಸಂಬಳ ಕೊಡ್ಲಿಕ್ಕೆ ದುಡ್ಡು ಬೇಕು. ಇವೆಲ್ಲ ಅದೆಲ್ಲ ಸಾಮಗ್ರಿಗಳಲ್ಲಿ ಅವ್ರ ಹತ್ರ ಇದೆ. ಪರಿಗ್ರಹಿಗಳಾದ್ರು ವೀರಸಾಗರ್, ಒಂದು ಉದಾಹರಣೆ ಹೇಳ್ತಾ ಇರೋದು ನಾನು ಇಲ್ಲಿ. ಪರಿಗ್ರಹಿಗಳಾದ್ರು ವೀರಸಾಗರಿಗೆ ನಮಸ್ತು ಬೇಡ, ವೀರಸಾಗರಿಗೆ ಪೂಜೆ ಬೇಡ, ವೀರಸಾಗರಿಗೆ ಆದರ ಬೇಡ, ವೀರಸಾಗರಿಗೆ ಸನ್ಮಾನ ಬೇಡ, ವೀರಸಾಗರಿಗೆ ಆಹಾರ ಅಡಿಗೆ ಮಾಡಬೇಡಿ, ಚೌಕ ಮಾಡಬೇಡಿ ಅನ್ನುವಂತ ಉದ್ದೇಶಗಳನ್ನು ನಾವು ಇಲ್ಲಿ ಮಾತಾಡ್ತಾ ಇದೀವಿ. ಆದ್ರೆ ಈ ತಪ್ಪುಗಳು ಯಾಕೆ ಆಗ್ತಾ ಇದಾವ? ಯಾರಾದ್ರೂ ಅದ್ರ ಬಗ್ಗೆ ಚಿಂತೆ ಮಾಡಿದಾರಾ? ಅದ್ರ ಬಗ್ಗೆ ಯಾರಾದ್ರೂ ಯೋಚನೆ ಮಾಡಿದಾರಾ? ಅದ್ರ ಬಗ್ಗೆ ಯಾರಾದ್ರೂ ವಿಚಾರ ಮಾಡಿದಾರಾ? ಬರ್ರಿ ನೀವು, ನಾಳೆಯಿಂದ ನೀವೇ ಬರ್ರಿ ನಮ್ಮ ಜೊತೆಗೆ. ಗಾಡಿ ಇವತ್ತು ತ್ಯಾಗ. ನಾವು ಗಾಡಿ ಇಟ್ಕೊಳಕ್ ನಮಗೇನು ಖುಷಿ ಇಲ್ಲ. ಗಾಡಿ ಇವತ್ತೇ ತ್ಯಾಗ, ಆಳುಗಳು ಇವತ್ತೇ ತ್ಯಾಗ. ಇವತ್ತು ಅವ್ರನ್ನ ಮನೆಗೆ ಕಳಿಸ್ಬಿಡ್ತೀನಿ, ಚಲೋ ನಾಳೆಯಿಂದ ನೀವೇ ಮಾಡ್ತೀರಾ? ಯಥಾಯೋಗ್ಯವಾಗಿ ಸಾಧುಗಳ ಸೇವೆ ಯಾವ ರೀತಿ ಎಲ್ಲಿ ಬೇಕು ಅಲ್ಲಿ ರೀತಿನೇ ಆ ರೀತಿ ಮಾಡ್ಲಿಕ್ಕೆ ನೀವು ಇದ್ರಂತಂದ್ರೆ ಇವತ್ತೇ ಗಾಡಿ ತ್ಯಾಗ, ಇವತ್ತೇ ಪಾತ್ರೆಗಳ ತ್ಯಾಗ, ಇವತ್ತೇ ಸಿಲಿಂಡರ್ ತ್ಯಾಗ, ಇವತ್ತೇ ಆಳುಗಳ ತ್ಯಾಗ, ಇವತ್ತೇ ರೊಕ್ಕ ರೂಪಾಯಿ ಎಲ್ಲ ತ್ಯಾಗ ಮಾಡಿ. ನೀವು ಶ್ರಾವಕರು ಸರಿಯಾಗಿ ಯಥಾಯೋಗ್ಯವಾಗಿ ನೀವು ಕ್ರಿಯೆಗಳನ್ನ ಮಾಡ್ತಾ ಇಲ್ಲ. ಮತ್ತೆ ನಿಂದೆ ಮಾಡೋದು ಯಾರ್ದು? ಅಶೋಕನ ಮುನಿಗಳದೆ. ಶ್ರಾವಕರು ತಪ್ಪು ಮಾಡೋದು ಮತ್ತೆ ನಿಂದೆ ಮಾಡೋದು ಮುನಿಗಳದು. ತಿಳ್ಕೊಂಡವ್ರು ಯಾರು ಮಾಡಿದ್ರು? ಉದಾಹರಣೆ ಹೇಳ್ತಾ ಇರೋದು ನಾನು, ಉದಾಹರಣೆಯಲ್ಲಿ ಹೇಳ್ತಾ ಇರೋದು. ಯಾಕೆ ಈ ತರ ಆಗ್ತಾ ಇದೆ? ಯಾಕೆ ಈ ರೀತಿ ಆಗ್ತಾ ಇದೆ? ಮುನಿಗಳಿಗೆ ಬಿಸಿ ನೀರು ಬೇಕಂತ ಆಹಾರ ಸಮಯದಲ್ಲಿ ಪದೇ ಬೆರಳಾಗ್ತಿರ್ತಾರೆ, ಕೈ ಹಾಕ್ತಿರ್ತಾರೆ. ಯಾಕೆ? ಅವ್ರ ಶರೀರಕ್ಕೆ ತಣ್ಣೀರು ಆಗುವುದಿಲ್ಲ. 1 ಸರ್ತಿ 2 ಸರ್ತಿ ಹೇಳಿದಾಗ ಶ್ರಾವಕರು ಅದನ್ನೂ ಅರ್ಥ ಮಾಡ್ಕೊಳ್ತಾರೆ. ಪದೇ ಮುನಿಗಳು ಕೇಳಲೇಬೇಕಾಗತ್ತೆ. ಪದೇ ಮುನಿಗಳು ಕೇಳಿ ಶರೀರಕ್ಕೆ ಅವರಿಗೆ ಯಾವ ರೀತಿಯಿಂದ ಆಹಾರ ಕೊಡಬೇಕು, ಯಾವ ಕಾಲದಲ್ಲಿ ಯಾವ ಆಹಾರ ಕೊಡ್ಬೇಕು ಅನ್ನುವಂತ ವಿವೇಕ ಇವತ್ತು ಶ್ರಾವಕರ ಹತ್ರ ಇಲ್ಲಾಗಿತ್ತಂತಂದ್ರೆ ಮುನಿಗಳು ಮತ್ತೆ ಯಾಚನೆ ಮಾಡಲೇಬೇಕಾಗುತ್ತೆ. ಯಾಕೆ? ಸಂಯಮದ ಪಾಲನೆ ಮಾಡಬೇಕು, ಸಾಧನೆ ಮಾಡಬೇಕು, ತಪಶ್ಚರ್ಯ ಮಾಡಬೇಕು, ಸಾಮಾಯಿಕ ಮಾಡಬೇಕು, ಧ್ಯಾನ ಮಾಡಬೇಕು, ತಪ ಮಾಡಬೇಕು, ಸ್ವಾಧ್ಯಾಯ ಮಾಡಬೇಕು, ಪ್ರತಿಕ್ರಮಣ ಆದಿ ಅವ್ರದ್ದು ಏನೋ 28 ಮೂಲ ಗುಣಗಳಿದಾವ, 6 ಅವಶ್ಯ ಕ್ರಿಯೆಗಳಿದಾವ. ಇದನ್ನು ಮಾಡಲೇಬೇಕು. ಮಾಡಬೇಕಾದ್ರೆ ಮೂಲ ಏನು ಬೇಕು?
ಆಹಾರ ಸರಿ ಬೇಕು ಬೇಡ ಶರೀರಕ್ಕೆ. ಆಹಾರ ಸರಿ ಸಿಗದಿದ್ರೆ ಮುನಿಗಳು ಏನ್ ಮಾಡ್ಬೇಕು? ಅವರು ಮತ್ತೆ ಯಾಚನೆ ಮಾಡ್ಲೇಬೇಕಲ್ಲೇ. ಮಾತ್ರ ಯಾಚನೆ ಮಾಡಿದ್ರು ಮತ್ತೆ ನಿಂದೆ ಮಾಡ್ತೀರಿ ಪ್ರಸನ್ನ ನೀವು. ಮುನಿಗಳಿಗೆ ಯಾಕೆ ಬೇಡ್ಬೇಕು ಅವರು? ಏನು ಮಾಡ್ಬೇಕು ಹೇಳಿ ಮುನಿಗಳವರು? ಎಲ್ಲಿ ಹೋಗ್ಬೇಕು ಹೇಳಿ? ದೀಕ್ಷಾ ತಗೊಂಡು ತಪ್ಪ? ಮೊನ್ನೆ ಒಂದು ವಾಟ್ಸಪ್ದಲ್ಲಿ ಒಂದು ಮೆಸೇಜ್ ಓದ್ತಾ ಇದ್ದೆ, ಆ ಕಾಮಕುಮಾರ್ ನಂದಿ ಮಹಾರಾಜರದು ಹತ್ಯೆ ಆಯ್ತಲ್ಲ, ಅದರಲ್ಲಿ ಒಬ್ರು ಯಾರೋ ಒಳ್ಳೆ ಕರ್ತ ಬರ್ದಿರೋರು ಬಹಳ ಸುಂದರವಾಗಿ ಬರ್ದಿದ್ದಾರೆ. ಬಹಳ ಸುಂದರವಾಗಿ ಏನು ಬರ್ದಿದ್ದಾರೆ ಅಂತಂದ್ರೆ, ಅವ್ರು ಏನಂದ್ರೆ ಗೊತ್ತಾ, ನಾನು ದಿಗಂಬರ್ ದೀಕ್ಷೆ ತಗೊಂಡಿದ್ದು, ನಾನು ಮುನಿ ದೀಕ್ಷೆ ತಗೊಂಡಿದ್ದು ತಪ್ಪು ಮಾಡಿದ್ನಾ? ಹೆಡ್ಲೈನ್ ಅಷ್ಟೇ ಹೇಳ್ತೀನಿ ನಿಮಗೆ. ನಾನು ದಿಗಂಬರ್ ದೀಕ್ಷೆ ತಗೊಂಡು ನಾನು ಏನಾದ್ರು ತಪ್ಪು ಮಾಡಿದ್ನಾ? ನಾವು ಇವತ್ತು ಹೇಳ್ತೀವಿ ಅವ್ರು ಹಾಗೆ ಇವ್ರು ಹೀಗೆ, ಅವ್ರು ಹಾಗೆ ಇವ್ರು ಹೀಗೆ ಅಂತ. ಅವ್ರು ಹಾಗೆ ಇವ್ರು ಹೀಗೆ ಹೇಳೋದಕ್ಕಿಂತ ನಾನು ಹೇಗೆ ಅಂತ ಯೋಚನೆ ಮಾಡಿರಲ್ಲ. मेरा मुझे कर्तव्य करना है और हम दूसरों का टेप लेकर माप करते बैठे हैं. ये इतना फीट का है, इतना फीट का है, ಇವ್ರು ಇಷ್ಟ ಆಳ್ತೆ, ಇವ್ರು ಇಷ್ಟ ಆಳ್ತೆ ತಕ್ಕೋತ್ ಕೂತೀವಿ ನಾವು. ತಪ್ಪು ಯಾರ್ದ? ಕಾಲದ ವಿಷಯ ಬಂತಂತ ಹೇಳಿದೆ ನಾನು. ಹೇಳೋದು ಅಗತ್ಯ ಇಲ್ಲ. ಯಾಕಂದ್ರೆ ಶ್ರಾವಕರ ಹತ್ರ ವಿವೇಕ ಬೇಕು. ಸೌಲ ಅಂತ ಹೇಳ್ತೀವಲ್ಲ, ಸೌಲ ಅಂದ್ರೆ ಏನು ಹೇಳಿ ನೋಡೋಣ? 16. ಸೌಲ ಅಂದ್ರೆ ಏನ? 16. ಸೌಲ ಅಂದ್ರೆ ಮಡಿಯಲ್ಲ. ಸೌಲ ಅಂದ್ರೆ ಏನು? 16. ಸೌಲಾ ಪೇನ್ಕರಾಜವ್, ಸೌಲಾ ಪೇನ್ಕರಾಜವ್ ಅಂತ ಹೇಳ್ತೀವಿ ನಾವು. ಸೌಲ ಅಂದ್ರೆ ಮಡಿ ಉಟ್ಕೊಂಡು ಬರೋ, ಮಡಿ ಉಟ್ಕೊಂಡು ಬರೋ ಅಂತ ಹೇಳ್ತೀವಿ. ಮಡಿ ಅಲ್ಲ. ಸೌಲ ಅಂದ್ರೆ ಏನು? ಸೌಲ ಅಂದ್ರೆ 16. 16 ಪ್ರಕಾರಗಳಿವೆ ಇಲ್ಲಿ. 9 ವಿಧಿಗಳು, 7 ಗುಣಗಳು. ದಾತಾಗಳು ದಾನ ಕೊಡುವಾಗ, ಆಹಾರ ಕೊಡುವಾಗ ಈ 16 ಪ್ರಕಾರದ ವಿಧಿ ಸಮೇತ ಆಹಾರ ಕೊಡಕ್ಕೆ ಹೇಳಿದಾರ. ಗೊತ್ತಿದಾವ ನಮಗೆ 16 ವಿಧಿಗಳು ಯಾವ್ಯಾವಂತ? ಮತ್ತೆ ಹೆಂಗ್ ಶ್ರಾವಕರು ನಿಮಗ ಒಂದೇನೋ ಪಂಚಶಲ್ಯ ಉಟ್ಕೊಂಡಿವಿ, ಬಂದು ಆಹಾರ ಕೊಟ್ಟೋದ್ರೆ ಆಯ್ತದು? ಆಯ್ತೇನ್ರಿ? ಪಂಚಶಲ್ಯ ಉಟ್ಕೊಂಡಿವಿ, ಬಂದಲ್ಲಿ ಮಡಿ ಉಟ್ಕೊಂಡ್ವಿ, ಆಹಾರ ಕೊಡಕ್ ಬಂದಿದ್ರೆ ಆಯ್ತದು ದಾತಾಗಳು ಅಂದ್ರೆ ನಿಮಗೆ? ನೀವು ಮೊದಲು ದಾತ ಆಗ್ರಿ. ನೀವು ಮೊದಲು ದಾತ ಆಗ್ರಿ, ದಾನಿಗಳಾಗ್ರಿ. ನೀವು ಬರೀ ಯಾರೋ ಅಡಿಗೆ ಮಾಡಿರ್ತಾರ, ಬಂದು ಡಬ್ಬಿಲ್ ತಂತ ಅಲ್ಲಿ ಕೊಟ್ಟಿವಿ ಅಂದ್ರೆ ಅಲ್ಲದು. ಪಂಚಶಲ್ಯ ಉಟ್ಕೊಳ್ಳಿ, ನಾನು ಮಡಿ ಶುದ್ಧ ಮಡಿ ಅಂತ ಹೇಳ್ಕೊಂಡ್ ಕೊಟ್ರೆ ಅಲ್ಲದು. 16 ಪ್ರಕಾರಗಳ 16 ವಿಧಿಗಳನ್ನ ತಿಳ್ಕೊಳ್ಳಿ ಮೊದಲು. ನಾನು 16 ವಿಧಿಯಲ್ಲಿ ನಾನು ಕರೆಕ್ಟ್ ಆಗಿ ಇದೀನಾ? 9 ವಿಧಿಗಳು, 7 ಗುಣಗಳು, ಎಷ್ಟಾದವು? 16 ಆದವು. ಈ 16 ವಿಧಿಗಳನ್ನ ಮತ್ತೆ ತಿಳ್ಕೊಳ್ಬೇಕು ನಾವು. ಬರ್ಲಿ ಪ್ರಸಂಗ ಬಂದಾಗ ಅದನ್ನು ಹೇಳ್ತೀನಿ ನಿಮಗೆ, 16 ವಿಧಿಗಳು ಯಾವಿದಾವಂತ. 16 ವಿಧಿಗಳ ಪ್ರಸಂಗ ಬಂದಾಗ ಅದನ್ನು ಹೇಳ್ತೀನಿ ನಿಮಗೆ, ಯಾವ ರೀತಿ ಇರಬೇಕು ಶ್ರಾವಕರು, ದಾತಾಗಳು. ನೀವು ಕರೆಕ್ಟ್ ಇದ್ರಂದ್ರೆ ನಾವು ಕರೆಕ್ಟ್ ಇರ್ತೀವಿ. ನೀವು ಕೊಡೋ ಅನ್ನನ ನಾವು ತಿನ್ನೋದಲ್ವಾ? ನೀವು ಕೊಡೋ ಅನ್ನನೇ ನಾವು ತಿನ್ನೋದು, ನೀವು ಕೊಡೋ ನೀರೇ ನಾವು ಕುಡಿಯೋದು. ನಿಮ್ಮ ಪರಿಣಾಮಗಳು, ನಿಮ್ಮ ಭಾವಗಳು ಹೇಗಿದಾವ ಹಾಗೆ ನಮ್ಮದಿರೋದಿದೆ. ನಿಮ್ಮ ಪರಿಣಾಮ, ನಿಮ್ಮ ಭಾವ, ನಿಮ್ಮ ಸಂಸ್ಕಾರಗಳು ಹೇಗಿದಾವ ಹಾಗೆ ನಮಗಿರೋದು. ಯಾಕೆ? ನೀವೇ ಮಾಡಿದ್ದಲ್ವಾ ಅದು? ನಾವು ಮಾಡಿದ್ದ? ಮತ್ತೆ ದೋಷ ಹಾಕೋದ್ಯಾರ್ದ? ಅವನು ಹಾಗ, ಇವನು ಹೀಗ, ಆ ಮುನಿ ಹೀಗ, ಈ ಮುನಿ ಹಾಗ. ಬಿಟ್ಟು ಬಿಡ್ರಪ್ಪ ಇವೆಲ್ಲ ಬಿಟ್ಟು ಬಿಡ್ರಿ. ಅದಕ್ಕೆ ನಮ್ಮ ಚಂದ್ರಪ್ರಭು ಸಾಗರ ಮಹಾರಾಜರು ಹೇಳ್ತಾರೆ, ನೀನು ಮಾಡೋದು ಒಬ್ಬನಿಗೆ 1 ಬೆರಳು, ನೀನು ಮಾಡೋದು ಒಬ್ಬನಿಗೆ 1 ಬೆರಳು, 3 ಬೆರಳು ನಿನ್ನ ಕಡೆ ಇದಾವ, ನೆನಪಲ್ಲಿ ಇಟ್ಕೋ ಅಂತ ಹೇಳ್ತಾರ ಅವ್ರ. ನೀನು ಒಬ್ಬನಿಗೆ 1 ಬೆರಳು ಮಾಡ್ತಾ ಇದೀಯಾ, 3 ಬೆರಳು ನಿನ್ನ ಕಡೆ ಇದಾವ. ಈ 3 ಬೆರಳು ನಿನಗೇನು ಸೂಚನೆ ಕೊಡ್ತಾ ಇದಾವ ಯೋಚನೆ ಮಾಡಂತ ಹೇಳ್ತಾರ ಅವರು. ಮತ್ತೆ ಈ 1 ಬೆರಳು ಇದೆಯಲ್ಲ, ಈ ಬೆರಳ ಬಗ್ಗೆ ಯೋಚನೆ ಮಾಡಂತ ಹೇಳ್ತಾರ. ಈ ಹೆಬ್ಬೆರಳ ಬಗ್ಗೆ ಯೋಚನೆ ಮಾಡಂತ ಹೇಳ್ತಾರ. ಈ ಹೆಬ್ಬೆರಳ ಮೇಲೆ ಕೈ ಮಾಡಿದೆ, ಬೆರಳು ಮಾಡಿದೆ. ಈ ಬೆರಳು ನಿನಗೆ ಏನು ಸೂಚನೆ ಕೊಡ್ತಾ ಇದೆ ಅಂತಂದ್ರ, ಕರ್ಮ ಸಿದ್ಧಾಂತ ನನ್ನ ತಲೆ ಮೇಲೆ ಪ್ರತಿ ಕ್ಷಣ ಪ್ರತಿ ಸಮಯ ಸುತ್ತಾ ಇದೆ. ಯಾರ ನಿಂದೆ ಮಾಡ್ತಾ ಇದೆಯಾ, ಯಾರ ಅವಹೇಳನೆ ಮಾಡ್ತಾ ಇದೆಯಾ, ಯಾರಿಗೆ ನೀನು ದೂರ್ತಾ ಇದೆಯಾ, ಇದ್ರ ಬಗ್ಗೆ ಯೋಚನೆ ಮಾಡಿ ಹೆಬ್ಬೆರಳು ನಿನಗೆ ಸೂಚನೆ ಕೊಡ್ತಾ ಇದೆ ಅಂತ ಮಾಡ್ರಿ. 5 ಬೆರಳ ಬಗ್ಗೆ ಯೋಚನೆ. 1 ಬೆರಳು ನಾನು ಅಶೋಕನ ಕಡೆ ಮಾಡ್ತಾ ಇರೋದು, 3 ಬೆರಳು ನನ್ನ ಕಡೆ ಮಾಡ್ತಾ ಇದೆ. ನೀನೆಷ್ಟು ಶಾನೆ ಇದೆಯಾ ನೋಡುವ ಮಗನ ಅಂತ ಹೇಳ್ತಿದ್ದೆ. 3 ಬೆರಳು ನನಗ. 1 ಬೆರಳು ನಾನು ಅಶೋಕನ ಬಗ್ಗೆ ನಿಂದೆ ಮಾಡ್ತಾ ಇದ್ದೀನಿ, 3 ಬೆರಳು ನನಗೆ ಯೋಚನೆ ಮಾಡಕ್ ಹೇಳ್ತಾ ಇದ್ದಾವೆ. ನೀನೆಷ್ಟು ಶಾನೆ ಇದೆಯಾ, ನೀನೆಷ್ಟು ಬುದ್ಧಿವಂತ ಇದೆಯಾ, ನೀನೆಷ್ಟು ಚರ್ಯಾವಾನ್ ಇದೆಯಾ, ನೀನೆಷ್ಟು ಯಾಚನೆ ತತ್ವ ಪಾಲನೆ ಮಾಡ್ತಾ ಇದೆಯಾ, ನೀನು ನೋಡಂತ 3 ಬೆರಳು ಹೇಳ್ತಾ ಇದ್ದಾವ. ಮತ್ತು 1 ಬೆರಳು ಹೇಳ್ತಾ ಇದೆ, ಕರ್ಮ ನಿನ್ನನ್ನು ನೋಡ್ತಾ ಇದೆ, ಕರ್ಮ ನಿನ್ನನ್ನೂ ನೋಡ್ತಾ ಇದೆ ಅಂತ ಹೇಳ್ತಾ ಇದೆ. ಇವ 5 ಬೆರಳ ಬಗ್ಗೆ ಯೋಚನೆ ಮಾಡ್ರೆ ನಾವು ಕುತ್ಕೊಂಡು ಸ್ವಲ್ಪ ಇಲ್ಲ, ನಾವ್ ಇನ್ನೊಬ್ಬರ ಕಡೆನೇ ಹೇಳೋದು. ಜಯಂತಿ ಅಮ್ಮ ಹಂಗ, ಜಯಂತಿ ಅಮ್ಮ ಹಿಂಗ. ಏನ್ ಮಾಡೋದು? ಹಂಗ ಹಿಂಗ ಹೇಳಿ ನೀನ್ ಹೆಂಗ ನೋಡ ಮೊದ್ಲ, ಹೌದಲ್ರಿ?
ನೀವು ಕೊಡೋದೇ ತಿನ್ನೋದು ನಾವ. ನಿಮ್ಮ ಸಂಸ್ಕಾರಗಳೇ ನಮ್ಮ ಮೇಲೆ ಆಗಿರ್ತಾವ. ನೀವು ಮಾಡುವಂತ ಅಡಿಗೆ, ಆ ಅಡಿಗೆ ಮೇಲೆ ಸಂಸ್ಕಾರ ಮಾಡಿರ್ತೀರಾ, ಅದೇ ಸಂಸ್ಕಾರ ನಮ್ಮ ಒಳಗಡೆ ಬಂದಿರ್ತಾವ. 100% ಅಲ್ಲ, 1008% ಶ್ರಾವಕರೇ ಕಾರಣ. ಇವತ್ತು ಮುನಿಗಳ ತಪ್ಪ ದಾರಿಯಲ್ಲಿ ನಡಿಲಿಕ್ಕೆ ಕಾರಣ, ಇವತ್ತು ವೀರ ಸಾಗರ್ ತಪ್ಪ ದಾರಿಯಲ್ಲಿ ನಡಿಲಿಕ್ಕೆ ಕಾರಣ ಅಶೋಕಣ್ಣನೇ ಕಾರಣ. ಉದಾಹರಣೆ ಹೇಳ್ತಾ ಇರೋದು ನಾನು, ನೀವಂತಲ್ಲ. ನಾನು ಎಕ್ಸಾಂಪಲ್ ಹೇಳ್ತಾ ಇರೋದು, ಇವತ್ತು ವೀರ ಸಾಗರ್ ತಪ್ಪ ದಾರಿಯಲ್ಲಿ ನಡಿಲಿಕ್ಕೆ ಕಾರಣ ನೀವು ಶ್ರಾವಕರೇ. ಇವತ್ತು ಮುನಿಗಳ ತಪ್ಪ ಚರ್ಯ ಮಾಡ್ಲಿಕ್ಕೆ ಕಾರಣ ನೀವು ಶ್ರಾವಕ. ನೀವು ಸರಿಯಾಗಿ ನೋಡ್ಕೊಳ್ಳಿ. ದೀಕ್ಷಾ ತಗೊಳ್ಳುವಾಗ ನಮ್ಮ ಗುರುಗಳು ಹೇಳಿದ್ರು, ದೀಕ್ಷಾ ಕೊಡೋದು ಮಾತ್ರ ನಾನು. ಸನ್ಮತ್ ಸಾಗರ್ ಮಹಾರಾಜರು ಹೇಳಿದ್ರು 2011 ಇಸ್ವಿಯಲ್ಲಿ 8ನೇ ತಾರೀಕರಲ್ಲಿ ಫೆಬ್ರವರಿ ತಿಂಗಳಲ್ಲಿ, ದೀಕ್ಷಾ ಕೊಡೋದು ಮಾತ್ರ ನಾನು, ಮೈ ಮೇಲೆ ಬಟ್ಟೆ ಕಳೆಯೋದು ಅವನು, ಸಂಸ್ಕಾರ ಮಾಡೋದು ನಾನು. ಆದ್ರೆ ಇವತ್ತಿನಿಂದ ಅವನು ಸಾಯೋ ತನಕ, ಇವತ್ತಿನಿಂದ ಅವನು ಸಮಾಧಿ ಆಗೋ ತನಕ ಅವನನ್ನು ಚೆನ್ನಾಗಿ ನೋಡ್ಕೊಳ್ಳೋ ಕರ್ತವ್ಯ ಯಾರಿದೆ ಅಂತಂದ್ರೆ ಶ್ರಾವಿಕರಿದೆ ಅಂತ ಹೇಳಿದ್ರು ಅವಾಗ. ಇದು ಪ್ರತಿಯೊಬ್ಬರ ಗುರುಗಳು ಹೇಳುವಂತ ಮಾತು. ಇದು ಪ್ರತಿಯೊಬ್ಬರ ಗುರುಗಳು ಹೇಳುವಂತ ಮಾತು. ನಾನೇನ ಸಂಸ್ಕಾರ ಮಾಡೋದು ಅಷ್ಟೇ ಕೆಲಸ ನಂದ, ಬಟ್ಟೆ ಕಡೆ ಕೆಲಸ ಅವಂದ, ನೋಡ್ಕೊಳ್ಳೋದು ಯಾರು ಅವ್ರನ್ನ? ನೀವೇ ತಾಯಿ ತಂದೆಗಳು. ನಿಮ್ಮ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ತಿರಿಲ್ಲ? ನಿಮ್ಮ ಮಗ ಏನಾದ್ರು ತಪ್ಪು ಮಾಡ್ತಾ ಇದ್ದಾನ, ನಿಮ್ಮ ಮಕ್ಕಳು ಏನಾದ್ರು ತಪ್ಪು ದಾರಿಯಲ್ಲಿ ನಡೀತಾ ಇದ್ದಾರೆ, ನಿಮ್ಮ ಹುಡುಗಿ ಎಲ್ಲರೂ ಬೇರೆಯವ್ರ ಜೊತೆ ಓಡಿ ಹೋಗ್ತಾ ಇದ್ದಾಳೆ, ಬೇರೆ ಕೆಟ್ಟ ಕಾರ್ಯ ಮಾಡ್ತಾ ಇದ್ದಾಳ, ಅವಾಗ ನೀವೇನ್ ನಿಂದೆ ಮಾಡ್ಕೋತ ಕುಂತೀರೇನ? ಅವ್ರದ ಏನ್ ಮಾಡ್ತೀರಿ? ಅವಾಗ ಬುದ್ಧಿ ಹೇಳ್ತಿರಲ್ಲ, ಕರ್ಕೊಂಡು ಬುದ್ಧಿ ಹೇಳ್ತಿರಿ, ತಿಳಿ ಹೇಳ್ತಿರಲ್ಲ. ಆದ್ರೂ ಕೂಡ ತಪ್ಪು ಮಾಡ್ತಾ ಇದ್ದಾಳೆ, ಅವಾಗ ಏನ್ ಮಾಡ್ತೀರಿ? ನಿಮ್ಮ ಆ ಹುಡುಗಿ ತಪ್ಪ, ಹುಡುಗನ ತಪ್ಪ ನೀವು ಮುಚ್ಚಿಡ್ಲಿಕ್ಕೆ ನೋಡ್ತಿರಿಲ್ಲ. ಉಪಗೋನ್ ಅಂಗದ ಪಾಲನೆ ಮಾಡ್ರಿ, ಸ್ಥಿತೀಕರಣ ಮಾಡಿ. ನಮ್ಮ ಮರ್ಯಾದೆ, ಮನೆ ಮರ್ಯಾದೆ ಹೋಗಬಾರ್ದಂತ ಕಾಯ್ಕೋತ್ ಕೂತಿದ್ದೀರಾ, ಮತ್ ಧರ್ಮದ ಮರ್ಯಾದೆ ಕಳ್ಕೋತ್ ಕುಂತೀರಾ? ಅದ ಹೋದ್ರಿ ವೈಭವನ, ಮನೆ ಮರ್ಯಾದೆ ಕಾಪಾಡ್ಕೊಳ್ತೀವಿ ನಾವು, ಮತ್ ಧರ್ಮದ ಮರ್ಯಾದೆ ಕಳ್ಕೋತ್ ಕೂತಿದೀವಿ. ಅವ್ರ ಹಂಗ ಇವ್ರ ಹಿಂಗ. ಎಲ್ಲಿ ನ್ಯಾಯ ಇದೆ ಹೇಳಿ? ನ್ಯಾಯ ಎಲ್ಲಿದೆ? ನಾವು ಉಪಗೋಹನೂ ಇಲ್ಲ, ಸ್ಥಿತೀಕರಣನೂ ಇಲ್ಲ, ಮತ್ತೆ ಹೇಳೋದನ್ನ ನಾನು ಸಮ್ಯಕ್ ದೃಷ್ಟಿ ಅಂತ. ಎಲ್ಲಿದೆಯಪ್ಪ ನಿಮ್ಮ ಹತ್ರ ಸಮ್ಯಕ್ತ್ವ? ಉಪಗೋಹನೂ ಇಲ್ಲ ನಿಮ್ಮ ಹತ್ರ, ಸ್ಥಿತೀಕರಣನೂ ಇಲ್ಲ ನಿಮ್ಮ ಹತ್ರ, ಮತ್ತೆ ಸಮ್ಯಕ್ ದೃಷ್ಟಿ ಅಂತ ನಾವು. ಎಲ್ಲಿದೆಯಪ್ಪ ನಿಮ್ಮ ಹತ್ರ ಸಮ್ಯಕ್ತ್ವ? ಹೇಳ್ರಿ ನನಗೆ. ನೋಡ್ರಿ ಇಲ್ಲಿ ಹೇಳ್ತಾರಲ್ಲಿ, ಜೈಸಾ ಖಾವೆ ಅನ್ನ ವೈಸಾ ಹೋವೆ ಮನ, ಜೈಸಾ ಖಾವೆ ಅನ್ನ ವೈಸಾ ಹೋವೆ ಮನ, ಜೈಸೆ ಪೀವೆ ಪಾನಿ ವೈಸೆ ಹೋವೆ ವಾಣಿ. ಜೈಸೆ ಪೀವೆ ಪಾನಿ ವೈಸಾ ಹೋವೆ ವಾಣಿ. ಎಂತ ಅನ್ನ ತಿಂದಿದ್ರೆ ಅದೇ ತರದ ನಿಮ್ಮದು ಮನಸ್ಸಿರೋದಿದೆ, ಮತ್ತೆ ಎಂತ ನೀರನ್ನು ಕುಡಿದ್ರೆ ಅದೇ ತರದ ನಿಮ್ಮದು ವಚನ ಇರೋದಿದೆ. ನೋಡ್ರಿ, ವಿಚಾರ ಮಾಡ್ರಿ. ಅವಾಗ ಆ ದೇವಿ ಪ್ರಭಾವಿತ ಆಗಿ ಏನ್ ಮಾಡ್ತಾಳೆ ಅಂತಂದ್ರ, ಆ ಮುನಿಗಳ ನಾಲ್ಕು ದಿಕ್ಕಿಗೆ ಶಾಂತವಾದ ತಣ್ಣಗವಾಗಿರುವಂತ ನೀರನ್ನು, ಸುಗಂಧಿತವಾಗಿರುವಂತ ನೀರನ್ನು ಮಳೆ ಬೀಳಿಸ್ತಾಳಲ್ಲೆಲ್ಲ. ಆ ಕಾರಣದಿಂದ ವಹ ಮುನಿರಾಜನೆ ಆತ್ಮೋತ್ಥಾನ ಕರ್ಕೆ ಅನುಪಮ ಸುಖಕ್ಕೆ ರಸಾಸ್ವಾದನ್, ಅನುಪಮ ಸುಖದ ರಸಾಸ್ವಾದನ ಮಾಡಿಕೊಂಡು ಕರ್ಮೋತ್ಪನ್ನ ತೃಷಾ ಪರಿಚಯ ಪರ, ಕರ್ಮದಿಂದ ಉತ್ಪನ್ನ ಆಗಿರುವಂತ ಆ ತೃಷಾ ಪರಿಚಯ ಏನಿದೆ, ಆ ಪರಿಚಯದ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಂಡು और चारों घाती कर्मों का नाश कर, ನಾಲ್ಕು ಘಾತಿ ಕರ್ಮಗಳನ್ನು ಏನ್ ಮಾಡಿದ್ರು ಪದ್ಮಿನಮ್ಮವರು? ನಾಶ ಮಾಡಿ ಕೇವಲ ಜ್ಞಾನ ಪ್ರಾಪ್ತ ಕರ್ಲಿಯ. ಯಾರಿದು ಹೇಳ್ರಿ? ಯಾರಿವರು ಮುನಿಗಳು? ಯಾರವರು ಹೆಸರು ಹೇಳಿದ್ದೆ? ಯಾರು ಮುನಿಗಳು? ಯಾರವರು? ಧರ್ಮಘೋಷ ಮುನಿಗಳು. ಧರ್ಮಘೋಷ ಮುನಿಗಳು ಅವರು ಕೇವಲ ಜ್ಞಾನ ಪ್ರಾಪ್ತಿ ಮಾಡ್ಕೊಳ್ತಾರ. ಸಾಧು ಜನೋ ಕೆ ಸಮೀಪ ಮೇ ಸಮತಾ ಏಕ್ ಅಮೋಘ ಶಕ್ತಿ ಹೇ. ಸಾಧು ಸಂತರ ಹತ್ರ ಒಂದು ಏನಿದೆ ಅಂತಂದ್ರ ಸಮತಾರೂಪಿ ಒಂದು ಅಮೋಘವಾದ ಶಕ್ತಿ ಅವ್ರ ಹತ್ರ ಇರುತ್ತದೆ. ಜಿಸ್ಕೆ ಆಶ್ರಯ ಸೆ ಸಾಧು ಪೀಡಾಕೋ ಪ್ರತಾಡಿತ್ ಕರ್ ದೇತಾ ಹೇ. ಸಾಧುಗಳು ಏನ್ ಮಾಡ್ತಾರೆ ಅಂದ್ರೆ ಅದರ ಪ್ರಭಾವದಿಂದ ಆ ಪೀಡೆ ಏನಿದೆಯಲ್ಲ, ಆ ಪೀಡೆಯನ್ನು ಪ್ರತಾಡಿತ್ ಮಾಡಿಬಿಡ್ತಾರ. ಪ್ರತಾಡಿತ್ ಅಂದ್ರೆ ಏನ? ನಾಶ ಮಾಡಿಬಿಡ್ತಾರ. ಅವ್ರು ವಿಜಯಶ್ರೀ ಕೋ ವರಣ ಕರ್ಲೇತೆ ಹೇ. ವಿಜಯಶ್ರೀ ಅನ್ನೋರು ಏನ್ ಮಾಡ್ತಾರ? ವರಣ ಮಾಡಿಕೊಂಡು ಬಿಡ್ತಾರೆ. ಅರ್ಥ ಆಯ್ತಾ? ಏನ್ ಮಾಡೋದು? ನಾನು ಲೆಕ್ಕ ಹಾಕ್ತಾ ಇರೋದು
विचार माड्री कभी आहार में अंतराय हो जल ना पी पाते प्यास वेदना अति सतावे हंस के जी जाते ಎಷ್ಟು ಸುಂದರವಾದ ದೋಹಾ ಇದೆ ನೋಡ್ರಿ ಇದು कभी आहार में अंतराय हो जल ना पी पाते प्यास वेदना अति सतावे हंस के जी जाते ಅಂತರಾಯ ಆದಾಗ ಕೂದಲು ಬಂದಾಗ ಕೂದಲು ಸೈಡ್ಗೆ ಇಟ್ಟು ನೀರು ಕುಡಿದು ಕೆಳಗಡೆ ಕೂತ್ಕೊಳ್ತೀನಿ ಅನ್ನಲ್ಲ ಕೂದಲು ಕೈಯಲ್ಲಿ ಬಂದಾಗ ಅಂತರಾಯ ಪ್ರಸಂಗಗಳು ಬಂದಾಗ ಅದನ್ನ ಕೆಳಗಡೆ ಬಿಸಾಡಿ ನೀರು ಕುಡಿದು ಕೆಳಗಡೆ ಕೂತ್ಕೊಳ್ತೀನಿ ಅನ್ನಲ್ಲ ಅವರು कभी आहार में अंतराय हो तो जल न पी पाते प्यास वेदना अति सतावे ಆ ಬಾಯಾರಿಕೆ ವೇದನೆ ಇದೆಯಲ್ಲ ಉಪವಾಸ ಮಾಡಿದಾಗ ಬಾಯಾರಿಕೆ ಜಾಸ್ತಿ ಆಗಲ್ಲ ಉಪವಾಸ ಮಾಡಿದಾಗ ಬಾಯಾರಿಕೆ ಜಾಸ್ತಿ ಆಗಲ್ಲ ಅಂತರಾಯ ಮಾಡಿರ್ತೇವಲ್ಲ ಆ ಸಮಯದಲ್ಲಿ ಬಾಯಾರಿಕೆ ಬಹಳ ಅತಿ ಸತಾವೆ ಹಸಕೆ ಜೀ ಜಾತೆ ಯಾವಾಗ ದುಃಖಿ ಆಗ್ತಾರನ್ರಿ ಅಂತರಾಯ ಆದಾಗ ಯಾವತ್ತಾದ್ರೂ ಮುನಿಗಳು ಅಂತರಾಯ ಆದಾಗ ದುಃಖಿ ಆಗ್ತಾರೇನ್ರಿ ಅಳ್ಕೊಂತ ಕೂರ್ತಾನ್ರಿ ಅವ್ರು ಅಳ್ತಾರವ್ರಿಗೆ ಮತ್ತೆ ಶಾಂತ ಮಾಡ್ತಾರ ಅವ್ರ ಶ್ರಾವಕರು ಕೈಯಿಂದ ಅಂತರಾಯ ಆದಾಗ ಆ ಶ್ರಾವಕರು ಪಾಪ ದುಃಖಿಯಾಗಿ ಅಳ್ತಾ ಇರುವಾಗ ಮತ್ತೆ ಅವರನ್ನೇ ಶಾಂತ ಮಾಡ್ತಿರ್ತಾರ ನಗ್ತಾ ನಗ್ತಾ ಈ ಗುಣ ನಿಮ್ಮ ತಟ್ಟೆಯಲ್ಲಿ ಯಾರಾದ್ರೂ ಬಂದು ಇವತ್ತು ಊಟ ಹಾಕಿದಾರ ಊಟವನ್ನು ಕಿತ್ಕೊಳ್ತದಾರ ಯಾರಾದ್ರೂ ಬಂದ ಹೆಂಗ ಅನ್ಸಿತ್ ನಿಮಗ ಅವಾಗ ಸಂಪತ್ತನ್ನ ಹೇಳ್ರಿ ಸಂಪತ್ತಿಗೆ ಸವಾಲ ಹೇಳ್ರಿ ಹೇಗೆ ಅನಿಸುತ್ತೆ ಅವಾಗ ದುಃಖ ಆಗ್ತಿದ್ದಿಲ್ಲ ಬೇಸರ ಆಗ್ತಿದ್ದಿಲ್ಲ ಕೋಪ ಬರ್ತಿದ್ದಿಲ್ಲ ಬರ್ತೈತಿ ಅಲ್ಲಿ ಖಚಿತವಾಗಿ ಬರ್ತೈತಿ ಯಾರಾದ್ರೂ ಹೇಳದೆ ಕೇಳದೆ ಬಂದು ಕೈ ಹಾಕಿ ಕಿತ್ಕೊಂಡಾಗ ಭಯಂಕರ ಕಷಾಯ ಉತ್ಪನ್ನ ಆಗತ್ತೆ ನಿಮಗೆ ಆದ್ರೆ ಮುನಿಗಳಿಗೆ ಇರಲ್ಲ ಶಾಂತವಾಗಿ ನಗ್ತಾ ನಗ್ತಾ ಅದನ್ನ ಏನ್ ಮಾಡ್ತಾರ ಸಹಿಸ್ಕೊಳ್ತಾ ಇರ್ತಾರ मुनिराज आहार चर्या के लिए जाते पड़गान हो जाता है परंतु कभी कभी आहार पूरा नहीं हो पाता ಮುನಿಗಳು ಆಹಾರ ಚರ್ಯೆ ಹೋಗ್ತಾರೆ ಪಡಗಾನ್ ಆಗುತ್ತದೆ ಆದರೆ ಏನಾಗಲ್ಲ ಆಹಾರ ಪೂರ್ಣ ಆಗುವುದಿಲ್ಲ ಕಭಿ ಕಭಿ ಅಂತರಾಯ ಶುರು ಮೇ ಆ ಜಾತಾ ಹೈ ಕೆಲವೊಂದು ಸರ್ತಿ ಏನಾಗುತ್ತೆ ಅಂದ್ರೆ ಅಂತರಾಯ ಸ್ಟಾರ್ಟಿಂಗ್ ನೀರು ತಗೋತಾ ಇದ್ದಾರೆ ಪ್ರಥಮ ತುತ್ತಿಗೆ ಆಗತ್ತೆ ಅದು ಒಳ್ಳೇದು ಪ್ರಥಮ ಇದಕ್ಕೆ ಆಯ್ತದೆ ಒಳ್ಳೇದು ಮತ್ತೆ ಒಂದು ಅಪೇಕ್ಷೆಯಿಂದ ಅದು ಒಳ್ಳೇದೇ ಕಭಿ ಕಭಿ ಶುರು ಮೇ ಅಂತರಾಯ ಹೋ ಜಾತಾ ಹೈ दो अंजलि पानी पी पाया अंतराय हो गया कभी कभी आहार के मध्य में अंतराय हो जाता है यावाग यावाग अंतराय आहार मध्यದಲ್ಲಿ ಆಗುತ್ತದೆ अंतराय हो जाता है आधा आहार तो हो जाता है लेकिन पानी ग्रहण नहीं कर पाते हैं अर्ध आहार ಅಂತೂ ಆಗಿರುತ್ತೆ ಆದ್ರೆ ನೀರು ಇರುವುದಿಲ್ಲ ಇವ್ರು ಒಂದೊಂದು ಸರ್ತಿ ಹಿಂಗ ಅನಿಸ್ಬಿಡುತ್ತೆ ನನಗೆ ಏನಂತಂದ್ರೆ ಇವ್ರು ಯಾರು ನಿಂದೆ ಮಾಡ್ತಾರಲ್ಲ ಮುನಿಗಳ ಬಗ್ಗೆ ಇವರಿಗೆಲ್ಲ ಇವ್ರು ಒಂದೊಂದು ಸರ್ತಿ ಊಟ ಕೂರ್ಸೋದು ಮತ್ತೆ ಅರ್ಧ ತಟ್ಟೆಯಿಂದ ಎಬ್ಸಿ ಕಳಿಸ್ಬಿಡೋದು ಅವರಿಗೆ ಊಟ ಕೂರ್ಸೋದು ಬೇಕಾಗಿದ್ದ ಎಲ್ಲ ಐಟಮ್ ತಟ್ಟೆಯಲ್ಲಿ ಹಾಕೋದು ಅರ್ಧ ತಿಂದಿರ್ಬೇಕು ಅರ್ಧ ಬಾಯಲ್ಲಿರ್ಬೇಕು ಒಂದು ಕೈಯಲ್ಲಿರ್ಬೇಕು ಮತ್ತೆ ತಟ್ಟೆ ಕೈಯಿಂದ ಅಲ್ಲಿ ತೆಗೆದು ಬಿಡೋದು ಅವ್ರದ್ದು ಅವಾಗ ಗೊತ್ತಾಗತ್ತೆ ಮುನಿಗಳದಂದ್ರೆ ಏನಂತ ಪರಿಸ್ಥಿತಿ ಕೆಲವು ಸರ್ತಿ ಇವರಿಗೆ ಬಹಳ ನಿಂದೆ ಮಾಡ್ತಿರ್ತಾರಲ್ಲ ಅವ್ರು ನಗ್ನ ರೂಪದಲ್ಲಿ ಒಂದು ವಾರ ಪರೀಕ್ಷೆ ಸಂತೋಷ ಅಲ್ಲ ಮುನಿಗಳು ನಿಂದೆ ಮಾಡ್ತೀರಿ ನೀವು ನಿಮಗೆ ಒಂದು ವಾರ ನನ್ನ ಕಡೆಯಿಂದ ನಿಮಗೆ ಏನು ಖರ್ಚಿದೆ ನಿಮ್ಮ ಮನೆಯದ ಎಲ್ಲ ಖರ್ಚು ನಾನು ಕೊಡಿಸ್ತೀನಿ ನಮ್ಮ ಭಕ್ತರ ಕಡೆಯಿಂದ ಒಂದು ವಾರ ನನ್ನ ಪಕ್ಕದಲ್ಲಿ ಬಂದು ಕೂತ್ಕೊಳ್ಳೋದು ನಗ್ನರಾಗಿ ನೀವು ಬಹಳ ಇಲ್ಲ ಒಂದೇ ವಾರ ನಾನು ಏನೇನ್ ಚರ್ಯ ಮಾಡ್ತೀನಿ ಅಷ್ಟು ಚರ್ಯ ಮಾಡೋದು ನೀವು ಅಷ್ಟೇ ಒಂದೇ ವಾರ ಹೌದಲ್ರಿ ಮಾಡ್ತೀರೇನ್ರಿ ಆಗಬೇಕಲ್ಲಿ ಅವಾಗೇನಿಲ್ಲ ಯಾವಾಗ ಈ ಮುದ್ರೆ ಬಿಟ್ಟು ಕೈ ಶುದ್ಧಿ ಮಾಡ್ತಾ ಇದ್ದಾರೆ ನೀರು ಹಾಕೊಂಡು ಹಿಟ್ಟು ಹಾಕೊಂಡು ಕೈ ತೊಳ್ಕೊಳ್ತಾ ಇದ್ದಾರೆ ಕೈ ತೊಳ್ಕೊಳ್ತಾ ಇರುವಾಗ ಅದರಲ್ಲಿ ಏನಾದ್ರು ಕೂದಲು ಕಾಣಿಸಿದರೆ ನಂತರ ಇಲ್ಲ ಯಾಕಿಲ್ಲ ಅಂತಂದ್ರೆ ಹಸ್ತಶುದ್ಧಿ ಆದ ನಂತರ 9 ಸರ್ತಿ ಮತ್ತೆ ನಮೋಕಾರ ಮಂತ್ರದ ಜಪ ಹಾಕ್ತಾರೆ 9 ಸರ್ತಿ ನಮೋಕಾರ ಮಂತ್ರದ ಜಪ ಹಾಕಿ ಶುದ್ಧ ಭಕ್ತಿ ಹೇಳ್ತಾರೆ ಸಿದ್ಧ ಭಕ್ತಿ ಹೇಳಿ ಅವ್ರು ಎದ್ದು ನಿಂತ್ಕೊಂಡ್ತಾರ ಎದ್ದು ನಿಂತ್ಕೊಂಡ ನಂತರ ಅಲ್ಲಿ ಏನಾದ್ರೂ ಆದ್ರೆ ಅಂತರಾಯ ಇನ್ನೂ 9 ಭಕ್ತಿ ಆಗಿ 9 ಪ್ರಕಾರದ ನಾವು ನಮೋಕಾರ ಮಂತ್ರ ಹೇಳಿಲಾರು 9
ನಮೋಕಾರ ಮಂತ್ರ ಹೇಳಿಲ್ಲ, ನಮೋಕಾರ ಮಂತ್ರ 9 ಸರ್ತಿ ಹೇಳಿದ ನಂತರ ಅಲ್ಲಿ ಏನಾದರೂ ಅಂತರಾಯದ ನಿಮಗೆ ಏನಾದರೂ ಕಾಣಿಸ್ತಂದ್ರೆ, ಅಂತರಾಯ ಆಗುವಂಥದ್ದು ಏನಾದರೂ ಪಂಚೇಂದ್ರಿಯ ಜೀವ ಸಾಯ್ತಾ ಇದೆ, ಏನಾರ ಅಲ್ಲಿ ಬಹಳ ಹಿಂಸೆ ಆಗ್ತಾ ಇದೆ, ಅತಿ ಆರಂಭ ಹಿಂಸೆ ಆಗ್ತಾ ಇದೆ, ಇವೆಲ್ಲ ಏನಾರಲ್ಲಿ ಕ್ರಿಯೆಗಳ ಕಾಣಿದ್ರೆ ಅಲ್ಲಿಯೂ ಅಂತರಾಯ ಮಾಡಕ್ ಹೇಳ್ಯಾರ. ಇನ್ನು ಎದ್ದು ನಿಂತ್ಕೊಂಡಿಲ್ಲ, ಕರಮುದ್ರೆ ಆಹಾರ ಮುದ್ರೆ ಇಟ್ಕೊಂಡಿಲ್ಲ, ಆಹಾರ ಪಾತ್ರ ಓಪನ್ ಮಾಡಿಲ್ಲ, ಆದ್ರೂ ಸಹ ಅಲ್ಲಿ ನಿಮಗೆ ಏನಾರ ಕಾಣಿಸ್ತು ಅಂದ್ರೂ ಅಂತರಾಯ ಅಂತ ಹೇಳ್ಯಾರ. ಈ ಸಂದರ್ಭದಲ್ಲಿ ಇನ್ನೂ ಶುದ್ಧಿ ಮಾಡ್ಕೊಂಡಿಲ್ಲ, ಕೈ ತೊಳ್ಕೊಳ್ತಾ ಇದ್ದಾರ, 9 ನಮೋಕಾರ ಮಂತ್ರ ಹೇಳಿಲ್ಲ, ಶುದ್ಧ ಭಕ್ತಿ ಹೇಳಿಲ್ಲ, ಆ ಸಂದರ್ಭದಲ್ಲಿ ನಿಮಗೆ ಏನಾದರೂ ಅಲ್ಲಿ ಆಹಾರ ಅಯೋಗ್ಯ ಅಂತ ಅನಿಸ್ತಂತಂದ್ರ ನೀವು ಪುನಃ ಮತ್ತೆ ಮುದ್ರೆ ಹಿಡ್ಕೊಂಡು ಬೇರೆ ಕಡೆ ಆಹಾರಕ್ಕೆ ಹೋಗ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳ್ತಾರ. ಆದ್ರೆ ಯಾವಾಗ ನೀವು 9 ಸರ್ತಿ ನಮೋಕಾರ ಮಂತ್ರ ಹೇಳ್ತೀರ, ಅಲ್ಲಿ ಹಸ್ತ ಶುದ್ಧಿ ಮಾಡಿಕೊಂಡು ಶುದ್ಧ ಭಕ್ತಿ ಹೇಳ್ತೀರಾ, ನಿಮಗೆ ಬೇರೆ ಮನೆಗೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ, ಮುಗಿತ್ತಲ್ಲಿ ಅವತ್. ಯಾಕೆ? ಅಲ್ಲಿ ಆಹಾರದ ಸಂಕಲ್ಪ ಮಾಡಿದ್ರಿ, ನಾನು ಇವಾಗ ಎದ್ದು ನಿಂತ್ಕೊಂಡು ಆಹಾರ ತಗೊಳ್ತೀನಿ ಅಂತ ಸಂಕಲ್ಪ ಮಾಡಿದ್ರಿ, ಶುದ್ಧ ಭಕ್ತಿ ಹೇಳಿದ್ರಿ, ಅಲ್ಲಿ ಅಂತರ ಇದ್ರೆ ಉಪವಾಸ. ಇನ್ನು ಈ ಸಂಕಲ್ಪ ಮಾಡೋದಕ್ಕಿಂತ ಮುಂಚೆ ನಿಮಗೆ ಏನಂದ್ರೆ ಕಾಣಿಸ್ತಂತಂದ್ರೆ ಈ ಮುದ್ರೆ ಹಿಡ್ಕೊಂಡು ನೀವು ಮತ್ತೆ ಬೇರೆ ಮನೆಗೆ ಬೇರೆ ಚೌಕಕ್ಕೆ ಹೋಗಿ ಆಹಾರ ಸ್ವೀಕಾರ ಮಾಡಬಹುದು ಅಂತ ಹೇಳ್ತಾರೆ ಇಲ್ಲಿ. ಸಮझे क्या? ಈ ಪ್ರಕಾರ ನೋಡ್ರಿ. ಎಲ್ಲಿ ಹೋಯ್ತಾ? ಹಾ, कभी कभी आहार तो पूरा हो जाता है किंतु अंत में जल नहीं पी पाते हैं. ಆಹಾರ ಪೂರ್ಣ ಆಗತ್ತೆ, ಆದ್ರೆ ಕೊನೆಗೆ ನೀರು ಕುಡಿಲಿಕ್ಕೆ ಸಿಗುವುದಿಲ್ಲ, ಅಂತರಾಯ ಆಗಿಬಿಡ್ತಾವ. ಜ್ಞಾನಿ ಆತ್ಮಾओ सोचो जरा, ज्ञानी आत्माओं व्रतों की ईमानदारी का प्रमाण पत्र अंतराय से सिद्ध होता है. ಏನ್ ಹೇಳಿದ್ರಲ್ಲಿ? ವ್ರತಗಳ ಪ್ರಮಾಣ ಪತ್ರ ಎದರಿಂದ ಸಿದ್ಧ ಆಗತ್ತೆ ಅಂತಂದ್ರೆ ಅದು ಅಂತರಾಯದಿಂದ ಸಿದ್ಧ ಆಗತ್ತೆ ಅಂತ ಹೇಳ್ತಾರ. ಅಂತರಾಯದಿಂದ ಸಿದ್ಧ ಆಗತ್ತೆ. ಜರಾಸ ದೋಷ ದೇಖಕರ ಭೋಜನ ತ್ಯಾಗ ಕರ ದೇತೆ. ಸ್ವಲ್ಪ ದೋಷ ಎಲ್ಲಾದ್ರೂ ಕಾಣಿಸ್ತಂದ್ರೆ ಸಾಕು, ಏನ್ ಮಾಡ್ತಾರಲ್ಲಿ? ಅಂತರಾಯ ಮಾಡ್ಕೊಳ್ತಾರ, ಭೋಜನ ತ್ಯಾಗ ಮಾಡಿಬಿಡ್ತಾರ. ಭೋಜನ छोड़ते समय यह नहीं सोचते, ಅಂತರಾಯ ಮಾಡ್ಕೊಳ್ತಾರ. ಅವಾಗ ಅಶೋಕನ್ನ ಈ ಪ್ರಕಾರದ ಮನಸ್ಸಲ್ಲಿ ಯಾವುದು ಚಿಂತನೆ ಇರಲ್ಲ, ಯಾವುದು ವಿಚಾರಗಳಿರಲ್ಲ, ಅವ್ರು ಯಾವುದು ಯೋಚನೆ ಮಾಡಲ್ಲ. ಏನು ಕಿ ಕಲ್ ಕ್ಯಾ ಹೋಗಾ ಮೇರಾ, ನಾಳೆ ಏನಾಗತ್ತಪ್ಪ ಗೊತ್ತಿಲ್ಲ, ಇವತ್ತು ಸಿಕ್ಕಿದೆ ಚೆನ್ನಾಗಿ ತಿಂದು ಬಿಡೋಣ ಅಂತ ಯೋಚನೆ ಮಾಡಲ್ಲ. ಅವರು ಅಂತರ ಮಾಡ್ಕೊಂಡ್ಬಿಡ್ತಾರ. ಕಲ್ ಕ್ಯಾ ಹೋಗಾ, ದಿನ ಭರ ಕ್ಯಾ ಹೋಗಾ, ಈ ದಿನ ಪೂರ್ತಿ ನಾಳೆ ಬೆಳಗ್ಗೆ 9 ಗಂಟೆ ತನಕ ನನ್ನ ಪರಿಸ್ಥಿತಿ ಏನಾಗಬಹುದು ಅಂತ ಯೋಚನೆ ಮಾಡಲ್ಲ. ದಿನ कैसे बीतेगा, ಈ ದಿವಸ ಹೇಗೆ ಕಳೆಯೋದು ಅನ್ನಂತ ಯೋಚನೆ ಮಾಡಲ್ಲ. ರಾತ್ कैसे बीतेगी, ರಾತ್ರಿ ಹಸಿವಾಗತ್ತೆ, ಬಾಯಾರಿಕೆ ಆಗತ್ತೆ, ಇದೆಲ್ಲ ಹೇಗೆ ಸಹಿಸಿಕೊಳ್ಳೋದು ಅಂತ ಯೋಚನೆ ಮಾಡಲ್ಲ. इसके बाद कुछ नहीं मिलेगा, ಇದರ ನಂತರ ನನಗೇನು ಸಿಗಲ್ಲ. ಒಮ್ಮೆ ಕೈ ಬಿಟ್ರೆ, ಒಮ್ಮೆ ಈ ಕೈ ಬಿಟ್ರೆ ನನಗಿನ್ನ ಏನೋ ಏನಿಲ್ಲ, ಆಪ್ಷನ್ ಇಲ್ಲ ಬೇರೆ ನಾಳೆ ಬೆಳಿಗ್ಗೆ ತನಕ ಅಂತ ಅವ್ರು ಯೋಚನೆ ಮಾಡಲ್ಲ. ಅಲ್ಲಿ ಏನಾದ್ರೂ ನಿನಗೆ ತಪ್ಪು ಕಾಣಿಸ್ತಾ ಅಂತಂದ್ರೆ ತಕ್ಷಣ ಕೈ ಬಿಟ್ಟುಕೊಂಡವ್ರು ಏನ್ ಮಾಡ್ತಾರ? ಕೆಳಗಡೆ ಕೂತ್ಕೊಂಡ್ಬಿಡ್ತಾರ. 24 ಗಂಟೆ ತಕ್ ಸಹನ್ ಕರ್ನಾ ಪಡೇಗಾ. 24 ಗಂಟೆಗಳ ತನಕ ಇದನ್ನೇನ್ ಮಾಡಬೇಕು? ಸಹನೆ ಮಾಡಬೇಕು. 24 ನಿಮಿಷ ಸಹನೆ ಮಾಡಕ್ಕಾಗಲ್ಲ ನಿಮಗೆ. ಎಷ್ಟು? 24 ನಿಮಿಷ ಸಹನೆ ಮಾಡಕ್ಕಾಗಲ್ಲ, ಇಲ್ಲಿ 24 ಗಂಟೆ ಸಹನೆ ಮಾಡಬೇಕು ಅವರು. 24 ಗಂಟೆ ಸಹನೆ ಮಾಡಬೇಕು. ಉಕ್ತ ಸಮಸ್ತ ವಿಚಾರಕ್ಕೂ ತ್ಯಾಗ ಕರಕೆ. ಇವೆಲ್ಲ ಏನು ವಿಚಾರಗಳು ಬರ್ತಾವಲ್ಲ, ಈ ಎಲ್ಲಾ ವಿಚಾರಗಳನ್ನ ತ್ಯಾಗ ಮಾಡಿ ಅಂತರಾಯ ಕಾ ಪಾಲನ್ ಕರ್ತೆ ಹೇ. ಅಂತರಾಯದವ್ರು ಏನ್ ಮಾಡ್ತಾರ? ಪಾಲನೆ ಮಾಡ್ತಾರ. ಉಪವಾಸ सरल है परंतु अंतराय कठिन है. उपवास प्रकाश जी क्या है? सरल है लेकिन अंतराय बहुत कठिन है. ಇಂಗ್ಲಿಷ್ ಅಷ್ಟು ದೊಡ್ಡದ ಅಕ್ಷರ ಹೇಳಕ್ ಬರಲ್ಲ ನನಗೆ. ಹಾ ಹೌದ್ರಿ, ಹೌದು. ಏನದ ಏನ ಇಂಗ್ಲಿಷ್ದಾಗ ಏನ್ ಹೇಳಿದ್ರದ? ಶಬಾಷ್, ಏನ್ರ ಅನ್ಕೊಳ್ರಿ ಕಡೆ ಕಲಿಯೋಣ, ಸ್ವಲ್ಪ ಕಲ್ತ್ಬೇಕು. ನಾನು ಪಕ್ಕ ಹೇಳ್ತೀನಿ ಮಾತನ್ನ ನಾನು. ಈ ಪ್ರಕಾರ ಉಪವಾಸ ಮೇ ಕರ್ಮ ನಿರ್ಜರ ಅಲ್ಪ ಹೋತಿ ಹೇ. ಉಪವಾಸದಲ್ಲಿ ಕರ್ಮ ನಿರ್ಜರ ಏನಾಗುತ್ತೆ? ಅಲ್ಪ ಪ್ರಮಾಣದಲ್ಲಿ ಆಗುತ್ತದೆ. और अंतराय में कर्म निर्जरा ಬಹು ಪ್ರಮಾಣ में होती है. ಅಂತರಾಯದಲ್ಲಿ ಕರ್ಮ ನಿರ್ಜರ ಎಷ್ಟಾಗುತ್ತೆ? ಬಹಳಷ್ಟು ಪ್ರಮಾಣದಲ್ಲಿ ಆಗುತ್ತೆ. ಮತ್ತು ಉಪವಾಸದಲ್ಲಿ ಕರ್ಮ ನಿರ್ಜರ ಏನಾಗುತ್ತೆ? ಅದಕ್ಕೆ ದೀಕ್ಷಾ ತಗೊಂತ ಹೇಳೋದು ನೋಡ್ರಿ, ಸಂತೋಷ ನಿಮಗೆ. ನಾನು ಇಷ್ಟು ಉಪವಾಸ ಮಾಡಿದೆ, ಅಷ್ಟು ಉಪವಾಸ ಮಾಡಿದೆ, ಅದಕ್ಕಿಂತ ಅಂತರಾಯ ಮಾಡಕ್ಕೆ ಅವಕಾಶ ಸಿಗೋದು ಮುನಿ ಅವಸ್ಥೆದಲ್ಲಿನೇ.
ಅಲ್ಲ, ನೀವು ಅಂತರಾಯ ಮಾಡ್ಕೊಳ್ಳೋದು ನಿಯಮ ಇಲ್ಲ. ಶ್ರಾವಕರ ಅಂತರಾಯ ಮಾಡ್ಕೊಳ್ಳೇಬೇಕಂತ ನಿಯಮ ಇಲ್ಲ. ಯಾವುದಾದ್ರೂ ಒಂದು ವಸ್ತುವಲ್ಲಿ ಬಂದ್ರೆ ವಸ್ತು ತ್ಯಾಗ ಮಾಡಿ ನೀವು ಸೇವನೆ ಮಾಡಬಹುದು, ಶಾಸ್ತ್ರ ಪ್ರಮಾಣ ಇದೆ ನಿಮಗೆ. ಆದರೆ ಮುನಿಗಳಿಗೆ ನೋ ಎಕ್ಸ್ಕ್ಯೂಸ್, ಬೇರೆ ಆಪ್ಷನ್ ಇಲ್ಲ ಇಲ್ಲಿ ಈ ರೀತಿ. ಅದಕ್ಕೆ ದೀಕ್ಷಾ ತಗೊಂಡ್ರೆ ಜಾಸ್ತಿ ಕರ್ಮ ನಿರ್ಜರ ಆಗತ್ತೆ ಅಂತ ಹೇಳ್ತಾರೆ. ನೋಡ್ರಿ, ಏನ್ ಮಾಡ್ತೀರಿ? ಇಂಥ ಶ್ರಾವಕರ ಜೊತೆ ಎಲ್ಲಿ ಪರದಾಡೋದು, ಸುಮ್ಮನೆ ಮನೇಲಿ ಇದ್ರೆ ಬಹಳ ಒಳ್ಳೇದಂತ. ಯಾರೂ ಎದುರಿಲ್ಲ. ಇಷ್ಟುವರೆಗೆ ಎಷ್ಟು ಜನ ದೀಕ್ಷಾ ತಗೊಂಡ್ರು ಯಾರೂ ಇನ್ನು ತನಕ ಎದುರಿಲ್ಲ. ಇಷ್ಟೋ ತನಕ ಎಷ್ಟು ಜನ ದೀಕ್ಷಾ ತಗೊಂಡು ಸಾಧನೆ ಮಾಡ್ತಾ ಇದಾರೆ, ತಪಶ್ಚರ್ಯ ಮಾಡ್ತಾ ಇದಾರೆ, ಪಾಲನೆ ಮಾಡ್ತಾ ಇದಾರೆ, ಚಾರಿತ್ರ್ಯ ಧಾರಣೆ ಮಾಡ್ಕೊಂಡಾರ, ಇನ್ನೂ ತನಕ ಯಾರೂ ಹೆದರಿಲ್ಲ. ಭಯ್ಯ, ನಿನ್ನೆ ಒಂದು ವಿಷಯ ಬಂತು, ಹೇಳ್ದು ನಾನು ಮಧ್ಯಾಹ್ನ ಹೇಳಿದೆ, ಇವತ್ತು ಮತ್ತೆ ಸರ್ತಿ ಹೇಳ್ತೀನಿ. ನೀವು ನಿನ್ನೆ ಯಾರು ಮಧ್ಯಾಹ್ನ ಎಲ್ಲಾಗಿದ್ರಂತ. ಏನಂತಂದ್ರೆ ಒಬ್ರು ಅಮ್ಮ ಇದ್ರು, ಬಂದ್ರು, ಮಹಾರಾಜರೇ ನೀವು ಪ್ರವಚನದಲ್ಲಿ 2 ದಿವಸ ಹೇಳ್ತಾ ಇದ್ದೀರಾ, ಪ್ರಸಂಗ ಬಂದ್ರೆ ವಿರೋಧ ಹಿಂಸೆ ಮಾಡಿ, ಪ್ರಸಂಗ ಬಂದ್ರೆ ಕೈಯಲ್ಲಿ ಖಡ್ಗ ತಗೊಳ್ಳಿ ಅಂತ ಹೇಳ್ತಿದ್ರಾ. ಅಲ್ಲಿ ಇದರಲ್ಲಿ KGA ಭವನದಲ್ಲಿ ಹೋದಾಗ ಹೇಳ್ತೀರಾ ಏನಂತಂದ್ರೆ, ಪ್ರಸಂಗ ಬಂದ್ರೆ ಕೈಯಲ್ಲಿ ತಗೊಂಡಿರುವಂತಹ ಸಂಯಮದ ಉಪಕರಣ ಸೈಡ್ಕಿಟ್ಟು ಧರ್ಮದ ರಕ್ಷಣೆಗೋಸ್ಕರ ನಾನೇ ಕೈಯಲ್ಲಿ ಖಡ್ಗ ತಗೊಳ್ಳಬಹುದು ಅಂತ ಹೇಳ್ತಾ ಇದ್ದೀರಾ. ಇದು ಯಾಕೋ ನನಗೆ ಸರಿ ಅನಿಸ್ತಾ ಇಲ್ಲ. ಬೇರೆ ಬೇರೆ ಜಾತಿಯವರು, ಬೇರೆ ಬೇರೆ ಧರ್ಮದವರು, ಬೇರೆ ಬೇರೆ ಸಾಧು ಸಂತರು ನಿಮ್ ಬಗ್ಗೆ ಏನ್ ಅನ್ಕೊಳ್ತಾರ, ನೀವೆಲ್ಲ ಹಿಂಗ್ ಹೇಳಕ್ ಹೋಗ್ಬೇಡ್ರಿ ಅಂತ ಒಂದು ಅಮ್ಮ ಹೇಳಿದ್ರು ನನಗ. ಒಂದು ಅಮ್ಮ ಬಂದ ಹೇಳಿದ್ರು. ಆ ಅಮ್ಮಗೆ ನಾನು ಉದಾಹರಣೆ ಹೇಳಿದೆ. ಪ್ರಸಂಗ ಬಂದ್ರೆ ಪಿಂಚಿ ಸೈಡ್ಗೆ ಇಡೋದೇನು ಹೇಳ್ತೀರಾ ನೀವು? ಪ್ರಸಂಗ ಬಂದ್ರೆ ಕೈಲಿ ಖಡ್ಗ ತಗೊಳ್ಳೋದೇನು ಹೇಳ್ತೀರಾ ನೀವು? ಪ್ರಸಂಗ ಬಂದ್ರೆ ಜೈನ ಧರ್ಮದ ರಕ್ಷಣೆಗೋಸ್ಕರ, ಸಾಧು ಸಂತರ ರಕ್ಷಣೆಗೋಸ್ಕರ ನಾನು ಹಿಂಸೆ ಮಾಡಿ ಪ್ರಾಯಶ್ಚಿತ್ ತಗೊಂಡು ಪುನಃ ಮತ್ತೆ ದೀಕ್ಷಾ ತಗೊಂಡು ನಾನು ಸಾಧನೆ ಮಾಡಬಹುದು. ಆದ್ರೆ ಆ ರಕ್ಷಣೆ ಮಾಡುವಂತ ಕರ್ತವ್ಯ ನಾನು ಕಳ್ಕೊಳ್ಳಿಕ್ಕೆ ಇಷ್ಟಪಡಲ್ಲ. ಯಾಕಂದ್ರೆ ಶಾಸ್ತ್ರದಲ್ಲಿ ಇಂಥ ಪಾರ್ಶ್ವತನ ಉದಾಹರಣೆಗಳು ಇದಾವ. ವಿಷ್ಣು ಕುಮಾರ್ ಮುನಿಗಳು ಪ್ರಸಂಗ ಬಂದಾಗ ಪಿಂಚಿ ಸೈಡ್ ಕಿಟ್ಟೆ ಹೋಗಿದ್ರು ಅವರು ಅಕಂಪನ ಆಚಾರ್ಯ ಸಂಘದ ರಕ್ಷಣೆ ಮಾಡಕ್ಕೆ. 2ನೇ ವಿಷ್ಣು ಕುಮಾರ್ ಆಗ್ಲಿಕ್ಕೆ ಅವಕಾಶ ಸಿಕ್ಕರೆ ಆಗ್ಲಿಕ್ಕೆ ರೆಡಿ ಇದೀನಿ, ನಾನು ಸಿದ್ಧ ಇದೀನಿ ಅಂತ ಹೇಳಿದೆ. ನಾನು 2ನೇ ವಿಷ್ಣು ಕುಮಾರ್ ಆಗುವಂತ ಅವಕಾಶ ನನಗೆ ಇತ್ತಂದ್ರೆ, 2ನೇ ವಿಷ್ಣು ಕುಮಾರ್ ಆಗುವಂತ ಪ್ರಸಂಗ ಬಂದ್ರೆ ನಾನು ಆಗ್ಲಿಕ್ಕೆ ಸಿದ್ಧನಾಗಿದ್ದೀನಿ, ತಯಾರನಾಗಿದ್ದೀನಿ. ನಾನು ಹೆದರಿ ಹಿಂದೆ ವಾಪಸ್ ಹೋಗುವಂತ ಸಾಧು ಇಲ್ಲ. ಸುಮ್ಮನೆ ಹೆದರಿ ರೂಮಲ್ಲಿ ಕದ ಹಾಕೊಂಡು ಕುತ್ಕೊಳ್ಳುವಂತ ಸಾಧು ಇಲ್ಲ. ಹೆದರಿ ಸುಮ್ಮನೆ ಕುತ್ಕೊಂಡು ಮೌನ ಹಿಡ್ಕೊಂಡು ಕುತ್ಕೊಳ್ಳುವಂತ ದಿಗಂಬರ ಮುನಿ ನಾನಲ್ಲ. ಒಬ್ಬ ಕ್ರಮ ತಗೊಳ್ಳೇಬೇಕು. ಎಲ್ಲರೂ ಕೈ ಕಟ್ಕೊಂಡು ಸುಮ್ಮನೆ ಕಣ್ಣು ಮುಚ್ಕೊಂಡು ಕುತ್ಕೊಂಡ್ರೆ ಧರ್ಮದ ರಕ್ಷಣೆ. ನೀವು ಶ್ರಾವಕರು, ನಿಮ್ಮ ಮೇಲೆ ಭರವಸೆ ನಮಗೆ ಇಲ್ಲ, ನಿಜವಾಗ್ಲೂ ಇಲ್ಲ ನಿಮ್ಮ ಮೇಲೆ ಭರವಸೆ ನಮಗೆ. ಇವಾಗ ಈ ಶ್ರಾವಕರ ಮೇಲೆನೇ ಭರವಸೆ ಇಲ್ಲ ನಮಗೆ. ನೀವೇನ್ ರಕ್ಷಣೆ ಮಾಡ್ತೀರಾ? ಯಾಕೆ ರಕ್ಷಣೆ ನಿಮ್ಮ ಮೇಲೆ ಭರವಸೆ ಇಲ್ಲ ಅಂತ ಕೇಳ್ಬೇಕಾದಂದ್ರ, ನೀವೆಲ್ಲರೂ ಯಾವತ್ತು ಈ ಕಾಮಕುಮಾರ್ ನಂದಿ ಮಹಾರಾಜರದಾದಾಗ ಯಾರು ಒಬ್ಬರಾದ್ರೆ, ಈ ಕಾಮಕುಮಾರ್ ನಂದಿ ಮುನಿ ಮಹಾರಾಜರದು ಈ ಹತ್ಯೆ ಆದ ನಂತರ ಒಬ್ಬರಾದ್ರೆ ಶ್ರಾವಕರು ಎದೆ ತಟ್ಕೊಂಡು ಹೇಳಿದ್ರ, ನನ್ನ ಜೀವನದ ಅಂತ ಸಮಯ ತನಕ ನಾನು ಸಾಧು ಸಂತರ ಜೈನ ಧರ್ಮದ ರಕ್ಷಣೆ ಮಾಡ್ತೀನಿ ಅಂತ ಯಾರಾದ್ರೂ ಒಬ್ಬರು ಎದೆ ತಟ್ಕೊಂಡು ಹೇಳಿದ್ರ? ಇಲ್ಲ. ಭಿಕ್ಷುಕರ ತರ ಸರ್ಕಾರದ ಹತ್ರ ಕೈ ಜೋಡಿಸ್ಕೊಂಡು ಕೇಳ್ಕೊಳ್ತಾ ಇದ್ದೀರಾ, ನಮ್ಮ ಸಾಧುಗಳದ್ದು ರಕ್ಷಣೆ ಮಾಡಿ, ನಮ್ಮ ಸಾಧುಗಳಿಗೆ ಪ್ರೊಡಕ್ಷನ್ ಕೊಡಿ, ನಮ್ಮ ಸಾಧುಗಳಿಗೆ ಪೊಲೀಸರ ರಕ್ಷಣೆ ಕೊಡಿ, ನಮ್ಮ ಸಾಧುಗಳಿಗೆ ಆ ರಕ್ಷಣೆ ಕೊಡಿ, ನಮ್ಮ ಸಾಧುಗಳಿಗೆ ಈ ರಕ್ಷಣೆ ಕೊಡಿ ಅಂತ ಭಿಕ್ಷುಕರಾಗಿ ಭಿಕ್ಷೆ ಬೇಡ್ತಾ ಇದ್ದೀರಾ ಸರ್ಕಾರದ ಹತ್ರ. ಯಾರಾದ್ರೂ ಶ್ರಾವಕರು ಎದ್ದು ಕೈ ಜೋಡಿಸ್ಕೊಂಡು ಎದೆ ತಟ್ಕೊಂಡು ನನ್ನ ಶ್ರಾವಕ ಧರ್ಮ ಇದು, ನನ್ನ ಶ್ರಾವಕನ ಕರ್ತವ್ಯ ಇದು ಅಂತ ಯಾರಾದ್ರೂ ಎದ್ದು ನಿಂತ್ಕೊಂಡು ಹೇಳಿದ್ರೆ, ನನ್ನ ಜೀವನದ ಅಂತ ಸಮಯ ತನಕ ನಾನು ಸಾಧು ಸಂತರ ರಕ್ಷಣೆ ಮಾಡ್ತೀನಿ, ನಾನು ಜೈನ ಧರ್ಮದ ರಕ್ಷಣೆ ಮಾಡ್ತೀನಿ, ನಾನು ಜಿನ ಮಂದಿರಗಳ ರಕ್ಷಣೆ ಮಾಡ್ತೀನಿ, ಜಿನ ಪ್ರತಿಮೆಗಳ ರಕ್ಷಣೆ ಮಾಡ್ತೀನಿ ಅಂತ ಯಾರಾದ್ರೂ ಒಬ್ಬರಾದ್ರೂ ಹೇಳಿದ್ರ? ಯಾರೂ ಹೇಳಿಲ್ಲ. ಅದಕ್ಕೆ ನಿಮ್ಮ ಶ್ರಾವಕ ಶ್ರಾವಿಕರ ಮೇಲೆ ನಮಗೆ ಭರೋಸೆನೇ ಇಲ್ಲ. ಅಲ್ಲ, ಎಲ್ಲ ನಿಂತಿದ್ರ, ಯಾರು ನಿಂತಿಲ್ಲ ಅಂತ ಹೇಳ್ತಾ ಇಲ್ಲ. ಈಗೆಲ್ಲ ನೋಡಿ, ಎಲ್ಲ ಪ್ರತಿಯೊಂದು ಊರಲ್ಲಿ ಈ ಕುಕೃತ್ಯದ ಖಂಡನೆ ಮಾಡ್ತಾ ಇದ್ದೀರಾ. ಎಲ್ಲರೂ ಸಂಘಟನೆ ಆಗಿದ್ದೀರಾ, ಸಂಗ್ರಹಿತ ಆಗಿದ್ದೀರಾ, ಒಕ್ಕಟ್ಟಾಗಿದ್ದೀರಾ. ಎಲ್ಲ ಒಪ್ಪಿಗೆ. ನೀವು ಮಾಡಿದ್ದು ತಪ್ಪು ಅಂತ ಹೇಳ್ತಾ ಇಲ್ಲ. ನೀವೆಲ್ಲ ಮಾಡ್ತಾ ಇರೋದು ಬಹಳ ಖುಷಿ ಆಗ್ತಾ ಇದೆ. ಪ್ರತಿಯೊಂದು ಊರಲ್ಲಿ ಇದೆಲ್ಲ ಸಂಘಟನೆ ಮಾಡ್ತಾ ಇದ್ದೀರಾ, ಬಹಳ ಖುಷಿ ಆಗ್ತಾ ಇದೆ. ಆದರೆ ಭರವಸೆ ಇಲ್ಲ.
ನೀವು ಯಾವಾಗ ಕೈ ಕೊಟ್ಟು ಹೋಗ್ತೀರಾ ಹೇಳಲಿಕ್ಕಾಗಲ್ಲ. ಸತ್ತಾಗ ಬಂದು ಯಾರು ಮಾಡಿ ಪ್ರಯೋಜನ? ಸತ್ತಾಗ ಬಂದು ನಿಂತು ನೀವು ಸೇವೆ ಮಾಡಿ ಏನು ಪ್ರಯೋಜನ? ಸಂಘಟಿತ ಆಗಿ ಘೋಷಣೆ ಹಾಕಿ ಏನು ಪ್ರಯೋಜನ? ಆ ಸಾಯೋಕ್ಕಿಂತ ಮುಂಚೆ ಸರಿಯಾಗಿ ನಿಂತ್ಕೊಡ್ರಲ್ಲ ನೀವು. ಕಾಮಕುಮಾರ್ ನಂದಿ ಮಹಾರಾಜರು ಹೋದವರು ಪಾಪ ಪರಲೋಕದಲ್ಲಿ ಯಾವುದೋ ಲೋಕದಲ್ಲಿ ಹೋಗಿ ಜನಿಸಿದ್ರು ಅವರು. ಈಗ ಅವ್ರಿಗೋಸ್ಕರ ಎಲ್ಲೆಲ್ಲಿ ನಿಂತ್ಕೊಂಡು ಮಾಯಿಕ ಮಾಲ ಮಂಚಿಗೋಸ್ಕರ ಚೇರ್ಗೋಸ್ಕರ ಏನೇನೋ ಮಾಡಿ ಏನು ಪ್ರಯೋಜನ? ಏನು ಪ್ರಯೋಜನ ಹೇಳಿ? ಅದಕ್ಕೆ ಭರವಸೆ ಇಲ್ಲ ಅಂತ ಹೇಳಿದ್ ನಿಮ್ಮ ಮೇಲೆ. ನಿಮ್ಮ ಮೇಲೆ ಭರವಸೆ ಇಟ್ಟರೆ ನಾವು ಓದಿವಿ, ಎಲ್ಲರೂ ಭರವಸೆ ಇಡ್ಬೇಕು ನಮ್ಮ ಮೇಲೆ ಅಂತ ಹೇಳ್ತಾರೆ. ಸಂದರ್ಭ ಸತ್ತಾಗ ಬಂದು ಮಾಡಿ ಏನು ಪ್ರಯೋಜನ? ನೀವು ಹೇಳ್ರಿ, ನಿಂತು ತೋರಿಸ್ರಿ ನಮ್ಮ ಜೊತೆಗೆ. ಮನೇಲಿ ಕೂತ್ಕೊಂಡು ಮಾಡೋಕ್ಕಾಗಲ್ಲ, ಹೊರಗೆ ಇಳಿದು ಬರ್ರಿ. ಮನೇಲಿ ಕೂತ್ಕೊಂಡು ಮಾಡೋಕ್ಕಾಗಲ್ಲ, ಇಳಿದು ಬರ್ರಿ ಹೊರಗೆ. ನಾನು ನೋಡ್ದಲ್ಲ, ಈಗ ಬೆಂಗಳೂರಲ್ಲಿ ಸರ್ತಿ ಬಂದಾಗ ನೋಡಿದೆ, ಇವಾಗಲೂ ನೋಡಿದೆ. ಬೆಂಗಳೂರಲ್ಲಿ ಫಸ್ಟ್ಗೆ ಬಂದಾಗ ಎಷ್ಟು ಜನ ವಿಹಾರಕ್ಕೆ ಇರ್ತಿದ್ರು ಮುನಿಗಳ ಜೊತೆಗೆ, ಇವಾಗ ಎಷ್ಟು ಜನ ಮುನಿಗಳ ಜೊತೆಗೆ ವಿಹಾರಕ್ಕೆ ಇದ್ದೀರಾ? ಕಾಣಿಸ್ತಾ ಇದೆಯಲ್ಲ ಕಣ್ಣಿಗೆ. ಯಾರ ಮೇಲೆ ಭರವಸೆ ಇಡ್ಲಿ? 100% ನಮ್ಮ ಮುಖದ ಮೇಲೆ ಹೊಗಳ್ತಾ ಇದೀನಂತಲ್ಲ, 100% ಅಲ್ಲಿ ರೆಡಿ ಆಗಿರೋದು ಯಾರಂತಂದ್ರೆ ವಿಹಾರ ಸಂದರ್ಭದಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ನಾನು ನೋಡ್ತಾ ಇರೋದು ಒಂದು ಮಂಜು, ಒಂದು ಪಾರ್ಶ್ವನಾಥರು, ಒಂದು ವೈಭವ, ಮತ್ತೊಂದು ಸಂತೋಷ. 100% ಅಲ್ಲಿ ಪ್ರೆಸೆಂಟ್ ಅಲ್ಲಿ ಇರೋದು ಅಂತಂದ್ರೆ ಎಂತ ಅವ್ರಿಗೇನು ಮನೆ ಮಠ ಕಲ್ಸಾಕ ಅವ್ರಿಗೇನು ಇಲ್ವಾ? ಅವ್ರಿಗೆ ನೌಕರಿ ಜಾಬ್ ಅಂಗಡಿ ಮಠ ಏನು ಇಲ್ವಾ? ಹೆಂಡತಿ ಮಕ್ಕಳು ಯಾರಿಲ್ವಾ? ಅವ್ರಿಗೂ ಇದಾರಲ್ಲ, ಅವ್ರು ಕರ್ತವ್ಯ ಅಂತ ನಿಭಾಯಿಸಿದಾರಲ್ಲ. ಹಾಗೆ ನೀವು ಸಹ ಎಲ್ಲರೂ ಬಂದು ಕರ್ತವ್ಯ ಅಂತ ನಿಭಾಯಿಸ್ರಿ ಕರ್ತವ್ಯ ಅಂತ. 100% ಇಲ್ಲಿ ಸಾಧುಗಳಿಗೆ, ಇಲ್ಲಿ ಮುನಿಗಳಿಗೆ ಆಹಾರ ನಡಿಬೇಕು. ಆಹಾರಕ್ಕೆ 100% ಅಲ್ಲಿ ಯಾರು ಪ್ರೆಸೆಂಟ್ ಆಗಿದ್ದೀರ ಅಂತಂದ್ರೆ ಒಂದು ಲೋಲಾ ಅಮ್ಮ ಇರುತ್ತೆ, ಒಂದು ಅನುಪಮ ಅಮ್ಮ ಇರುತ್ತೆ, ಒಂದು ಜಯಂತಿ ಅಮ್ಮ ಇರುತ್ತೆ. ಹೇಳ್ರಿ, ಎಲ್ಲಿದ್ದೀರಿ? ನಿಮ್ ಕರ್ತವ್ಯ ಪಾಲನೆ ಮಾಡ್ಕೊತೀರಿ, ಪ್ರಸಂಗ ಬಂದ್ರೆ ಮಾಡ್ತೀವಿ ಅಂತ ಹೇಳ್ತೀರಿ. ಬಂದಿದೆಲ್ಲ ಪ್ರಸಂಗ ಮುನಿಗಳೀಗ, ಬರ್ರಿ, ಯಾಕೆ ಬರ್ತಿಲ್ಲ? ಇದೇನ್ರಿ ಸಂಪತ್ತನ್ನ ಉತ್ತರ ಹೇಳ್ರಿ ಇದಕ್ಕ. ನಾನು ಪ್ರಶ್ನೆ ಕೇಳುವಂತ ಪ್ರಶ್ನೆ ಇರ್ತಾವಲ್ಲ, ನಾನು ಪ್ರಶ್ನೆ ಕೇಳೋದು ಪ್ರಾಕ್ಟಿಕಲ್ ಪ್ರಶ್ನೆನೇ ಕೇಳ್ತಾ ಇರ್ತೀನಿ ಅಲ್ಲಿ. ಇಲ್ಲ, ಅದಕ್ಕೆ ನಮಗೆ ನಿಮ್ಮ ಮೇಲೆ ಭರವಸೆ ಇಲ್ಲ ಅಂತ ಹೇಳ್ತಾರೆ ನನಗೆ. ಅದಕ್ಕೆ ನಿಮ್ಮ ಶ್ರಾವಕ ಶ್ರಾವಿಕೆಯರ ಮೇಲೆ ಭರವಸೆ ಇಲ್ಲ. ನಮ್ಮ ರಕ್ಷಣೆ ನಾವೇ ಮಾಡುವಂತ ಪರಿಸ್ಥಿತಿ ಬಂದಿದ್ದೇವೆ ಇವಾಗ. ನಾನು ಒಬ್ಬರು ಮುನಿಗಳಿದಾರ, ಗುಜರಾತ್ದಲ್ಲಿ ಇದಾರ, ಅವ್ರ ಹೆಸರು ಆಚಾರ್ಯ ಸೂರ್ಯಸಾಗರ್ ಅಂತ. ಅವ್ರು ನಿಂದೆ ಮಾಡ್ತಿದ್ದೆ ನಾನು. ಯಾಕೆ ಬೇಕಪ್ಪ ಅವ್ರ ರೂಮದಲ್ಲಿ ಬಂದೂಕುಗಳು? ಯಾಕೆ ಬೇಕಪ್ಪ ಅವ್ರ ರೂಮದಲ್ಲಿ ಖಡ್ಗಗಳು? ಯಾಕೆ ಬೇಕಪ್ಪ ಅವ್ರ ರೂಮದಲ್ಲಿ ಶಸ್ತ್ರಗಳು ಅಂತ ನಾನೇ ನಿಂದೆ ಮಾಡ್ತಿದ್ದೆ. ಅವ್ರದ್ದು ನಿಂದೆ ಮಾಡಿದ್ದೀನಿ, ನಾನೇ ಮಾಡಿದ್ದೀನಿ. ಆದ್ರೆ ಇವತ್ತಿನ ಈ ಪರಿಸ್ಥಿತಿಗಳನ್ನು ನೋಡಿದಾಗ ನಮಗೂ ಭಾವನೆಗಳು ಬರ್ತಾ ಇದಾವೆ. ಈ ತರದ್ದು ತಪ್ಪಿದು, ಭಾವನೆ ಬರೋ ಸಹ ತಪ್ಪಿದು, ಈ ಭಾವನೆ ಬರೋದು ತಪ್ಪಿದು. ಆದ್ರೂ ಸಹ ಈ ಪ್ರಕಾರದ ವಿಚಾರಗಳು ಬರ್ತಿದಾವೆ. ಹೆಂಗಾಗೋದೀಗ ನಮ್ಮದು ಮುಂದೆ? ನಾಳೆ ಇಲ್ಲಿಂದ ಬೆಂಗಳೂರು ಚತುರ್ಮಾಸ ಮುಗಿಸ್ಕೊಂಡು ವಿಹಾರ ಮಾಡಬೇಕಾದ್ರೆ ನಮ್ಮ ಪರಿಸ್ಥಿತಿ ಹೇಗಾಗಬಹುದು ಅಂತ ವಿಚಾರ ಮಾಡ್ತಾ ಇದೀವಿ ನಾವು. ನಾಳೆ ಇಲ್ಲಿಂದ ವಿಹಾರ ಮಾಡಿ ಬೇರೆ ಊರಿಗೆ ಹೋಗ್ಬೇಕಾದ್ರೆ ಹೈವೇ ಮೇಲಿಂದ ಹೋಗಬೇಕು, ನ್ಯಾಷನಲ್ ಹೈವೇ ಇದು. ಎಂತೆಂತ ವಾಹನಗಳು ಬರ್ತಿರ್ತಾವಲ್ಲಿ. ಆ ವಾಹನಗಳ ಸಂದರ್ಭದಲ್ಲಿ ಹೋಗ್ತಾ ಬರ್ತಾ ಸಂದರ್ಭದಲ್ಲಿ ನಮ್ಮ ರಕ್ಷಣೆ ಮಾಡೋರು ಯಾರಪ್ಪ? ಇನ್ನ ಮನೆ ಬಿಟ್ಟು ಹೊರಗಡೆ ಬರಕಾಗ್ತಿಲ್ಲ ಈ ಜನರಿಗೆ, ಇವ್ರಿಗೆ ಸಮಯ ಇಲ್ಲ. ಇಲ್ಲದಿಲ್ಲಿ KGA ಭವನಿಗೆ ಹೋಗಬೇಕಾದ್ರೆ ವಿಹಾರಕ್ಕೆ 2-3 ಜನ 4 ಜನ ಇರಲ್ಲ. ಇಲ್ಲೇ ಬೇರೆಯವ್ರ ಮನೆಗೆ ಹೋಗಿ ಚೌಕ ಕೊಡಕ್ಕೆ, ನಿಮಗೆ ಆಹಾರ ಕೊಡಕ್ಕೆ ನಾಚಿಕೆ ಬರುತ್ತೆ, ಹೆದರಿಕೆ ಬರುತ್ತೆ, ಬೇಸರ ಆಗುತ್ತೆ. ಇಲ್ಲೇ ಚಕ್ರೇಶ್ವರಿಯಲ್ಲಿ ಬಂದು ನಿಮಗೆ ಆಹಾರ ಕೊಡಕ್ಕೆ ಬರಲ್ಲ. ಒಬ್ಬರಿಬ್ಬರು 2 ಜನ ಇರ್ತೀರಿ ನೀವು ಬೆಂಗಳೂರದವ್ರ. ಒಬ್ಬರಿಬ್ಬರು 2 ಜನ ಇರ್ತೀರಿ ನೀವು ಬೆಂಗಳೂರದವ್ರ. ಏನ್ ಮಾಡೋದು? ನಿಮ್ಮ ಮೇಲೆ ಭರವಸೆ ಇಡೋದು ನಾವ? ಹೆಂಗಿಡೋದು ನಿಮ್ಮ ಮೇಲೆ ಭರವಸೆ? ಹೇಳ್ರಿ, ಹೆಂಗಿಡೋದು? ನಿಮ್ಮನ್ನ ಹೆಂಗ್ ನಂಬೋದು ನಾವು ಮುನಿಗಳು? ಹೆಂಗ್ ನಂಬೋದು ಹೇಳ್ರಿ? ಅದಕ್ಕೆ ನಾವು ನಂಬಲ್ಲ ನಿಮ್ಮನ್ನ. ನಿಮ್ಮ ಮೇಲೆ ನಂಬಿಕೆನೇ ಹೋಗ್ಬಿಟ್ಟಿದೆ ಮೊನ್ನೆ ಪ್ರಸಂಗದಲ್ಲಿ ಅಂತ. ನಮಗೆ ಈ ಶ್ರಾವಕ ಶ್ರಾವಿಕೆಯರ ಮೇಲೆ ಇರುವಂತ ನಂಬಿಕೆನೇ ಹೋಗ್ಬಿಟ್ಟಿತ್ತು ನಮಗೀಗ. ನಾನು ಒಬ್ಬಂದೇ ಹೇಳ್ತಾ ಇಲ್ಲ, ಇದು ಪ್ರತಿಯೊಂದು ಊರದ ಪ್ರತಿಯೊಂದು ಸಾಧುಗಳ ಪರಿಸ್ಥಿತಿ ಈ ರೀತಿ ಆಗ್ತಾ ಇದಾವೆ ಇವಾಗ. ಏನ್ ಮಾಡೋದು? ಲಾವ್ ಲಜಾ ತಮ್ಕಿ ಬಜಾವ್. ಏನ್ ಮಾಡೋದು? ಅಂತವ್ರಿಗೆ ಜಿಗಿದಾಡ್ತಿರ್ತೀರಿ ನೀವೆಲ್ಲ. ಎಲ್ಲಿ ಆಡಂಬರ ಇದೆ, ಎಲ್ಲಿ ಪ್ರಭಾವನೆ ಇದೆ, ಎಲ್ಲಿ ದೊಡ್ಡವ್ರು ಸಣ್ಣವರಿಲ್ಲ ಸಾಧುಗಳಲ್ಲಿ, ಆದ್ರೆ ಯಾವ ಸಾಧುಗಳು ಜಾಸ್ತಿ ಪ್ರಭಾವ ಇದೆ,
ಅಲ್ಲಿ ಮುಖ ಕೂಡ ನೋಡಲ್ಲ ನಿಮ್ಮದವರು, ಅಲ್ಲಿ ಹೋಗಿ ಮತ್ತೆ ಡಬ್ ಡಬ್ ಬೀಳ್ತಿರ್ತೀರ. ನಿಮ್ಮದು ಮುಖ ಸಹ ನೋಡಲ್ಲ ಅವರು, ನೀವು ಯಾರಂತ ಗೊತ್ತಿರಲ್ಲ, ಜೈನಿದ್ರ ಅಜೈನಿದ್ರ ಅದು ಗೊತ್ತಿರಲ್ಲ, ಅಲ್ಲಿ ಹೋಗಿ ಡಬ್ ಬೀಳ್ತಿರ್ತೀರ ಅಂತಲ್ಲಿ. ಮತ್ತೆ ಯಾವ ಪರಿಸ್ಥಿತಿ, ಪಾಪದ ಗರೀಬ ಸಾಧುಗಳು ಬರ್ತಾವಲ್ಲ, ಯಾರು ಇರಲ್ಲ ಅವ್ರಿಗೆ, ಏನಂತದ್ದು ಇರಲ್ಲ, ನಿಕ್ಕಟ್ಟಾಗಿ ಪಾಲನೆ ಮಾಡುವಂತ ಸಾಧುಗಳು ಇರ್ತಾರಲ್ಲ, ಅಂತರ ಹತ್ರ ಕೈ ಮುಗಿಲಿಕ್ಕೆ ಯಾರಿರಲ್ಲ, ಕಮಂಡಲು ಹಿಡಿಲಿಕ್ಕೆ ಯಾರಿರಲ್ಲ. ಇಂಥ ಪರಿಸ್ಥಿತಿ ನಾವು ಎಂತೆಂಥ ಊರುಗಳಲ್ಲಿ ನೋಡಿದೀವಿ. ಅವ್ರೇನ್ ಮಾಡ್ಬೇಕಾ ಸಾಧುಗಳು, ಎಲ್ಲರ ಒಂದು ಕಡೆ ಹೋಗಿ ಕುತ್ಕೊಂಡ್ಬೇಕು. ಹೀಗೆ ಆಗಿದೆ ಪ್ರಕಾಶನ. ಈಗ ಸಮ್ಯ ಶಿಖರ್ಜಲ್ಲಿ ಎಷ್ಟೋ ಸಾಧುಗಳು ಅಲ್ಲೇ ಸ್ಥಾಯಿಕರಾಗಿ ಬಿಟ್ಟಾರ. ಈಗ ಬೇಡ ನಮ್ಗೆ ಎಲ್ಲಿ ಹೋಗೋದು, ವಿಹಾರ ಮಾಡೋದು ಹೋಗೋದು ಬೇಡ ಅಂತ ಸ್ಥಾಯಿಕರಾಗಿ ಬಿಟ್ಟಾರ. ಅಂತ ಕ್ಷೇತ್ರಗಳು ಬಹಳಷ್ಟು ಇದಾವ. ಸಮ್ಯ ಶಿಖರ್ಜ್ ಇದಾವ, ಸೋನಾಗಿರಿ ಇದೆ, ಪಾವಾಪುರ್ ಇದೆ, ಎಷ್ಟೋ ಕ್ಷೇತ್ರಗಳಿದಾವ. ಸ್ಥಾಯಿಕರಾಗಿ ಬಿಟ್ಟಾರ. ಸ್ಥಾಯಿಕರಾದ್ರ ಅದಕ್ಕೂ ಒಂದು ಮತ್ತೆ ನಿಂದೆ ಮಾಡ್ತೀರಿ. ಈ ಮುನಿಗಳ ಒಂದೇ ಕಡೆ ನಿಂತ್ಕೊಂಡ ನೋಡಿ ಅಂತ. पता है भैया 9 महीने रुक कर आया हूं वहां पर। कोरोना के काल में प्रारंभ जब कोरोना आ गया ना, उस समय में वहां पर था, परिस्थिति देखा हूं मैंने। एक एक बार आंखों से आंसू निकलते हैं। एक एक बार साधु आकर हमसे पूछे, महाराज जी मैं कल आपकी चौके में आहार के लिए आऊं क्या? ऐसी अवस्था हो गई वहां पर। कोरोना के संदर्भ में हम थे वहां पर। महाराज जी कल मैं आपके चौके में आहार के लिए आऊं क्या? ये पूछने की है क्या साधु की चर्या? बताओ। महाराज जी हमारे चौके में सब्जी नहीं है, सब्जी की थोड़ा व्यवस्था करिए। महाराज जी हमारे चौके में चावल, दाल चावल नहीं है, थोड़ा चावल। बता रहा हूं मैं, ये सब सत्य घटना बता रहा हूं, मेरे साथ हुआ है वहां पर ये सब। बताओ। फिर हम साधु की टेप लेकर माफ करते उसकी। वो ये किया, वो ये किया, और हंग ಮಾಡ್ರ, और ಹಿಂಗ್ ಮಾಡ್ರ, और ಅದನ್ನ ಮಾಡ್ರ, और ಇದನ್ನ ಮಾಡ್ರ. ಏನ್ ಮಾಡ್ಬೇಕು ಹೇಳ್ರಿ ಸಾಧುಗಳ? ಯಾರ ಮೇಲೆ ಭರೋಸೆ ಇಟ್ಕೊಂಡು ವಿಹಾರ ಮಾಡ್ಬೇಕು? ಯಾರ ಮೇಲೆ ಭರೋಸೆ ಇಟ್ಕೊಂಡು ಆಹಾರಕ್ಕೆ ಹೋಗ್ಬೇಕು? ಅವ್ರ ಪರಿಸ್ಥಿತಿ ಇಂಥವು ಬಂದವ. ಸಂಪತ್ತನ್ನ ನಿಮ್ಮ ತಪ್ಪು ಹೇಳ್ತಾ ಇದೀನಿ ಅಂತಲ್ಲ, ಇದು ಸಮುದಾಯದ ತಪ್ಪು ಹೇಳ್ತಾ ಇದೀನಿ. ಈಗ ಜೈನ ಸಮುದಾಯದ ತಪ್ಪಿದೆ ಇದು. ಜೈನ ಸಮುದಾಯ ತಪ್ಪಿದೆ. ನಾನು ಈ ಅಧ್ಯಕ್ಷ, ನಾನು ಈ ಸೆಕ್ರೆಟರಿ, ನಾನು ಈ ಖಜಾಂಜಿ, ನಾನು ಈ ಟ್ರಸ್ಟ್ ದ ಪ್ರಮುಖ ವಕ್ತ, ನಾನು ಹಿಂಗ್ ಮಾಡಿದೆ, ನಾನು ಹಂಗ ಮಾಡಿದೆ ಅಂತ ಮೈಕ್ ಮೇಲೆ ಹೇಳೋರು ಬಹಳ ಜನ ಬರ್ತಾರ. ಮಕ್ಕಳಿಗೆ ನಮೋಕಾರ ಮಂತ್ರ ಬರಲ್ಲ ಅವ್ರಿಗೆ. ಮಕ್ಕಳಿಗೆ ನಮೋಕಾರ ನೀಟಾಗಿ ನಮೋಕಾರ ಮಂತ್ರ ಬರಲ್ಲ ಅವ್ರಿಗೆ. ಅಂತವ್ರು ಇಲ್ಲದೆಲ್ಲ ಹೇಳ್ತಿರ್ತಾರ. ಅವ್ರನ್ನ ಏನ್ ಮಾಡಿದ್ರು ಅವ್ರನ್ನ ಹೇಳ್ರಿ. ಬಹಳಷ್ಟು ಇದಾವ ವಿಚಾರಗಳ, ಬಹಳಷ್ಟು ನೋವುಗಳಿದಾವ ನಮ್ಮ ಹತ್ರ, ಬಹಳಷ್ಟು ಆಕ್ರೋಶ ಇದೆ ನಮ್ಮ ಹತ್ರ. ಯಾರ ಮುಂದೆ ಹೇಳೋದು ಇವೆಲ್ಲ? ನಾವ ಯಾರ ಮುಂದೆ ಹೇಳೋದು? ಯಾರು ನಮ್ಮವ್ರು ಅಂತ ಹೇಳೋದ? ನೀವ್ ಮುಂದೆ ಹೇಳಿ, ನೀವು ಇಲ್ಲಿ ಹೂ ಅಂತೀರಿ, ನಾಳೆ ಹೋಗಿ ಅಲ್ಲಿ ಅದನ್ನೇ ಮಾಡ್ತೀರಾ? ಇಲ್ಲಿ ಹೂ ಅಂತೀರಾ, ಇಲ್ಲಿ ಕೇಳ್ತೀರಾ, ಹೊರಗೆ ಹೋಗಿ ನೀವೇನ್ ಮಾಡ್ತೀರಾ? ಏರೇ ಮಾಜಾ ಮಾಗ್ಲ್ಯಾ ತಾಕ್ ಕನ್ಯಾ ಚಾಂಗ್ಲ್ಯಾ. ಇದ್ದಕ್ಕಿದ್ದಂಗೆ ಇದೆ ನಮ್ಮದು. ಪರಿವರ್ತನೆ ಏನೂ ಇಲ್ಲ. ಅವ್ ನಾಲ್ಕು ಬಡ್ದಾಡ್ ಮಾಡ್ತಿರ್ತಾವ, ಅದ್ರದ್ದು ಮತ್ತೆ ಟೀಕೆ ಮಾಡ್ತಿರ್ತಾವ. ನಾವ ಒಂದ್ ನಾಲ್ಕು ಇರ್ತಾವ. ಈ ಪಾಶ್ನಾಥ್ ಅಂತಾರೋ, ಸಂತೋಷ ಅಂತರು, ವೈಭವ್ ಅಂತರು, ಮಂಜುನ್ ಅಂತರು, ಆ ಚಂದನ್ ಅಂತರು, 4 ಜನ ಇರ್ತಾವ. ಅವ್ ಪಾಪ ಏನೋ ಅದರಲ್ಲಿ ಸಮಯ ತೆಗೆದು ಬಂದು ಮಾಡ್ತಿರ್ತಾವ. ಮತ್ತ ಅವ್ರದೇ प्रकाश जी सत्य घटना ही है, सब आजकल चल रहा है ये। ಏನ್ ಮಾಡ್ತೀರಿ ಹೇಳ್ರಿ? ಶ್ರಾವಕರು ತಗೊಂಡು ಉಪ್ಪ ಖಾರ ಹಚ್ಚಿ ಉಪ್ಪಿನಕಾಯಿ ಹಾಕ್ಬೇಕು ಅವ್ರನ್ನ ಎಲ್ಲರನ್ನೀಗ ನಕ್ಕೊಂತ ಕೂರ್ದೆ ಅವ್ರನ್ನ. नया आएगा फिर वो भी एक है. ज्यादा उनकी गलतियां बताएंगे. ಅವ್ರ ತಪ್ಪುಗಳನ್ನ ಹೇಳಿದ್ವಿ, ಸಂಪತ್ತನ್ನ ನೀವು ಈ ತಪ್ಪು ಮಾಡ್ತಿದ್ರಿ ಅಂತ ಹೇಳಿದ್ವಿ. ನಾಳೆಯಿಂದ ಸಂಪತ್ತನ್ನ ಅಲ್ಲೇನು ಪ್ರೆಸೆಂಟ್ ಇಲ್ಲ, ಅಬ್ಸೆಂಟ್. ಅಲ್ಲ ನಿಮ್ಮದಲ್ಲ, ಉದಾಹರಣೆ ಹೇಳ್ತಾ ಇರೋದು ನಾನು. ಅಲ್ಲ ನೀವು ನಿಮ್ಮದಲ್ಲ ನಾನು. ಅಲ್ಲ ನೀವು ಮಾಡಿದಿರಪ್ಪ, ನೀವು ಮಾಡಿದಿರಾ, ನೀವು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಉದಾಹರಣೆ, ಜನರಲ್ ಆಗಿ ಉದಾಹರಣೆ ಹೇಳ್ತಾ ಇರೋದು. ಇವತ್ತು ನೀವು ತಪ್ಪು ಮಾಡಿದಿರ ಅಂತ ಹೇಳಿದಾಗ ನಾಳೆಯಿಂದ ನೀವು ಬರೋದಿಲ್ಲ. ಅವನ ಹತ್ರ ಯಾಕೆ ಹೋಗೋದು? ಬಿಡಲ್ಲಿ ನಮಗೆ ಬೈತಾನಲ್ಲಿ ಹೋದ್ರೆ ಯಾಕೆ ಹೋಗಬೇಕಲ್ಲಿ? ಬಿಟ್ಟು ಮನೆಗೆ ಕುಂಡ್ರಿ. ನಾವು ಈ ಥರದವ್ರಿದ್ದೀರಿ ನೋಡ್ರಿ. ಈಗ ಅದಕ್ಕೆ ನಮಗೆ ಆಚಾರ್ಯ ವಿದ್ಯಾಸಾಗರ ಮಹಾರಾಜರು ಒಂದು ಮಾತು ಹೇಳಿದ್ರು. ಆಚಾರ್ಯ ವಿದ್ಯಾಸಾಗರ ಮಹಾರಾಜರು ಒಂದು ಮಾತು ಹೇಳಿದ್ರು. ಈ ನಿಂದೆ ಮಾಡೋರು ಎಷ್ಟು ನಿಂದೆ ಮಾಡ್ತಾರಲ್ಲ, ಆ ಕಡೆ ತಲೆನೇ ಕೆಡಿಸ್ಕೊಳ್ಳೋದು ಬಿಟ್ಬಿಟ್ಟಿದ್ದು ನಾನೀಗ. ಯಾವ ರೀತಿ ಅಂತಂದ್ರೆ, ಹಾತಿ ಚಲೆ ಬಜಾರ್ ಮೇ ಕುತ್ತೆ ಭೋಕೆ ಹಜಾರೋ ಮೇ, हाथी चले बाजार में कुत्ते भौंके हजारों में, हाथी पलट के देखे तो हाथी डुप्लीकेट और कुत्ते भौंकना बंद करें तो कुत्ते डुप्लीकेट.
ಅವ್ರ ಸ್ವಭಾವ ಮಾಡಿಬಿಟ್ಟಿದೆ ಈಗ ನಿಂದೆ ಮಾಡೋರ್ದು. ನಾವು ಆನೆ ತರ ಹೋಗೋದೇ ಒಂದೇ ನಮ್ ಚರ್ಯ ಮಾಡ್ಕೊಂತ, ನಿಂದೆ ಮಾಡೋರು ಏನಾರ ಬಟ್ಟೆ ಹೊಡ್ಕೊಂಡು ನಮ್ಮ ಹೆಸರಲ್ಲಿ ಅವರು. ನಾವ್ ಹಿಂತಿರುಗಿ ನೋಡಂಗಿಲ್ಲ, ಯಾರು ಬಟ್ಟೆ ಹೊಡ್ತಿದಾರ, ಏನಕ್ಕೆ ಹೊಡ್ತಿದಾರ, ಯಾಕೆ ಹೊಡ್ತಿದಾರ, ಹಿಂತಿರುಗಿ ನೋಡಂಗಿಲ್ಲ. ನಾವ್ ಹಿಂತಿರುಗಿ ನೋಡ ನಾವು ಡೂಪ್ಲಿಕೇಟ್ ಅಲ್ಲಿ, ಮತ್ತೆ ಅವ್ ಬಗಳೋದು ಬಂದ್ ಮಾಡಿದ್ರೆ ಅವ್ರು ಡೂಪ್ಲಿಕೇಟ್. ಅವರು ಒರಿಜಿನಲ್ ಇದಾರ, ನಾವು ಒರಿಜಿನಲ್ ಆಗಿರೋದ, ಹೌದಲ್ರಿ? ಪ್ರಸನ್ನ. ओम नमः सबको क्षमः सबसे क्षमा महावीर भगवान की बोधि समाधि परिणाम शुद्धि सात्मोपलब्धि शिव सौख्य सिद्धि चिंतामणिं चिंतित वस्तु दाने त्वामंद्यमानस्य ममस्तु देवी नमो अरिहंतानं नमो सिद्धानं नमो आयर्यानं नमो उवज्झायानं नमो लोये सवसाहुनम। द्वादशांग जिनवानी माता की